शलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेषशून्यवादी पाश्चात्यदेशकारिणे। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। मूकं करोति वाचालं मंगलंघयति गिरिं यत्र पादमहं वन्दे श्रीगुरुदीनदारिणम्। ಹರೇ ಕೃಷ್ಣ. ನಿನ್ನೆ ನಾವು ಭಗವದ್ಗೀತೆಯ ಪ್ರಥಮ 6 ಅಧ್ಯಾಯಗಳ ಸಾರಾಂಶವನ್ನು ಕೇಳಿದ್ದೇವೆ. ಓಕೆ, ಸೊ ಅದಕ್ಕೂ ಮುಂಚೆ ಗೀತಾ ಮಹಾತ್ಮ್ಯವನ್ನು ಕೂಡ ತಿಳ್ಕೊಂಡಿದ್ದೀವಿ. ಸೊ ಭಗವದ್ಗೀತೆ ಯಾಕೆ ಓದಬೇಕು, ಯಾರು ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಕೊಟ್ಟಿರುವಂತಹ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾನು ಈ ದೇಹ ಅಲ್ಲ, ದೇಹಧಾರಿಯಾದಂತಹ ಆತ್ಮ. ನಾನು ಈ ಶರೀರ ಅಲ್ಲ, ಶರೀರದಲ್ಲಿ ಇರುವವನು. ಹೇಗೆ ಮನೆಯಲ್ಲಿ ಜನರಿರ್ತಾರೆ, ಅದೇ ರೀತಿ ದೇಹದ ಮನೆಯಲ್ಲಿ ಆತ್ಮವಿದೆ. ನಾನೇ ಆತ್ಮ. ಕೆಲವರು ಲೌಕಿಕವಾಗಿ ಮಾತಾಡ್ತಾರೆ, ನನ್ನಲ್ಲಿ ಆತ್ಮ ಇದೆ ಅಂತ. ನಾನು ಸೊ ಬಟ್ ನನ್ನ ಒಳಗಡೆ ಆತ್ಮ ಇದೆ. ಇದು ತಪ್ಪು. ನಾನೇ ಆತ್ಮ, ನನಗೆ ಶರೀರ ಇದೆ. ಕೆಲವೊಮ್ಮೆ ಕಾರು, ಉದಾಹರಣೆ, ವೆರಿ ಸಿಂಪಲ್ ಎಕ್ಸಾಂಪಲ್, ಕಾರ್ ಆ್ಯಂಡ್ ದ ಡ್ರೈವರ್. ಕಾರು ಡ್ರೈವರ್ ಇಲ್ಲದೆ ಓಡೋದಿಲ್ಲ. ಡ್ರೈವರ್ ಇಂಜಿನ್ ಸ್ಟಾರ್ಟ್ ಮಾಡಿ ಎಕ್ಸಲೇಟರ್ ಹೊತ್ತಿದ ಮೇಲೆ ಕಾರ್ ಓಡೋದು, ಇಲ್ಲಾಂದರೆ ಕಾರ್ ಓಡೋದಿಲ್ಲ. ಸೊ ಬಾಡಿ ಒಂದು ಕಾರ್ ಇದ್ದಂಗೆ, ದೇಹ ಒಂದು ಕಾರು, ಒಂದು ಯಂತ್ರ. ಈ ಯಂತ್ರವನ್ನು ಚಲಿಸುವವನು ಆತ್ಮ. ವೆರಿ ಸಿಂಪಲ್ ಅನಾಲಜಿ ಶಿಲ ಪ್ರಭುಪಾದ ಯೂಸ್. ಹೇಗೆ ಫ್ಯಾನ್ ಇದೆ, ಫ್ಯಾನ್ ಯಾವಾಗ ಓಡುತ್ತೆ? ಮನುಷ್ಯ ಹೋಗಿ ಬಟನ್ ಒತ್ತಿದಾಗ ಫ್ಯಾನ್ ತಿರುಗುತ್ತೆ, ಲೈಟ್ ಆನ್ ಆಗುತ್ತೆ. ಅದೇ ರೀತಿ ಆತ್ಮ ಒಳಗಡೆ ಹೋಗಿ ಬಟನ್ ಒತ್ತಿದಾಗ ಬಾಡಿ ಸ್ಟಾರ್ಟ್ ಆಗುತ್ತೆ, ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಆತ್ಮ ಈ ದೇಹ ಬಿಟ್ಟು ಹೊರಟಾಗ ಬಾಡಿ ನಿಂತು ಹೋಗುತ್ತೆ. ಸಾವು, ಹುಟ್ಟು ಮತ್ತು ಸಾವು. ಆತ್ಮ ಒಳಗಡೆ ಸೇರಿದಾಗ ಅದು ಜನ್ಮ, ಹುಟ್ಟು. ಆತ್ಮ ದೇಹವನ್ನು ಬಿಟ್ಟು ಹೋದಾಗ ಅದು ಸಾವು. ಸೊ ಕೃಷ್ಣ ಎಕ್ಸ್ಪ್ಲೇನ್ ದಿಸ್ ಇನ್ ಭಗವದ್ಗೀತಾ. ಈ ಶರೀರಕ್ಕೆ ಅಂತವಿದೆ, ಆತ್ಮಕ್ಕೆ ಅಂತ್ಯವಿಲ್ಲ. ಅನಾಶಿರೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ಯ ಭಾರತ. ಅನಾಶಿ, ಆತ್ಮಕ್ಕೆಂದು ನಾಶವಿಲ್ಲ, ಆದರೆ ದೇಹಕ್ಕೆ ನಾಶವಿದೆ. ಜಾತಸ್ಯ ಹಿ ಧ್ರುವೋ ಮೃತ್ಯುಂ, ಹುಟ್ಟಿದವರಿಗೆ ಸಾವು ಖಚಿತ. ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವರಿಗೆ ಮತ್ತೆ ಹುಟ್ಟು ಖಚಿತ. ತಸ್ಮಾದಪರ್ಯಾಯಾರ್ಥೇ ನರ್ತುಂ ಶೋಚಿತುಮರ್ಹಸಿ. ಸೊ ಡೋಂಟ್ ಲ್ಯಾಮೆಂಟ್, ಅರ್ಜುನ ಫೈಟ್ ಅಂತ ಹೇಳ್ತಾರೆ. ಸೊ ಹುಟ್ಟಿದವರಿಗೆ ಸಾವು ಖಚಿತ, ಸತ್ತವರಿಗೆ ಮತ್ತೆ ಹುಟ್ಟು ಖಚಿತ. ಸೊ ಅದಕ್ಕೆ ದೇರ್ ಇಸ್ ನಥಿಂಗ್ ಟು ಲ್ಯಾಮೆಂಟ್. ನಿನ್ನೆ ಹೇಳಿದಾಗೆ ಹಳೆ ಕಾರು ಗ್ಯಾರೇಜಿಗೆ ಕೊಟ್ಟು ಹೊಸ ಕಾರು ತೊಗೊಂಡಾಗ ಸಂತೋಷ ಆಗುತ್ತೆ, ದುಃಖ ಆಗೋದಿಲ್ಲ. ಅದೇ ರೀತಿ ಹಳೆ ದೇಹ ಬಿಟ್ಟು ಹೊಸ ದೇಹ ತಗೊಳ್ಳಲ್ಲಿ ಸಂತೋಷ ಆಗೋದು. ಆದರೆ ಕಾರು ಬಿಟ್ಟು ಲೂನಾ ತಗೊಂಡ್ರೆ ಅದು ದುಃಖಕರ ಸಂಗತಿ. ಮನುಷ್ಯ ಯೋನಿಯಿಂದ ಪ್ರಾಣಿ ಯೋನಿಗೆ ಹೋಗಿದ್ರೆ ಅದು ದುಃಖ. ಆದರೆ ಮನುಷ್ಯ ಯೋನಿಯಿಂದ ದೇವತೆಗಳ ಯೋನಿಗೆ ಹೋದರೆ ಅಥವಾ ಮೋಕ್ಷ ಪಡೆದು ವೈಕುಂಠಕ್ಕೆ ಹೋದರೆ ಅದು ಸುಖಕರವಾದ ಸಂಗತಿ. ಅದಕ್ಕೆ ಪುಣ್ಯವಂತರು ದೇಹ ತ್ಯಾಗ ಮಾಡಿದಾಗ ಅವರಿಗೆ ದುಃಖ ಆಗೋದಿಲ್ಲ. ಒಂದು ಗ್ರಂಥ ಸಾವನ್ನಪ್ಪುತ್ತಾರೆ, ದೇ ಹ್ಯಾಪಿಲಿ ಎಂಬ್ರೇಸ್ ಡೆತ್. ಆತ್ಮಜ್ಞಾನವನ್ನು ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಮತ್ತು ಆತ್ಮವನ್ನು ಉನ್ನತಿಗೊಳಿಸೋದಕ್ಕೆ, ಟು ಎಲಿವೇಟ್ ಆತ್ಮ, ಕೃಷ್ಣ ಹಲವಾರು ಮಾರ್ಗಗಳನ್ನು ಕೊಡ್ತಾನೆ.
ಫಸ್ಟ್ ಈಸ್ ಕರ್ಮಯೋಗ. ಕರ್ಮಯೋಗದ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಕರ್ಮಯೋಗ ವರ್ಣನೆ ಮಾಡಿದ ಮೇಲೆ ಕೃಷ್ಣ ಧ್ಯಾನ ಯೋಗದ ಬಗ್ಗೆ ಹೇಳಿದ. ಅಷ್ಟಾಂಗ ಯೋಗ ಪದ್ಧತಿ. ಯೋಗ ಪದ್ಧತಿ ಅಂದರೆ ಆತ್ಮನನ್ನು ಪರಮಾತ್ಮನ ಜೊತೆ ಜೋಡಿಸುವಂತಹ ಮಾರ್ಗ, ಅದೇ ಯೋಗ. ಯೋಗ ಮೀನ್ಸ್ ಟು ಕನೆಕ್ಟ್. ಆತ್ಮ ಮತ್ತು ಪರಮಾತ್ಮನ ಕನೆಕ್ಟ್ ಮಾಡುವಂತಹ ಒಂದು ಮಾರ್ಗ, ಅದೇ ಯೋಗ. ಅದಕ್ಕೆ ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯಕ್ಕೂ ಹೆಸರಿದೆ. ಆ ಹೆಸರಿನ ಜೊತೆ ಯೋಗ ಅಂತ ಪದದ ಉಪಯೋಗ ಮಾಡ್ತಾರೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಯೋಗ ನೋಡಿ, ಧ್ಯಾನ ಯೋಗ. ಇವತ್ತು ಜ್ಞಾನ ವಿಜ್ಞಾನ ಯೋಗ, 7 ಸ್ಟೆಪ್. ಅಷ್ಟಾಂಗ ಯೋಗ ಪದ್ಧತಿ ಬಗ್ಗೆ ಹೇಳಿದ ಮೇಲೆ ಅರ್ಜುನ ಹೇಳ್ತಾನೆ, ನನ್ನಿಂದ ಆಗೋದಿಲ್ಲ, ಸೊ ಇನ್ನೊಂದು ಮಾರ್ಗ ಹೇಳು, ಸರಳವಾದ ಮಾರ್ಗವನ್ನು ಹೇಳಿ. ಆಗ ಕೃಷ್ಣ ಭಕ್ತಿಯೋಗದ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ. ಮತ್ತು 6ನೇ ಅಧ್ಯಾಯದಲ್ಲಿ ಇನ್ನೊಂದು ಮುಖ್ಯ ವಿಷಯವಿತ್ತು, ನಾನು ನಿನ್ನೆ ಸಮಯ ಸಿಗಲಿಲ್ಲ ಚರ್ಚೆ ಮಾಡೋದಕ್ಕೆ. ಆ ವಿಷಯ ಏನಂದರೆ, ಒಂದು ವೇಳೆ ಯಾರಾದರೂ ಯೋಗ ಪದ್ಧತಿ ಫಾಲೋ ಮಾಡ್ತಾ ಇದ್ದಾರೆ, ಅದರಲ್ಲಿ ಪರಿಪೂರ್ಣತೆ ಪಡೀಲಿಲ್ಲ, ಅವರ ಗತಿ ಏನಾಗುತ್ತೆ? ಕಾಮ್ ಗತಿಂ ಕೃಷ್ಣ ಗಚ್ಚತಿ. ಯೋಗಿ ಚೆನ್ನಾಗಿ ಯೋಗ ಅಭ್ಯಾಸ ಮಾಡಿದ, ಆದರೆ ಪರಿಪೂರ್ಣತೆ ಪಡೀಲಿಲ್ಲ. ಒಂದು ವೇಳೆ ಯಾರೋ ಇಂಜಿನಿಯರಿಂಗ್ ಸೇರಿಕೊಂಡ್ರು, ಸೆಕೆಂಡ್ ಇಯರಲ್ಲಿ ಡ್ರಾಪ್ ಆಗಿಬಿಟ್ರು, ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತಾ ಇಲ್ವೋ? ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೊಡೋದಿಲ್ಲ. ಯಾಕೆಂದರೆ 4 ವರ್ಷ ಓದಬೇಕು, 50 ಎಕ್ಸಾಮ್ ಪಾಸ್ ಆಗಬೇಕು, ಆಗ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಅದೇ ರೀತಿ ಆಧ್ಯಾತ್ಮಿಕತೆಯಲ್ಲಿ ಕೂಡ ಯೋಗ ಪದ್ಧತಿ ಫಾಲೋ ಮಾಡ್ತಾ ಇದ್ದಾನೆ, ಒಂದು ವೇಳೆ ಪರಿಪೂರ್ಣತೆ ಪಡೀಲಿಲ್ಲ ಅಂದರೆ ಮತ್ತೆ 0ದಿಂದ ಸ್ಟಾರ್ಟ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೋದಾ ಅಂತ ಕೃಷ್ಣ ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ಯಾವ ಹಂತದಲ್ಲಿ ಅವನು ಬಿಟ್ಟಿದ್ದ, ಅದೇ ಹಂತದಿಂದ ಅವನು ಯೋಗಾಭ್ಯಾಸವನ್ನು ಮುಂದುವರಿಸಬಹುದು. ಪಾರ್ಥನೈವೇಹ ನಾಮೂತ್ರ ವಿನಾಶ. ಪಾರ್ಥ, ಹೇ ಪಾರ್ಥ, ಕೃಷ್ಣ ಇಸ್ ಕಾಲಿಂಗ್ ಅರ್ಜುನ ಆಸ್ ಪಾರ್ಥ. ಪಾರ್ಥ ಅಂದರೆ ಕುಂತಿಯ. ಯಾರು ಯೋಗಾಭ್ಯಾಸವನ್ನು ಮಾಡ್ತಾರೆ ಅವರ ದುರ್ಗತಿ ಅಂತ ಆಗೋದಿಲ್ಲ, ದುರ್ಗತಿ ಆಗೋದಿಲ್ಲ, ಅವನು ಯಾವಾಗಲೂ ಉನ್ನತಿ ಆಗುತ್ತೆ. ಈ ಜನ್ಮದಲ್ಲಿ ಅವನು 20% ಯೋಗಾಭ್ಯಾಸ ಮಾಡಿದರೆ ಮುಂದಿನ ಜನ್ಮದಲ್ಲಿ 21%ಇಂದ ಕಂಟಿನ್ಯೂ ಮಾಡ್ಬೋದು. 50% ಮಾಡಿದರೆ 51%ಇಂದ ಸ್ಟಾರ್ಟ್ ಮಾಡ್ಬೋದು. 99% ಮಾಡಿದರೆ 99 ಕಂಟಿನ್ಯೂ ಮಾಡಿ 100% ಆಗುತ್ತೆ. ಎಲ್ಲಿ ಬಿಟ್ಟಿರ್ತಾನೋ ಅಲ್ಲಿಂದ ಮುಂದುವರಿಯುವಂತಹ ಅವಕಾಶ ಅವನಿಗೆ ಸಿಗುತ್ತೆ. ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಯೋಗ. ಓಕೆ. ಯೋಗಿಗಳಲ್ಲೂ ಕೂಡ 2 ಪ್ರಕಾರ, ಯೋಗಾರುರುಕ್ಷ, ಯೋಗಾರೂಢ. ಯೋಗಾರುರುಕ್ಷ ಅಂದರೆ ಪ್ರಾಥಮಿಕ ಹಂತದಲ್ಲಿರುವಂತಹ ಯೋಗಿ. ಯೋಗಾರೂಢ ಅಂದರೆ ಉನ್ನತ ಸ್ತರವನ್ನು ಪಡೆದಂತಹ ಯೋಗಿ. ಸೊ ಪ್ರಾಥಮಿಕ ಹಂತದಲ್ಲಿರುವಂತಹ ಯೋಗಿಗಳ ಗತಿ ಏನಾಗುತ್ತೆ, ಯೋಗಾರೂಢರ ಗತಿ ಏನಾಗುತ್ತೆ ಅನ್ನೋದನ್ನು ಕೂಡ ಕೃಷ್ಣ ಹೇಳ್ತಾನೆ. ಪ್ರಾಥಮಿಕ ಹಂತದಲ್ಲಿ ಇರುವ ಯೋಗಿ ಒಂದು ವೇಳೆ ದೇಹ ತ್ಯಾಗ ಮಾಡಿದರೆ ಅವನು ಒಳ್ಳೆ ಪುಣ್ಯವನ್ನು ಗಳಿಸಿದ್ದಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಆ ಪುಣ್ಯ ಗಳಿಸಿದ ಕಾರಣ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ 1000 ವರ್ಷ ಇದ್ದು ಅಲ್ಲಿ ಪುಣ್ಯವನ್ನು, ತನ್ನ ಪುಣ್ಯದ ಫಲವನ್ನು ಭೋಗಿಸಿ ಮತ್ತೆ ಭೂಮಿಗೆ ಬರ್ತಾನೆ. ಓಕೆ. ಸೊ ದೇರ್ ಇಸ್ ನೋ ಲಾಸ್. ಯೋಗದಲ್ಲಿ ಪರಿಪೂರ್ಣತೆ ಪಡೆದಿದ್ದರೂ ಕೂಡ ಸ್ವರ್ಗಕ್ಕೆ ಹೋಗೋ ಅವಕಾಶ ಸಿಕ್ತು. ಸ್ವರ್ಗದಿಂದ ಇಳಿದು ಬಂದ ಮೇಲೆ ಎಲ್ಲಿ ಹುಟ್ಟಿ ಬರ್ತಾನೆ? ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಾಯತೆ. ಯೋಗ ಭ್ರಷ್ಟನ ಗತಿ ಏನು? ಶುಚಿನಾಂ ಗೇಹೆ ಶ್ರೀಮತಾಂ ಗೇಹೆ ಅಭಿಜಾಯತೆ. ಅವನು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರಬಹುದು ಅಥವಾ ಪುಣ್ಯ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬರಬಹುದು, ಪುಣ್ಯವಂತರ ಮನೆಯಲ್ಲಿ ಹುಟ್ಟಿ ಬರಬಹುದು. ಶುಚಿನಾಂ ಶ್ರೀಮತಾಂ. ಯಾಕೆ? ಯೋಗಾಭ್ಯಾಸ ಮಾಡ್ತಾ ಇದ್ದ, ಅದನ್ನು ಕಂಟಿನ್ಯೂ ಮಾಡಬೇಕಲ್ಲ. ಸೊ ಪುಣ್ಯವಂತರ ಮನೆಯಲ್ಲಿ ಹುಟ್ಟಿದರೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ ಯೋಗಾಭ್ಯಾಸವನ್ನು ಮುಂದುವರಿಸೋದಕ್ಕೆ. ಮಂತ್ರ ಓದ್ತಾ ಇರ್ತಾರೆ, ಪೂಜೆ ಪಾಠ ಮಾಡ್ತಾ ಇರ್ತಾರೆ. ನಾಸ್ತಿಕರ ಮನೇಲಿ ಹುಟ್ಟಿದರೆ ಅವಕಾಶ ಸಿಗೋದಿಲ್ಲ.
ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಕೂಡ ಒಳ್ಳೆ ಅವಕಾಶ. ಯಾಕೆಂದರೆ ಹೊಟ್ಟೆ ಪಾಡಿಗೋಸ್ಕರ ಟೈಮ್ ವೇಸ್ಟ್ ಮಾಡಬೇಕಂತ ಇಲ್ಲ. ಇಟ್ ಜಸ್ಟ್ ಹ್ಯಾಸ್ ಟು ಫೋಕಸ್ ಆನ್ ಸ್ಪಿರಿಚುವಲ್ ಲೈಫ್. ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು, ಭಕ್ತಿ ಸೇವೆ ಮಾಡಬೇಕು ಅಷ್ಟೇ. ಶುಚಿನಾಂ ಶ್ರೀಮತಾಂ ಗೇಹಿ ಯೋಗ ಪುರುಷೋ ವಿಸಾಯ. ಸೊ ಅಂಥ ಅವಕಾಶ ಕೃಷ್ಣ ಕೊಡ್ತಾ ಇದ್ದಾನೆ, ಭ್ರಷ್ಟ ಯೋಗಿ ಕೊಡ್ತಾ ಇದ್ದಾನೆ. ಒಂದು ವೇಳೆ ಯೋಗಿ ಉನ್ನತ ಸ್ತರವನ್ನು ಪಡೆದಿದ್ದ, ಪರಿಪೂರ್ಣತೆ ಪಡೀಲಿಲ್ಲ, ತುಂಬ ಹೈ ಸ್ಟೇಜಿಗೆ ಹೋಗಿದ್ದ, ತೀರ್ಕೊಂಡ್ಬಿಟ್ಟ, ಅವನ ಗತಿ ಏನಾಗುತ್ತೆ? ಅವರು ನೇರವಾಗಿ ಒಳ್ಳೆಯ ಭಕ್ತರ ಮನೆಯಲ್ಲಿ ಹುಟ್ಟಿ ಬರ್ತಾರಂತೆ. ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ ಕುಲೆ ಭವತಿ ಏತದೇ ದುರ್ಲಭತರಂ ಲೋಕೆ ಜನ್ಮ ಇದೆ ಕೃಷ್ಣ. ಇಂತಹ ಜನ್ಮ ತುಂಬ ಅಪರೂಪ. ಇಸ್ಕಾನಿನ ಫೌಂಡರಾಚಾರ್ಯರು ಶ್ರೀಲ ಪ್ರಭುಪಾದರು ಅವರು ಆ ತಾತ್ಪರ್ಯದಲ್ಲಿ ಬರೀತಾರೆ, ಭಾವಾರ್ಥದಲ್ಲಿ ಏನು ಬರೀತಾರೆ ಅಂದರೆ, ವಿ ಗಾಟ್ ಎ ಚಾನ್ಸ್ ಟು ಟೇಕ್ ಬರ್ತ್ ಇನ್ ಸಚ್ ಎ ಫ್ಯಾಮಿಲಿ. ಶ್ರೀಲ ಪ್ರಭುಪಾದರು ಅವರ ತಂದೆ ಗೌರ್ ಮೋಹನ್ ದೇ ಅಂತ ಅವರ ತಂದೆ ಮಹಾಭಕ್ತರು. ಅವರು ಕೂಡ ಅವರು ಕ್ಲಾತ್ ಬಿಸ್ನೆಸ್ ಮಾಡ್ತಾಯಿದ್ರು, ಅವರ ವೃತ್ತಿ ಬಿಸ್ನೆಸ್ಮನ್ ಆಗಿತ್ತು. ಆದರೆ ಮಹಾಭಕ್ತರು ಡೈಲಿ ಬೆಳಗ್ಗೆ ಎದ್ದು ರಾಧಾಕೃಷ್ಣರ ಪೂಜೆ ಮಾಡ್ತಾಯಿದ್ರು. ಆ ಗಂಟೆ ಶಬ್ದ ಕೇಳಿ ಅಭಯಚರಣ್ ಅಂದರೆ ನಮ್ಮ ಶಿಲಪ್ರಪಾದ ಹೇಳ್ತಾ ಇದ್ರು. ಎದ್ದು ಬಂದು ನೋಡ್ತಾ ಇದ್ರು, ಏನು ಮಾಡ್ತಾ ಇದ್ದಾರೆ ಅಪ್ಪ? ಪೂಜೆ ಮಾಡ್ತಾ ಇದ್ದಾರೆ, ಮಂತ್ರ ಹೇಳ್ತಾ ಇದ್ದಾರೆ. ಈ ರೀತಿ ಸಂಸ್ಕಾರ. ಎದ್ದು ಕೂಡಲೇ ಟಿ ವಿ ಶಬ್ದ ಕೇಳೋದಲ್ಲ, ಗಂಟೆ ಶಬ್ದ, ಗಂಟೆ ಶಬ್ದ ಕೇಳಿ ಹೇಳ್ತಾ ಇದ್ರು. ಸೊ ಕುಲೆ ಭವತಿ ಧೀಮತ. ಇಂತಹ ಜನ್ಮ ಸಿಗೋದು ತುಂಬ ದುರ್ಲಭ. ಶಿಲಪ್ರಪಾದರ ಗುರುಗಳು ಕೂಡ ಭಕ್ತಿ ಸಿದ್ಧಾಂತ ಸರಸ್ವತಿ, ನೈಷ್ಠಿಕ ಬ್ರಹ್ಮಚಾರಿ, ಸನ್ಯಾಸವನ್ನು ಸ್ವೀಕರಿಸಿದರು. ಅವರ ತಂದೆ ಕೂಡ ಭಕ್ತಿ ವಿನೋದ್ ಠಾಕೂರ್, ಅವರು ಕೂಡ ಮಹಾಭಕ್ತರು. ಅವರು ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದರು ಬ್ರಿಟಿಷ್ ಗೌರ್ಮೆಂಟಲ್ಲಿ. ಭಕ್ತಿ ವಿನೋದ್ ಠಾಕೂರ್ ವಾಸ್ ಎ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಇನ್ ಕೃಷ್ಣನಗರ್, ಬೆಂಗಳೂರು. ಮ್ಯಾಜಿಸ್ಟ್ರೇಟ್ ಆದರೂ ಕೂಡ ಅವರು 500 ಪ್ರಚಾರ ಕೇಂದ್ರಗಳನ್ನು ನಡೆಸ್ತಾ ಇದ್ರು ಬೆಂಗಾಲ್ನಲ್ಲಿ. ಆ ಟೈಮ್ಗೆ 100 ವರ್ಷದ ಹಿಂದೆ ಪ್ರತಿಯೊಂದು ಕೇಂದ್ರದಲ್ಲಿ 2000 ಜನ ಬರ್ತಾಯಿದ್ರು ಸತ್ಸಂಗಕ್ಕೆ. ಅಷ್ಟು ಪ್ರಚಾರ ಮಾಡ್ತಾಯಿದ್ರು. ಅವರ ದಿನಚರ್ಯೆಯನ್ನು ಕೇಳಿದರೆ ಸುಸ್ತಾಗುತ್ತೆ. ಅಷ್ಟು ಸೋ ಸ್ಟ್ರಿಕ್ಟ್ ವಾಸ್. ರಾತ್ರಿ 8 ಗಂಟೆಗೆ ಮಲಗ್ತಾ ಇದ್ರು, 10 ಗಂಟೆಗೆ ಹೇಳ್ತಾ ಇದ್ರು. ಬೆಳಿಗ್ಗೆ 10 ಗಂಟೆಗಲ್ಲ, ರಾತ್ರಿ 8 ಗಂಟೆಗೆ ಮಲಗಿ 10 ಗಂಟೆಗೆ ಎದ್ದು ಹೇಳ್ತಾ ಇದ್ರು. ರಾತ್ರಿ 10 ಗಂಟೆಯಿಂದ 4 ಗಂಟೆವರೆಗೂ ಬರೀತಾ ಇದ್ರು, ಪುಸ್ತಕಗಳನ್ನು ಬರೀತಾ ಇದ್ರು. 100 ಪುಸ್ತಕಗಳನ್ನು ರಚನೆ ಮಾಡಿದರು. 4 ಗಂಟೆಯಿಂದ 4:15 ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ರು. 4:15ಯಿಂದ 7 ಗಂಟೆವರೆಗೂ ಜಪ ಮಾಡ್ತಾ ಇದ್ರು. ನಂತರ ಪೂಜೆ ಮಾಡಿ ಸ್ವಲ್ಪ ಪ್ರಸಾದವನ್ನು ತಗೊಂಡು ನಂತರ ಲೆಟರ್ಸ್ನ ರಿಪ್ಲೈ ಮಾಡ್ತಾಯಿದ್ರು. ಆ ಟೈಮಲ್ಲಿ ಇಮೇಲ್, ಫೋನ್ ಇರಲಿಲ್ಲ, ಲೆಟರ್ಸ್ ಬರೀತಾರೆ. ಕರೆಕ್ಟಾಗಿ 9 ಗಂಟೆಗೆ ಅವ್ರ ಮನೆ ಮುಂದೆ ಟ್ರೈನ್ ಬರ್ತಾಯಿತ್ತು. ಅವ್ರನ್ನ ಪಿಕಪ್ ಮಾಡೋದಕ್ಕೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಅವ್ರಿಗೋಸ್ಕರ ಒಂದು ಟ್ರೈನ್ ವ್ಯವಸ್ಥೆ ಮಾಡಿದರು. ಒಂದು ಇಂಜಿನ್, ಒಂದು ಬೋಗಿ, ಕೇವಲ ಅವ್ರಿಗೋಸ್ಕರ ಮಾತ್ರ. ಯಾಕೆ? ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿದರು. ಇಲ್ಲ ನೀವು ಬೇಕೇ ಬೇಕು, ನಮಗೆ ನೀವಿಲ್ಲದೆ ನಾವು ಈ ಕೋರ್ಟ್ ನಡ್ಸೋಕ್ಕೆ ಆಗಲ್ಲ, ನೀವು ಬೇಕೇ ಬೇಕು, ನಿಮಗೋಸ್ಕರ ಏನು ವ್ಯವಸ್ಥೆ ಬೇಕು ಹೇಳಿ, ನನಗೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಯ್ತು, ನಿಮಗೋಸ್ಕರ ಟ್ರೈನ್. ಜಸ್ಟ್ 100 years ಬ್ಯಾಕ್ ಬ್ರಿಟಿಷ್ ಗೌರ್ಮೆಂಟ್ ಕಾಲದಲ್ಲಿ ಅವರಿಗೆ ವ್ಯವಸ್ಥೆ. 9 ಗಂಟೆ ಹೋಗ್ತಾಯಿದ್ರು ಆಫೀಸ್ಗೆ, 1 ಗಂಟೆಗೆ ವಾಪಸ್ ಬರ್ತಾಯಿದ್ರು. ಮತ್ತೆ 2 ಗಂಟೆಗೆ ಹೋಗ್ತಾಯಿದ್ರು, 5 ಗಂಟೆಗೆ ಬರ್ತಾಯಿದ್ರು. 5 ಗಂಟೆಯಿಂದ 8 ಗಂಟೆವರೆಗೂ ಪ್ರಚಾರ ಕಾರ್ಯ ಮಾಡ್ತಾಯಿದ್ರು. ಮತ್ತು 8 ಗಂಟೆಗೆ ನಿದ್ದೆ ಮಾಡ್ತಿದ್ರು, 10 ಗಂಟೆಗೆ ಹೇಳ್ತಿದ್ರು. ಅಂತಹ ಭಕ್ತರು ಭಕ್ತಿ ವಿನೋದ್ ಠಾಕೂರ್, ಪ್ರಭುಪಾದರ ಗುರುಗಳು. ಅಂತಹ ಯೋಗಿಗಳ ಮನೆಯಲ್ಲಿ ಜನ್ಮ ತಗೊಳ್ಳೋದು ತುಂಬ ದುರ್ಲಭ. ಮತ್ತು ಕೃಷ್ಣ ಅಂತಿಮ ಶ್ಲೋಕದಲ್ಲಿ, 6ನೇ ಅಧ್ಯಾಯದ ಅಂತಿಮ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೇಷ್ಠವಾದ ಯೋಗಿ ಯಾರು? ದಯವಿಟ್ಟು ನನ್ನಿಂದ ಹೇಳಿ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ನೀವು ತೊಗೊಂಬನ್ನಿ, ನಾಡಿ ತೊಗೊಂಬಂದರೆ ರಿಪೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮಾ ಮತಾಃ
ಯೋಗಿನಾಮಪಿ ಸರ್ವೇಷಾಂ, ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠವಾದ ಯೋಗಿ ಯಾರು? ಮದ್ಗತೇನ ಅಂತರಾತ್ಮನ, ತನ್ನ ಮನಸ್ಸಿನ ಅಂತರಾಳದಲ್ಲಿ ನನ್ನ ಸ್ಮರಣೆ ಮಾಡ್ತಾನೆ, ಕೃಷ್ಣನ ಸ್ಮರಣೆ ಮಾಡ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಅವನೇ ಶ್ರೇಷ್ಠವಾದ ಯೋಗಿ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ. ಯೋಗಿ ಶ್ರೇಷ್ಠವಾದ ಯೋಗಿ ಯಾರು? ಭಗವಂತನನ್ನ, ಕೃಷ್ಣನನ್ನ ತನ್ನ ಹೃದಯದಲ್ಲಿ ಸದೈವ ಧ್ಯಾನ ಮಾಡ್ತಾನೆ. ಯಸ್ಯಾಂತನ್ನಾಗದು ಸುರಾಸುರಗಣ ದೇವಾಯ ತಸ್ಮೈ ನಮಃ ಅದೇ ಕೃಷ್ಣ. ಸೊ ಗ್ರೇಟೆಸ್ಟ್ ಯೋಗಿ ಈಸ್ ಹೂ ಥಿಂಕ್ಸ್ ಆಫ್ ಕೃಷ್ಣ. ಸೊ ಅರ್ಜುನ ಮನಸ್ಸಲ್ಲಿ ಪ್ರಶ್ನೆ ಬಂತು, ಕೃಷ್ಣ ಹೌ ಟು ಥಿಂಕ್ ಅಬೌಟ್ ಯು, ಹೇಗೆ ನಿನ್ನ ಬಗ್ಗೆ ಯೋಚನೆ ಮಾಡೋದು? 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೂ ಕೃಷ್ಣ ಈ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಹೌ ಟು ಥಿಂಕ್ ಆಫ್ ಕೃಷ್ಣ, ಹೌ ಟು ಡು ಭಕ್ತಿ ಫಾರ್ ಕೃಷ್ಣ, ಕೃಷ್ಣ ಭಕ್ತಿ ಹೇಗೆ ಮಾಡಬೇಕು ಅಂತ. ಸೊ 7ನೇ ಅಧ್ಯಾಯದ ಪ್ರಥಮ ಶ್ಲೋಕ ಈ ರೀತಿ ಇದೆ. ಶ್ರೀ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ತಚ್ಛೃಣು ವೆರಿ ಇಂಪಾರ್ಟೆಂಟ್ ವರ್ಡ್ ಇದೆ. ಕೇಳಿ. ಅರ್ಜುನಿಗೆ ಹೇಳ್ತಾರೆ ಕೃಷ್ಣ ಕೇಳು ಈಗ, ಯಾಕಂದರೆ ಅಟೆನ್ಷನ್ ಅಲ್ಲಿ ಹೋಗುತ್ತಲ್ಲ ಕೆಲವೊಂದು. ಅಟೆನ್ಷನ್ ಅಂತಾರೆ ಕ್ಲಾಸ್ ಟೀಚರ್ಸ್ ಇನ್ ಕ್ಲಾಸ್ ರೂಮ್ ದೇಸೆ ಅಟೆನ್ಷನ್ ಪ್ಲೀಸ್, ಪೆನ್ ಡ್ರಾಪ್, ಸೈಲೆನ್ಸ್ ಪ್ಲೀಸ್. ಏನೋ ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ, ಸೈಲೆನ್ಸ್ ಕೊಡಬೇಕು ಅಂತ. ಸೊ ಭಗವಾನ ಕೃಷ್ಣ, ಶ್ರೀ ಕೃಷ್ಣನಿಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ವಾಚ ಅಂತ ಕರೆಯೋದಿಲ್ಲ. ಯಾಕೆ? ಏನು ಕಾರಣ? ನೇರವಾಗಿ ವ್ಯಾಸರು ಬರೀಬೋದಿತ್ತಲ್ಲ, ಶ್ರೀ ಕೃಷ್ಣ ವಾಚ, ಶ್ರೀ ಭಗವಾನ್ ವಾಚ ಅಂತ ಯಾಕೆ ಬರೀಬೇಕು? ಕೃಷ್ಣನೇ ಭಗವಾನ್. ಇಲ್ಲಾಂದ್ರೆ ಮುಂದೆ ಓದುವವರು ಪ್ರಶ್ನೆ, ಕೃಷ್ಣ ಹೇಳ್ದ, ದೇವರು ಹೇಳಿಲ್ಲ. ಕೃಷ್ಣನೇ ದೇವರು, ಅವನೇ ಹೇಳಿದ್ದು ಅಂತ ಜನರಿಗೆ ತೋರಿಸೋದಕ್ಕೆ ಶ್ರೀ ಭಗವಾನ್ ವಾಚ. ಭಗವಾನನ ಪದಕ್ಕೂ ಕೂಡ ತುಂಬ ಆಳವಾದ ಅರ್ಥ ಇದೆ. ಭಗ, ಭಗ ಅಂದರೆ ಭಾಗ್ಯ, ಆಪುಲೆನ್ಸ್. 6 ಪ್ರಕಾರದ ಭಾಗ್ಯವಿದೆ. ಐಶ್ವರ್ಯಸ್ಯ, ಸಮಗ್ರಸ್ಯ, ವೀರ್ಯಶ್ಚ, ಯಶಸ್ಶ್ರಿಯ, ಜ್ಞಾನ ವೈರಾಗ್ಯಶ್ಚೈವ ಷಣ್ಣಾಂ ಭಗವತಿ ಗಣ. ಪರಾಶರ ಮುನಿಗಳು ಹೇಳ್ತಾರೆ 6 ಪ್ರಕಾರದ ಐಶ್ವರ್ಯಗಳಿವೆ. ಐಶ್ವರ್ಯದ ಸಂಪತ್ತು, ವೆಲ್ತ್. ಒಬ್ಬರ ಹತ್ರ 1000 ರೂಪಾಯಿ ಇರ್ಬೋದು, ಒಬ್ಬರ ಹತ್ರ ಲಕ್ಷ ರೂಪಾಯಿ ಇರ್ಬೋದು, ಒಬ್ಬರ ಹತ್ರ ಕೋಟಿ ರೂಪಾಯಿ ಇರ್ಬೋದು. ಕೃಷ್ಣ ಹತ್ರ ಲಕ್ಷ್ಮೀ ಇದ್ದಾರೆ, ಲಕ್ಷ್ಮೀಪತಿ. ನೋಬಡಿ ಕ್ಯಾನ್ ಸೇ ಐ ಆಮ್ ಲಕ್ಷ್ಮೀಪತಿ. ಒನ್ ವೇ ಅರಬಪತಿ ಕರಪತಿ, ಬಟ್ ನಾಟ್ ಲಕ್ಷ್ಮೀಪತಿ. ಅದು ಐಶ್ವರ್ಯ. ವೀರ್ಯ, ಸ್ಟ್ರೆಂತ್. ಕೆಲವರ ಹತ್ರ ಶಕ್ತಿ ಇರುತ್ತೆ. ನಾವು ಪೈಲ್ವಾನ್ರನ್ನು ನೋಡ್ಬೋದು, ಕುಸ್ತಿ ಆಡ್ತಾರೆ. ಒಲಿಂಪಿಕ್ಸಲ್ಲಿ ವೇಟ್ ಎತ್ತಾರೆ, 200, 300 kg ಕಷ್ಟಪಟ್ಟು 2 ಸೆಕೆಂಡ್ ಎತ್ತಿ ಬಿಡ್ತಾರೆ ಅಷ್ಟೇ. ಆದರೆ ಕೃಷ್ಣ ಏನಿದ್ದಾಗಿ ಗೋವರ್ಧನ ಪರ್ವತ ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಹೋಗಿಲ್ವ ವೃಂದಾವನಕ್ಕೆ? ಯಾರು ಹೋಗಿದ್ದೀರಾ ನೀವು? ಓಕೆ, ಸುಧೀಂದ್ರ ಹೋಗಿ 4 ಜನ ಹೋಗಿದ್ದಾರೆ. ಗೋವರ್ಧನ ಪರ್ವತ ಈಗ ನೀವು ಪರಿಕ್ರಮ ಮಾಡಿದ್ರೆ 21 ಕಿಲೋಮೀಟರ್. ಆ ಪರ್ವತವನ್ನು ಎಡ ಕೈಯಿನ ಈ ಕಿರಿ ಬೆರಳಲ್ಲಿ 7 ದಿವಸ 7 ರಾತ್ರಿ ಎತ್ತಿಳಿದು, ಅಷ್ಟೇ ಆಗಿ ಇಡೀ ಜಗತ್ತನ್ನೇ ಎತ್ತಿಳಿದಾನೆ. ಏಕಂಸೇನ ಸ್ಥಿತೋ ಜಗತ್ತು. ಇಡೀ ಜಗತ್ತನ್ನು ನಾನು ನನ್ನ ಶಕ್ತಿಯ ಒಂದು ಅಂಶದಿಂದ ಎತ್ತಿಳಿದಿದ್ದೀನಿ ಅಂತ. ದಟ್ ಇಸ್ ಪವರ್ ಆಫ್ ಕೃಷ್ಣ. ಐಶ್ವರ್ಯ, ಸಮಸ್ಯೆ, ಯಶಸ್ಸ, ಫೇಮ್. ಹೂ ಇಸ್ ಫೇಮಸ್? ಗಾಡ್ ಇಸ್ ಆಲ್ ಫೇಮಸ್. ಯಾರೊಬ್ಬರು ಬಾಲಿವುಡ್ ಹಾಲಿವುಡ್ ಆ್ಯಕ್ಟರ್ ಬಂದರೆ 1000 ಜನ ಸೇರ್ತಾರೆ, ಹೌದಿಲ್ಲ? ಹಾಂ, ಆದರೆ ಹೋಗ್ತಾರೆ. ಕುಂಭಮೇಳ ನೋಡಿ, ಕುಂಭಮೇಳದಲ್ಲಿ ಕೋಟಿ ಕೋಟಿ ಜನ ಹೋಗ್ತಾರೆ. ಅಷ್ಟು ಕೆಟ್ಟಿಲ್ಲ ಭಾರತದ ಸ್ಥಿತಿ. ಜಗನ್ನಾಥಪುರಿಯಲ್ಲಿ ರಥಯಾತ್ರೆ ಆದರೆ 14 ಲಕ್ಷ ಜನ ಸೇರ್ತಾರೆ ಒಂದೇ ದಿನ.
ಒಂದೇ ರೋಡಲ್ಲಿ 14 ಲಕ್ಷ ಜನ ಇದ್ದಾರೆ. ಕುಂಭಮೇಳ ಈಗ ಜನವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರಯಾಗ್ರಾಜ್ದಲ್ಲಿ ಕೋಟಿ ಕೋಟಿ ಜನ ಬರ್ತಾರೆ. ವಿದೌಟ್ ಇನ್ವಿಟೇಷನ್ ಬನ್ನಿ ಅಂತ ಹೇಳಬೇಕಿಲ್ಲ, ಓಡೋಡಿ ಹೋಗ್ತಾರೆ ಸ್ನಾನ ಮಾಡೋದಕ್ಕೆ. ಸೊ ಫೇಮಸ್, ವಾಟ್ ಇಸ್ ಆಲ್ ಫೇಮಸ್. ಶ್ರೀಯ ಬ್ಯೂಟಿಫುಲ್. ಭಗವಂತನ ಸೌಂದರ್ಯ, ಒಬ್ಬರು ಸೌಂದರ್ಯ, ಎಂತಹ ಸೌಂದರ್ಯ. ಕೃಷ್ಣ ಈಸ್ ಕಾಲ್ಡ್ ಕೃಷ್ಣ ಬಿಕಾಸ್ ಈಸ್ ಆಲ್ ಅಟ್ರಾಕ್ಟಿವ್, ಸರ್ವ ಆಕರ್ಷಣೆ. ಕೃಷ್ಣ ಅನ್ನುವ ಪದ ಆಕರ್ಷಣೆ ಶಬ್ದದಿಂದ ಬರ್ತದೆ. ಆಕರ್ಷತಿ. ಕೃಷ್ಣ ಅಂದರೆ ಅಟ್ರಾಕ್ಟ್ಸ್, ನ ಅಂದರೆ ಗಿವ್ಸ್ ಮರ್ಸಿ, ತನ್ನ ಕೃಪೆಯನ್ನು ಕೊಡ್ತಾನೆ. ಸರ್ವಾಕರ್ಷಕ. ಕೃಷ್ಣನ ಹೆಸರು ಮದನ ಮೋಹನ. ಜ್ಞಾನ 5,000 ವರ್ಷದ ಹಿಂದೆ ಕೊಟ್ಟಂತಹ ಭಗವದ್ಗೀತಾ, ಒಂದು ಶ್ಲೋಕನೂ ತಪ್ಪಿಲ್ಲ ಇದರಲ್ಲಿ. ಸ್ಪಾಂಟೇನಿಯಸ್ ಕ್ಲಾಸ್ ಕೊಟ್ಟಿದ್ದ ಕೃಷ್ಣ, ಪ್ರಿಪರೇಷನ್ ಮಾಡಿ ಬಂದಿರಲಿಲ್ಲ. ಅರ್ಜುನ ಪ್ರಶ್ನೆ ಕೇಳಿದ, ಕೃಷ್ಣ ಉತ್ತರ ಕೊಟ್ಟ, ಅದು ವ್ಯಾಸದೇವರು ರೆಕಾರ್ಡ್ ಮಾಡಿದ್ರು, ಅದೇ ಭಗವದ್ಗೀತೆ. ಕೃಷ್ಣ ಮತ್ತೆ ಬಂದು ಹೇಳಿದ್ರು, ಅದೊಂದು ಶ್ಲೋಕ ಹೇಳಿದ ತಪ್ಪದು ತೆದ್ದು ಅಂತ. ನಾವು ಒಂದು ಎಸ್ಸೆ ಬರಿಬೇಕಂದ್ರೆ ಎಷ್ಟು ಕಟ್ಟು, ಎಷ್ಟು ಸ್ಕ್ರಿಬಲ್ ಮಾಡ್ತೀವಿ. ಕವಿಗಳು ಕವಿತೆ ಬರೀಬೇಕಾದ್ರೆ ಒಂದು ಶಬ್ದ ಬರೀತಾರೆ, ಚೇಂಜ್ ಮಾಡ್ತಾರೆ, ಮತ್ತೆ ಇನ್ನೊಂದು ಹಾಕ್ತಾರೆ. ಇಂಪರ್ಫೆಕ್ಟ್. ಬಟ್ ಕೃಷ್ಣನ ವಾಕ್ಯ ಪರ್ಫೆಕ್ಟ್. ಜ್ಞಾನ. ನಮ್ಮ ವಿಜ್ಞಾನದ ಪುಸ್ತಕಗಳು, ಐ ಆಮ್ ಆಲ್ಸೋ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬುಕ್ಸ್ನು ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್, ಥರ್ಡ್ ಎಡಿಷನ್, ಅಡ್ವಾನ್ಸ್ಡ್ ಎಡಿಷನ್, ರಿವೈಸ್ಡ್ ಎಡಿಷನ್ ಬದಲಾಗ್ತಾ ಇರುತ್ತೆ. ಒಬ್ಬ ವಿಜ್ಞಾನಿ ಡಾಲ್ಟನ್ ಅಂತ ಹೇಳ್ದ ಆಟಮ್ ಇಸ್ ಇಂಡಿವಿಸಿಬಲ್ ಅಂತ. ಇನ್ನೊಬ್ಬ ವಿಜ್ಞಾನಿ ರುದರ್ಫೋರ್ಡ್ ಬಂದು ಹೇಳ್ತಾನೆ, ಇಲ್ಲ ಥಾಮ್ಸನ್ ಬಂದು ಹೇಳ್ತಾನೆ, ಇಲ್ಲ ಆಟಮ್ ಇಸ್ ಡಿವಿಸಿಬಲ್, ಅಲ್ಲಿ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಎಲ್ಲ ಕಡೆ. ಇನ್ನೊಬ್ಬ ವಿಜ್ಞಾನಿ ಬಂದು ಹೇಳ್ತಾನೆ, ಇಲ್ಲ ಪಾಸಿಟಿವ್ ಚಾರ್ಜ್ ಸೆಂಟ್ರಲ್ ಇದೆ, ನೆಗೆಟಿವ್ ಚಾರ್ಜ್ ಡಿಸ್ಪರ್ಸ್ ಆಗಿದೆ. ಇನ್ನೊಬ್ಬ ಬೋರ್ ಅಂತ ವಿಜ್ಞಾನಿ ಬರ್ತಾನೆ, ನೀಲ್ಸ್ ಬೋರ್, ಈ ಸೇಸ್ ನೆಗೆಟಿವ್ ಚಾರ್ಜ್ ಇಸ್ ಗೋಯಿಂಗ್ ರೌಂಡ್ ಆ್ಯಂಡ್ ರೌಂಡ್. SPD ಆಫ್ ಮಾಡೋದು. ಸೊ ಸೈನ್ಸ್ ಈಸ್ ಚೇಂಜಿಂಗ್. ಒಂದು ಥಿಯರಿ ಪ್ರೂವ್ ಮಾಡ್ತಾರೆ, ಅದನ್ನು ಡಿಸ್ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಥಿಯರಿ. ಸೈನ್ಸ್ ಈಸ್ ಆಲ್ವೇಸ್ ಇಂಪರ್ಫೆಕ್ಟ್. ಬಟ್ ಸಮಥಿಂಗ್ ವಿಚ್ ಇಸ್ ಇಂಪರ್ಫೆಕ್ಟ್, ಹೌ ಕ್ಯಾನ್ ಇಟ್ ಬಿ ಸೈನ್ಸ್? ದೋಷ ಇದ್ದಲ್ಲಿ ಆ ಜ್ಞಾನ ಹೇಗೆ ಪೂರ್ಣ ಆಗ ಸಾಧ್ಯ? ಆದರೆ ಭಗವದ್ಗೀತೆ ಇಸ್ ರಿಯಲ್ ಸೈನ್ಸ್. ಯಾಕಂದರೆ ಇದರಲ್ಲಿ ಕೊಟ್ಟಿರೋದೆಲ್ಲ ಸತ್ಯ. ಸೊ ಕೃಷ್ಣ ನೆಕ್ಸ್ಟ್ ಶ್ಲೋಕ ಈಸ್ ಇದು ವಿಜ್ಞಾನ ಅಂತ. ಸೊ ಜ್ಞಾನ, ದೆನ್ ವೈರಾಗ್ಯ. ಅಂದರೆ ಕೃಷ್ಣ ಈಸ್ ಸೋ ಪವರ್ಫುಲ್, ಸೋ ಆಪುಲೆಂಟ್, ಒಂಚೂರು ಅಹಂಕಾರ ಇಲ್ಲ. ಅರ್ಜುನನ ಸಾರಥಿ ಆಗ್ತಾನೆ, ಸುಧಾಮ ಮನೆಗೆ ಬಂದಾಗ ಪಾದ ತೊಳಿತಾನೆ, ಒಂಚೂರು ಅಹಂಕಾರ ಇಲ್ಲ. ವೈರಾಗ್ಯ, ಹೀ ಈಸ್ ರಿನೌನ್ಸ್ಡ್. ಆ ಒಂದು ಗಾಡ್ ಅನ್ನೋ ಪೋಸ್ಟ್ಗೆ ಆಸಕ್ತಿ ಇಲ್ಲ ಭಗವಂತನಿಗೆ. ಭಕ್ತರ ಸೇವೆ ಮಾಡ್ತಾನೆ, ಭಕ್ತರ ಜೊತೆ ಆಟ ಆಡ್ತಾನೆ, ಲೀಲೆಯನ್ನು ಮಾಡ್ತಾನೆ. ಅದು ಭಗವಂತ. ಅದಕ್ಕೆ ಭಗವಾನ ವಾಚ ಆಗ್ತದೆ. ಭಗವಾನ್ ಈ 6 ಐಶ್ವರ್ಯಗಳನ್ನು ಸಂಪೂರ್ಣ ರೂಪದಲ್ಲಿ ಹೊಂದಿರುವವನೇ ಭಗವಾನ್. ಎಲ್ಲರ ಹತ್ರ ಐಶ್ವರ್ಯಗಳಿವೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ. ಮಿಸ್ ಇಂಡಿಯಾ, ಮಿಸ್ಟರ್ ಯೂನಿವರ್ಸ್ ಸ್ವಲ್ಪ ಶ್ರೀಯ ಅಂದರೆ ಬ್ಯೂಟಿ ಇದೆ. ಅಂಬಾನಿ ಐಶ್ವರ್ಯ ಇದೆ, ದುಡ್ಡಿದೆ. ಜ್ಞಾನಿ ಐನ್ಸ್ಟೈನ್ ಹತ್ರ ಕೂಡ ಜ್ಞಾನ ಇದೆ, ಆಲ್ಬರ್ಟ್ ಐನ್ಸ್ಟೈನ್, ಲಿಟಲ್ ಜ್ಞಾನ. ಬಟ್ ಲಾರ್ಡ್ ಇಸ್ ಹ್ಯಾವಿಂಗ್ ಫುಲ್. ಭಗವಂತನ ಹತ್ರ ಸಂಪೂರ್ಣ ಜ್ಞಾನವಿದೆ, ಅವರೇ ದೇವರು. ಕೆಲವು ಮನುಷ್ಯರು ಕೂಡ ನಾನೇ ದೇವರು. ಕೆಲವು ದಾಡಿವಾಲ ಬಾಬಾ ಹೇಳ್ತಾನೆ ನಾನೇ ದೇವರು. ಕೇಳಬೇಕು, ಇವ್ರು ನಿಮ್ಮ ಹತ್ರ 6 ಗುಣಗಳು ಸಂಪೂರ್ಣವಾಗಿದೆಯಾ? ಇಲ್ಲಾಂದ್ರೆ ನೀವು ಹೇಗೆ ದೇವರಾಗಿ ಸಾಧ್ಯ? ಕೃಷ್ಣ ಲಿಫ್ಟೆಡ್ ಗೋವರ್ಧನ್, ಸೊ ಯು ಕ್ಯಾನ್ ಶೋ ಗೋವರ್ಧನ್, ಲಿಫ್ಟ್ ಇಟ್ ಆ್ಯಂಡ್ ಶೋ. ಕೃಷ್ಣ ವಿಶ್ವರೂಪ ದರ್ಶನ, ಇವತ್ತು ಚರ್ಚೆ ಮಾಡೋಣ. ವಿಶ್ವರೂಪ ದರ್ಶನ ತೋರಿಸ್ದ. ನೀವು ದೇವರಾಗಿದ್ದರೆ ವಿಶ್ವರೂಪ ದರ್ಶನ ತೋರಿಸಿ. ಸೊ ಮನುಷ್ಯ ಅಂದು ದೇವರಾಗಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಗುಣಗಳು ಅವನಲ್ಲಿ ಪ್ರಕಟವಾಗಬಹುದು, ಬಟ್ ಹಿ ಕ್ಯಾನಾಟ್ ಬಿ ಗಾಡ್. ಓಕೆ. ಆ್ಯಂಡ್ ಕೃಷ್ಣ ಸೇಸ್ ಜ್ಞಾನಂ ದೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ.
ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಜ್ಞಾನ ವಿಜ್ಞಾನ, ಜ್ಞಾನ ಅಂದರೆ ಥೆರಿಟಿಕಲ್ ನಾಲೆಜ್, ವಿಜ್ಞಾನ ಅಂದರೆ ರಿಯಲೈಸ್ ನಾಲೆಜ್, ಸಾಕ್ಷಾತ್ಕಾರ. ಆ ಜ್ಞಾನ ಸಾಕ್ಷಾತ್ಕಾರವಾದರೂ ವಿಜ್ಞಾನವಾಗುತ್ತೆ. ಎರಡನ್ನ ನಿನಗೆ ಕೊಡ್ತೀನಿ, ದಯವಿಟ್ಟು ಕೇಳು. ಇದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಏನೂ ತಿಳ್ಕೊಳ್ಳೋದಕ್ಕೆ ಉಳಿಯೋದಿಲ್ಲ. ಜ್ಞಾತವ್ಯಂ ನ ಅವಶಿಷ್ಯತೆ, ಏನು ಉಳಿಯೋದಿಲ್ಲ. ದಟ್ ಶೋಸ್ ದಟ್ ವೇದಾಸ್ ಆರ್ ಪರ್ಫೆಕ್ಟ್, 100% ನಾಲೆಜ್ ಇದ್ರೂ ಇದೆ. ಜೀಸಸ್ ವೆನ್ ಈ ಸ್ಪೋಕ್ ಬೈಬಲ್ನ ಯಾರಿಗೆ ಹೇಳಿದರು? ಇಸ್ರೇಲಲ್ಲಿ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇರುವಂಥ ಜನರಿಗೆ, ಮೋಸ್ಟ್ಲಿ ಫಿಶರ್ಮೆನ್ ಇದ್ದರು, ಅವರಿಗೆ ಈ ಜ್ಞಾನವನ್ನು ಹೇಳ್ತಾ ಇದ್ರು. ಆಗ ಜೀಸಸ್ ಅವರಿಗೆ ಹೇಳ್ತಾರೆ, ಐ ಹ್ಯಾವ್ ಮೆನಿ ಥಿಂಗ್ಸ್ ಟು ಸೇ ಬಟ್ ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್, ಸೊ ಐ ಆಮ್ ನಾಟ್ ಟೆಲ್ಲಿಂಗ್. ಇನ್ನೂ ತುಂಬ ಹೇಳೋದಿದೆ, ಆದರೆ ನಿಮಗೆ ಅರ್ಥ ಆಗೋದಿಲ್ಲ ನಿಮ್ಮ ಲೆವೆಲಲ್ಲಿ, ಅದಕ್ಕೆ ನಾನು ಹೇಳೋದಿಲ್ಲ. ಅದೇ ಕೃಷ್ಣ ಇಲ್ಲಿ ಹೇಳ್ತಾನೆ, ನನಗೆ ಎಲ್ಲವನ್ನೂ ಹೇಳ್ತೀನಿ, ಇದು ತಿಳ್ಕೊಂಡ್ಮೇಲೆ ಮತ್ತೆ ಏನೂ ತಿಳ್ಕೊಳ್ಳೋಕ್ಕೆ ಉಳಿಯೋದಿಲ್ಲ. ವಿಚ್ ಇಸ್ ಬೆಟರ್ ಸ್ಕ್ರಿಪ್ಚರ್? ಭಗವದ್ಗೀತೆ. ಸೊ ಬೇರೆ ಧರ್ಮಗಳ ಗ್ರಂಥಗಳು ಪಾಕೆಟ್ ಡಿಕ್ಷನರಿ ಆದರೆ, ವೇದ, ಭಗವದ್ಗೀತಾ, ಕ್ಯಾಂಬ್ರಿಡ್ಜ್ ಡಿಕ್ಷನರಿ, ಆಕ್ಸ್ಫರ್ಡ್ ಡಿಕ್ಷನರಿ. ಬೇರೆ ಧರ್ಮದಲ್ಲಿರುವುದೆಲ್ಲ ವೇದಗಳಲ್ಲಿದೆ, ವೇದಗಳಲ್ಲಿರುವುದು ಬೇರೆ ಧರ್ಮದಲ್ಲಿ ಇರಲಿಕ್ಕಿಲ್ಲ, ಇಲ್ಲ. ಸೊ ವೇದ ಇಸ್ ಕಂಪ್ಲೀಟ್ ನಾಲೆಜ್. ಅಂತಹ ಜ್ಞಾನವನ್ನು ಕೃಷ್ಣಲ್ಲಿ ಅರ್ಜುನನಿಗೆ ಕೊಡ್ತಾ ಇದ್ದಾನೆ. ಮತ್ತು ಈ ಜ್ಞಾನವನ್ನು ತಿಳ್ಕೊಂಡವರು ತುಂಬ ವಿರಳ. ಮನುಷ್ಯಾನಾಂ ಸಹಸ್ರೇಶು, ಈ ಗೀತೆಯನ್ನು ಪ್ರಾಕ್ಟೀಸ್ ಮಾಡೋರು ಸಾವಿರರಲ್ಲಿ ಒಬ್ಬರು. ಸೊ ಇಟ್ಸ್ ನಾಟ್ ಬಿ ಸರ್ಪ್ರೈಸ್. ಗೀತಾ ಕ್ಲಾಸಲ್ಲಿ ಸ್ವಲ್ಪ ಜನ ಬಂದರೆ ಇಟ್ ಇಸ್ ನಾಟ್ ಸರ್ಪ್ರೈಸಿಂಗ್. ಮನುಷ್ಯಾಣ ಸಹಸ್ರೇಶು, 1000 ಜನರಲ್ಲಿ ಒಬ್ಬ. ವೆರಿ ವೆರಿ ರೇರ್. ದೆನ್ ಕೃಷ್ಣ ಟಾಕ್ಸ್ ಟೆಲ್ಲಿಂಗ್ ಅಬೌಟ್ ಹಿಮ್ಸೆಲ್ಫ್. ತನ್ನ ಬಗ್ಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೃಷ್ಣ ಹೇಳ್ತಾನೆ, ಈ ಜಗತ್ತಿನಲ್ಲಿರುವಂತಹ ಎಲ್ಲ ಅಂಶಗಳು ನನ್ನಿಂದ ಬಂದಿರೋದು. ಭೂಮಿ, ಆಪೋ, ಅನಲು, ವಾಯು, ಘಂ, ಮನೋಬುದ್ಧಿ, ಅಹಂಕಾರ ಇವೆಲ್ಲವೂ ನನ್ನಿಂದ ಸೃಷ್ಟಿಯಾಗಿತ್ತು. ಪಂಚಮಹಾಭೂತಗಳೆಲ್ಲ ನನ್ನ ಶಕ್ತಿ, ಇಟ್ಸ್ ಮೈ ಎನರ್ಜಿ. ಇದು ಭೌತಿಕ ಎನರ್ಜಿ, ಅಪರಾಶಕ್ತಿ. ಅಪರ ಆ್ಯಂಡ್ ಪರ. ಅಪರಾಶಕ್ತಿ ಅಂದರೆ ಇನ್ಫೀರಿಯರ್ ಎನರ್ಜಿ, ಪರಾಶಕ್ತಿ ಅಂದರೆ ಸುಪೀರಿಯರ್. ಪರಾಶಕ್ತಿ ಯಾವುದು? ಆತ್ಮ. ಅಪರಾಶಕ್ತಿ ಯಾವುದು? ದೇಹ. ಪಂಚಮಹಾಭೂತಗಳಿಂದ ನಿರ್ಮಿತವಾದಂತಹ ಈ ಜಗತ್ತು ದೇಹ, ಅದು ಅಪರಾಶಕ್ತಿ. ಆದರೆ 2 ಶಕ್ತಿಗಳ ಒಡೆಯ ಯಾರು? ಕೃಷ್ಣ. ಸೊ ಈಶ್ವರ, ಜೀವ, ಪ್ರಕೃತಿ. ಪ್ರಕೃತಿ ಅಪರಾಶಕ್ತಿ, ಜೀವ ಪರಾಶಕ್ತಿ. ಆದರೆ ಕೃಷ್ಣ ಇವೆರಡರ ಒಡೆಯ. ಓಕೆ. ಸೊ ಸರಳವಾಗಿ ನೆನ್ಪಿಟ್ಕೋಬೇಕಂದ್ರೆ MSC, ಮಾಸ್ಟರ್ ಆಫ್ ಸೈನ್ಸ್. ಓಕೆ. MSC. ಎಮ್ ಅಂದರೆ ಮ್ಯಾಟರ್, ಜಡಶಕ್ತಿ, ಪಂಚಮಹಾಭೂತಗಳು, ಅರ್ತ್, ವಾಟರ್, ಫೈರ್, ಏರ್, ಈಥರ್, ಮನೋಬುದ್ಧಿ, ಅಹಂಕಾರ, ಇವೆಲ್ಲ ಜಡಶಕ್ತಿ, ಮ್ಯಾಟರ್. ಎಸ್ ಅಂದರೆ ಸ್ಪಿರಿಟ್, ಆತ್ಮ. ಸಿ ಅಂದರೆ ಕಂಟ್ರೋಲರ್ ಆಫ್ ಬೋತ್, ಇವೆರಡರ ನಿಯಂತ್ರಕ. ಮ್ಯಾಟರ್, ಸ್ಪಿರಿಟ್ ಆ್ಯಂಡ್ ಕಂಟ್ರೋಲರ್ ಆಫ್ ಬೋತ್. ಈ ಮೂರನ್ನು ಯಾರು ತಿಳ್ಕೊತಾರೋ ಅವನೇ ನಿಜವಾದ ವಿಜ್ಞಾನಿ. ಆದರೆ ಭೌತಿಕ ವಿಜ್ಞಾನಿಗಳು ಕೇವಲ ಮ್ಯಾಟರ್ ಮಾತ್ರ ಸ್ಟಡಿ ಮಾಡ್ತಾ ಇದ್ದಾರೆ. ಆತ್ಮದ ಬಗ್ಗೆ ಒಂಚೂರು ಜ್ಞಾನ ಇಲ್ಲ. ಸ್ಟೀಫನ್ ಹಾಕಿಂಗ್ ಅನ್ನೊಬ್ಬ ವಿಜ್ಞಾನಿ ಇಲ್ಲ. ಅವ್ರ ಪ್ರಕಾರ ದೇವರಿಲ್ಲ, ಎಲ್ಲೂ ಆಕಸ್ಮಿಕವಾಗಿ ನಡೀತಾರೆ. ಒಂದು ಪ್ರಶ್ನೆ ಕೇಳ್ಬೋದು, ದೇವರಿಲ್ಲದೆ ಹೇಗೆ ನಡೀತಾ ಇದೆ? ನೀವು ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ, ಅದ್ರ ಹಿಂದೆ ಒಬ್ಬ ನಿಯಂತ್ರಕ ಇದ್ದೇ ಇರ್ತಾರೆ. ಕರೆಕ್ಟ್? ಟ್ರಾಫಿಕ್ ಪೊಲೀಸು ಗಾಡಿ ಓಡಿಸ, ರೆಡ್ ಸಿಗ್ನಲ್ ನಿಲ್ಲಬೇಕು. ರೆಡ್ ಸಿಗ್ನಲ್ ಇದ್ದರೆ ನಾವು ಓಡಿಸಿದ್ರೆ ಸಿಟಿ ಹೋಗ್ತಾರೆ, ಸೈಡ್ 100 ರೂಪೀಸ್ ಫೈನ್. ಸೊ ಟ್ರಾಫಿಕ್ ಪೊಲೀಸ್, ಟ್ರಾಫಿಕ್ ಸಿಗ್ನಲ್ ಹಿಂದುಗಡೆ ಒಬ್ಬ ನಿಯಂತ್ರಕ ಇದ್ದಾನೆ, ಯಾರು ನಿಯಮ ಮಾಡಿದ್ದಾರೆ. ಅದೇ ರೀತಿ ಜಗತ್ತಿನಲ್ಲಿ ಕೂಡ ನಿಯಮಗಳಿವೆ. ಆ ನಿಯಮಗಳ ಹಿಂದೆ ಒಬ್ಬ ನಿಯಂತ್ರಕ ಇರಬೇಕಾದ್ರೆ
ಸೂರ್ಯ ಸಮಯಕ್ಕೆ ಸರಿಯಾಗಿ ಹೋಗ್ತಾನೆ, 1 ಸೆಕೆಂಡ್ ಲೇಟ್ ಆಗೋದಿಲ್ಲ. ನಾವು ಹೇಳೋದ್ರಲ್ಲಿ 1 ಸೆಕೆಂಡ್ ಲೇಟ್ ಆಗ್ಬೋದು, ಆದರೆ ಸೂರ್ಯ 1 ಸೆಕೆಂಡ್ ಲೇಟ್ ಆಗೋದಿಲ್ಲ. ನಾಳೆ ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ, ನಾಡ್ದು ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ, 1 ತಿಂಗಳು ಬಿಟ್ಟು ಸೂರ್ಯೋದಯ ಎಷ್ಟೊತ್ತಿಗೆ ಆಗುತ್ತೆ, ಯು ಕ್ಯಾನ್ ಕ್ಯಾಲ್ಕುಲೇಟ್. ಅಷ್ಟು ಪರ್ಫೆಕ್ಟ್ ಆಗಿದೆ. ಯಾವ ದಿನ ಗ್ರಹಣ ಬರುತ್ತೆ, ಯಾವ ದಿನ ಅಮಾವಾಸ್ಯೆ, ಯಾವ ದಿನ ಹುಣ್ಣಿಮೆ ಪ್ರೆಡಿಕ್ಟ್ ಮಾಡ್ಬೋದು. ನಾಳೆಗಷ್ಟೇ ಅಲ್ಲ, 10 ವರ್ಷದ ನಂತರ ಯಾವ ಸಮಯಕ್ಕೆ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ಕೂಡ ಪ್ರೆಡಿಕ್ಟ್ ಮಾಡ್ಬೋದು. ಅಷ್ಟು ಪರ್ಫೆಕ್ಟ್ ಆಗಿದೆ ಈ ಸೃಷ್ಟಿ. ಸೃಷ್ಟಿಯಿಂದ ನಿಯಂತ್ರಕರಿಲ್ವಾ? ದೇವರಿಲ್ಲ ಅಂತ ಹೇಳುವ ವಿಜ್ಞಾನಿ ಅಂತ ವಿಜ್ಞಾನಿ. ಆದರೆ ದೇವರಲ್ಲಿ ನಂಬೋರು ವಿಜ್ಞಾನಿಗಳು ಇದ್ದಾರೆ. ಶ್ರೀನಿವಾಸ ರಾಮಾನುಜನ್ ವಿಜ್ಞಾನಿ, ಗಣಿತ ವಿಜ್ಞಾನಿ. ಸೊ ಅವ್ರು ಹೇಳ್ತಾರೆ, ಎವ್ರಿ ಫಾರ್ಮುಲಾ ಇಸ್ ಎ ಥಾಟ್ ಆಫ್ ಗಾಡ್. ಒಂದು ಫಾರ್ಮುಲಾ ಬರಿತೀವಲ್ಲ ವಿಜ್ಞಾನದಲ್ಲಿ, ಗಣಿತದಲ್ಲಿ, ಆ ಫಾರ್ಮುಲಾ ಭಗವಂತನ ಒಂದು ಥಾಟ್. ದಟ್ಸ್ ವಾಟ್ ರಾಮಾನುಜನ್ ಸೇಸ್. ಸೊ ನಿಜವಾದ ವಿಜ್ಞಾನಿ ಅಂದರೆ ದೇವರನ್ನು ತಿಳ್ಕೊಂಡವನು, ವಿಜ್ಞಾನದಿಂದ ದೇವರನ್ನು ಅರ್ಥ ಮಾಡ್ಕೋಬೇಕು. ಸೊ ದಟ್ ಈಸ್ ಸೈನ್ಸ್. ಸೊ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊಂತಾನೆ. ಹಿ ಗೋಸ್ ಆನ್ ಟು ಟೆಲ್ ಮೆನಿ ಮೆನಿ ಥಿಂಗ್ಸ್. ನಾನು ಎಲ್ಲದರ ಸೃಷ್ಟಿಕರ್ತ ಆದರೂ ಕೂಡ ಕೆಲವೊಬ್ಬರು ನನ್ನ ಹತ್ರ ಬರೋದಿಲ್ಲ. ಎಲ್ಲದರ ಸೃಷ್ಟಿಕರ್ತ ನಾನೇ, ಆದರೆ ನನ್ನ ಹತ್ರ ಕೆಲವರು ಬರೋದಿಲ್ಲ. 4 ಪ್ರಕಾರದ ಜನ ನನ್ನ ಹತ್ರ ಬರೋದಿಲ್ಲ. ಆ 4 ಪ್ರಕಾರದ ಜನರಿಗೆ ದುಷ್ಕೃತಿನ ಅಂತ ಕರೀತಾರೆ. ನಮಾಂ ದುಷ್ಕೃತಿನೋ ಮೂಢಾ ಪ್ರಪದ್ಯಂತೆ ನರಾಧಮ ಮಾಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತ. 4 ಪ್ರಕಾರದ ಜನ ಯಾರವರು? ನಮಾಂ ದುಷ್ಕೃತಿನೋ ಮೂಢ. ಇಟ್ಸ್ 14th verse, 15th verse, 15. ನಮಾಂ ದುಷ್ಕೃತಿನೋ, ದುಷ್ಕೃತಿ ಕೆಟ್ಟ ಕಾರ್ಯ ಮಾಡುವವರು. ಮೂಢ, ಫಸ್ಟ್ ಕೆಟಗರಿ ಮೂಢ, ಮೂರ್ಖರು. ಕತ್ತೆ ಥರ ದುಡಿತಾರೆ ಕೇವಲ ಹೊಟ್ಟೆಪಾಡಿಗೋಸ್ಕರ. ಬಿಸಿ 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 ಬಿದ್ದರು ಮಣ್ಣಿರಲ್ಲ ಅಂಥವರು ಮೂಢರು. ನೋಡಿ, ಕತ್ತೆ ಹುಲ್ಲು ಎಲ್ಲ ಕಡೆ ಇದೆ, ಆದರೆ ಅಗಸನ ಬಟ್ಟೆ ಹೊತ್ತ ಮೇಲೆ ನನಗೆ ಹುಲ್ಲು ಸಿಗುತ್ತೆ ಅಂತ ನಂಬಿಕೆಯಿಂದ ಬರೀ ಕತ್ತೆ ಥರ ದುಡಿತಾನೆ. ಎಲ್ಲ ಕಡೆ ಹುಲ್ಲಿದೆ, ಓಡಾಡಿದ್ರೆ ಸಿಗುತ್ತೆ, ಆದರೆ ಸ್ವಲ್ಪ ಹುಲ್ಲಿಗೋಸ್ಕರ ಎಷ್ಟೊಂದು ಭಾರ ಹೊತ್ತು ಅವನೇ ಕತ್ತೆ. ಹೊಟ್ಟೆಪಾಡಿಗೋಸ್ಕರ ಕತ್ತೆ ಥರ ದುಡಿಬೇಕಾಗಿಲ್ಲ. ದೇವರು ಎಲ್ಲರ ಹೊಟ್ಟೆ ತುಂಬುವುದಷ್ಟು ಕೊಟ್ಟಿದ್ದಾನೆ. ಸರಳವಾಗಿ ಸಿಗುತ್ತೆ. ನಮ್ಮ ಏನಂತಾರೆ, ಅವಶ್ಯಕತೆಗಳ ಪೂರೈಕೆ ಆಗುತ್ತೆ. ಬಿಡು ವರ್ಕ್ಲೈಕ್ ಮೂಢ. ನರಾಧಮ, ಸೆಕೆಂಡ್ ಕೆಟಗರಿ ನರ ಅಧಮ, ಮನುಷ್ಯರಲ್ಲಿ ಅತಿ ನೀಚವಾದವನು ಅಂದರೆ ಪಾಪಿ, ವೆರಿ ಸಿನ್ಫುಲ್ ಪರ್ಸನ್. ಅವರು ಕೂಡ ನನ್ನ ಹತ್ರ ಬರೋದಿಲ್ಲ. ದೆನ್ ಮಾಯಾ ಅಪಹೃತ ಜ್ಞಾನ, ಯಾರ ಬುದ್ಧಿ ಮಾಯ ಶಕ್ತಿಯಿಂದ ಅಪಹರಿತವಾಗಿದೆ, ಅವರು ಕೂಡ ನನ್ನ ಹತ್ರ ಬರೋದಿಲ್ಲ. ಉದಾಹರಣೆಗೆ ವಿಜ್ಞಾನಿಗಳು, ಎಕ್ಸಾಂಪಲ್ ಸೈಂಟಿಸ್ಟ್, ಎಷ್ಟೊಂದು ಓದಿದ್ದಾರೆ, ಬಟ್ ದೇವರ ಬಗ್ಗೆ ಜ್ಞಾನ ಇಲ್ಲ. ವಿಜ್ಞಾನದಿಂದ ದೇವರಿಲ್ಲ ಅಂತ ಹೇಳ್ತಾರೆ. ಡಾರ್ವಿನ್ ಥಿಯರಿ ಎಲ್ಲರೂ ಗೊತ್ತಲ್ಲ? ಡಾರ್ವಿನ್ ಬಗ್ಗೆ ಕೇಳಿದ್ರೆ, ಡಾರ್ವಿನ್ ಸ್ಕೂಲಲ್ಲಿ ಕಲಿಸ್ತಾರೆ, ಮಂಗನಿಂದ ಮಾನವ ಬಂದ, ಮಂಗನಿಂದ ನಾವೆಲ್ಲರೂ ಬಂದಿದ್ದೀವಿ. ಸತ್ಯನ ಇದು? ಹೌದಾ? ಟ್ರೂ? ಗೀತಾ ಕ್ಲಾಸಿಗೆ ಬರಬಾರ್ದು. ಕೃಷ್ಣ ಹೇಳ್ತಾನೆ, ಅಹಂ ಬೀಜ ಪ್ರದಾಹ. ಎಲ್ಲ ಯೋನಿಗಳು, ಎಲ್ಲ ಜೀವರಾಶಿಗಳು ನನ್ನಿಂದ ಬಂದಿದೆ. ಸೊ ಡಾರ್ವಿನ್ ಸಿದ್ಧಾಂತ ಸರಿನೋ ಅಥವಾ ಕೃಷ್ಣನ ಸಿದ್ಧಾಂತ ಸರಿ? ಹೌದಾ? ನಮ್ಮ ಶಿಲಪ್ರಭಾದರು ಹೇಳ್ತಾರೆ, ಡಾರ್ವಿನ್ ತಂದೆ ಮಂಗನಾಗಿರ್ಬೋದು, ಆದರೆ ನಮ್ಮ ತಂದೆ ವಶಿಷ್ಠರು, ವಿಶ್ವಾಮಿತ್ರರು, ಜಮದಾಗಿ. ಹೌದಾ? ಡಾರ್ವಿನ್ ತಂದೆ ಮಂಗನಾಗಿರ್ಬೋದು, ನಮ್ಮ ಪೂರ್ವಜರೆಲ್ಲ ಋಷಿಮುನಿಗಳು. ಮಂಗನಿಂದ ನಾವು ಬಂದಿಲ್ಲ. ನಮ್ಮ ತಂದೆ ಕೃಷ್ಣ. ಕೃಷ್ಣ ಋಷಿಗಳನ್ನು ಸೃಷ್ಟಿ ಮಾಡಿ, ಋಷಿಗಳಿಂದ ನಾವೆಲ್ಲ ಬಂದಿದ್ದೀವಿ. ಯು ಶುಡ್ ಹ್ಯಾವ್ ಫೇತ್ ಇನ್ ದಿಸ್. ವಿಜ್ಞಾನ ಏನು ಮಾಡಿದೆ? ಮಕ್ಕಳ ತಲೆಯನ್ನು ಕೆಡಿಸ್ತಾ ಇದೆ. ಅವೈಜ್ಞಾನಿಕ ತತ್ವಗಳನ್ನು ತಿಳಿಸಿ ಮಕ್ಕಳ ತಲೆಯನ್ನು ಕೆಡಿಸ್ತಾ ಇದೆ. ಎಕ್ಸಾಮಲ್ಲಿ ಬರಬೇಕು, ನನ್ನ ಪೂರ್ವಜರು ಮಂಗಗಳು, ಮಂಗನಿಂದ ಮಾನವ ಬಂದ, ಪಾಸ್ ಆಗಬೇಕಾದ್ರೆ ಬರೆಯಬೇಕು.
ಎಕ್ಸಾಮ್ಗಿಂತ ಮುಂಚೆ ದೇವ್ರ ಹತ್ರ ಬಂದಿರ್ತಾರೆ, ದೇವರೇ ಪಾಸ್ ಮಾಡಪ್ಪ, ಇವತ್ತು ಡಾರ್ವಿನ್ ಥಿಯರಿ ಬರೀಬೇಕು, ಪಾಸ್ ಮಾಡಪ್ಪ. ಸಚ್ ಎ ಕಾಂಟ್ರಾಡಿಕ್ಟರಿ ಲೈಫ್. ಆ್ಯಂಡ್ ಆಲ್ ಸ್ಟೂಡೆಂಟ್ಸ್ ಯು ಅಗ್ರಿ? ಯೂತ್ ನಾವೆಲ್ಲರೂ ಪಾಸ್ ಅದೇ ಬಂದಿದ್ದೀವಿ, ಪಾಸ್ ಆಗಿದ್ದೀವಿ. ಆ್ಯಂಡ್ ವಿ ಆರ್ ಎಜುಕೇಟೆಡ್. ಮಂಗನಿಂದ ಮಾನವ ಬಂದಿದ್ದೀವಿ. ಸೊ ದೇರ್ ನಾಟ್ ಎಜುಕೇಷನ್. ಎಜುಕೇಷನ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಯು ಆಲ್ ಕಮ್ ಫ್ರಮ್ ಗಾಡ್. ನಾವು ದೇವರ ಮಕ್ಕಳು. ಕರೆಕ್ಟ್? ಸೊ ನಾವು ಕಣ್ಣು ಮುಚ್ಚಿ ಓದಬಾರ್ದು, ಕಣ್ಣು ತೆಗೆದು ಓದಬೇಕು, ಪ್ರಶ್ನೆ ಮಾಡಬೇಕು. ಕೆಲವು ಮನೆಯಲ್ಲೇ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಅಮ್ಮ ಈ ಪ್ರಶ್ನೆ ಇದೇನು, ನಕ್ಷತ್ರಗಳು ಹೇಗೆ, ಚಂದ್ರ ಹೇಗೆ ಅರ್ಧ ಚಂದ್ರ ಪೂರ್ಣಚಂದ್ರ ಆಗ್ತಾನೆ, ಸುಮ್ಮನೆ ಅಂತ ಹೇಳ್ಬಾರ್ದು, ಉತ್ತರ ಕೊಡಬೇಕು. ಅದಕ್ಕೆ ನಾವು ತಿಳ್ಕೋಬೇಕು. ಸೊ ವಿ ಶುಡ್ ಮೇಕ್ ಚಿಲ್ಡ್ರನ್ ಕ್ವಶನ್ ಅಥವಾ ಬ್ರಹ್ಮ ಜಿಜ್ಞಾಸ. ಮಕ್ಕಳಿಗೆ ಪ್ರಶ್ನೆ ಮಾಡುವ ಒಂದು ಅಭ್ಯಾಸವನ್ನು ಕಲಿಸಿಕೊಡ್ಬೇಕು, ಮತ್ತು ಅದಕ್ಕೆ ಉತ್ತರ ಕೂಡ ಕೊಡಬೇಕು. ರೈಟ್? ಮಕ್ಕಳನ್ನು ಬರೀ ಓದು ಪಾಸಾಗು ಅಂತ ಬರೀ ಇಷ್ಟೇ ಕಲಿಸಿದ್ರೆ ಅವನು ದಡ್ಡನಾಗ್ತಾನೆ, ಅವನ ಒಂದು ಸಾಮರ್ಥ್ಯ ಬೆಳೀತಾ ಇಲ್ಲ. ಕ್ರಾಮಿಂಗ್ ವಾಮಿಟಿಂಗ್ ಮಾರ್ಕ್ಸ್ ಬಂತು, ಆದರೆ ಬುದ್ಧಿ ಬೆಳೀಲಿಲ್ಲ. ಸೊ ನಿಜವಾದ ಜ್ಞಾನವನ್ನು ತಿಳ್ಕೊಂಡಿಲ್ಲ. ನಿಜವಾದ ಜ್ಞಾನ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅಥಾದು ಬ್ರಹ್ಮ ಜಿಜ್ಞಾಸ. ಒನ್ ಶುಡ್ ಸ್ಟಾರ್ಟ್ ಇನ್ಕ್ವೈರಿಂಗ್ ಅಬೌಟ್ ವಾಟ್ ಈಸ್ ಲೈಫ್. ನಾನು ಯಾರು, ಜೀವನದ ಗುರಿ ಏನು, ದೇವರು ಯಾರು ಅಂತಹ ಪ್ರಶ್ನೆ ಯಾವಾಗ ಮನಸ್ಸಲ್ಲಿ ಬರುತ್ತೆ, ಆಗ ಅವನಾಗಿ ಅವನೇ ಹುಡುಕ್ತಾನೆ. ಹಿ ವಿಲ್ ಸ್ಟಾರ್ಟ್ ಸರ್ಚಿಂಗ್. ಸೊ ಈ 4 ಆಸುರ ಭಾವಮಾಶಕ, 4ನೇ ಕ್ಯಾಟಗರಿ ಅಂದರೆ ಅಸುರರು. ಅವರು ಕೂಡ ದೇವರ ಹತ್ರ ಬರೋದಿಲ್ಲ. ರಾವಣ, ಹಿರಣ್ಯಕಶಿಪು, ದೇವರನ್ನು ಕೊಂದು ನಾನೇ ದೇವರಾಗಬೇಕು ಅಂತಾರೆ. ಈ 4 ಪ್ರಕಾರದ ಜನ ನನ್ನ ಹತ್ರ ಬರೋದಿಲ್ಲ. ಆದರೆ 4 ಪ್ರಕಾರದ ಪುಣ್ಯವಂತರು ನನ್ನ ಹತ್ರ ಬರ್ತಾರೆ. ಅವ್ರು ಯಾರು? ನೆಕ್ಸ್ಟ್ ಶ್ಲೋಕ ಕೃಷ್ಣ ಹೇಳ್ತಾನೆ, ದೇವ್ರು ಹೇಳಿ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. 4 ಪ್ರಕಾರದ ಜನ ನಂತರ ಬರ್ತಾರೆ. ಯಾರವರು? ಆರ್ಥ, ತುಂಬ ದುಃಖ. ಫಿಲ್ಮ ತೋರಿಸ್ತಾರೆ, ಹೀರೋ ತುಂಬ ದುಃಖದಲ್ಲಿದ್ದಾನೆ, ದೇವರ ಹತ್ರ ಬರ್ತಾನೆ, ಡಂಗ್ 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 ಭಗವಾನ್ ಉಠೋ, ಇಟ್ನಾ ನನ್ನ ಜೀವನ ಕಷ್ಟ ಇದೆ, ಯಾಕೆ ನನ್ನ ಜೊತೆ ಹೀಗಾಗ್ತಾ ಇದೆ. ಸೊ ಆರ್ಥ, ತುಂಬ ಕಷ್ಟ ಇದೆ ಜೀವನ, ಕಷ್ಟ ಪರಿಹಾರಕ್ಕೋಸ್ಕರ ಬರ್ತಾರೆ. ಸೊ ದೇವಸ್ಥಾನಕ್ಕೆ ಬರೋರಲ್ಲಿ 4 ಕ್ಯಾಟಗರಿ. ಕೆಲವರು ಬಂದು ದೇವರ ಮುಂದೆ ಕಣ್ಣೀರು ಹಾಕ್ತಾ ಇರ್ತಾರೆ, ಆಗ್ತಿದ್ದಾರೆ. ಮತ್ತು ಖರ್ಚಿಗೆ ಯಾರು ನೋಡಿದ್ರೆ ದೇವರೇ ಕಾಪಾಡಪ್ಪ. ಸೆಕೆಂಡ್ ಕ್ಯಾಟಗರಿ ಇಸ್ ಅರ್ಥಾರ್ಥಿ. ಅರ್ಥಿ, ದುಡ್ಡು ಬೇಕು, ಅದಕ್ಕೆ ಬರ್ತಾರೆ. ಥರ್ಡ್ ಕ್ಯಾಟಗರಿ ಇಸ್ ಜಿಜ್ಞಾಸು. ಬರ್ತಾನೆ, ಯಾಕೆ ಪ್ರಶ್ನೆಗಳಿದೆ, ಮನಸ್ಸಿಗೆ ಸಂಶಯಗಳಿವೆ, ಜಿಜ್ಞಾಸೆ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ಒಂದು ಗುರುಗಳನ್ನು ಭೇಟಿಯಾಗ್ತಾನೆ, ಪ್ರಶ್ನೆ ಕೇಳ್ತಾನೆ, ಅದರ ಬಗ್ಗೆ ಮನನ ಮಾಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಪ್ರಶ್ನೆ ಕೇಳ್ತಾನೆ. ಅವನು ಜಿಜ್ಞಾಸು. ರೈಟ್? ಸೊ ಉಪನಿಷತ್ತುಗಳಲ್ಲಿ ಹಲವಾರು ಜಿಜ್ಞಾಸು ಭಕ್ತರ ಒಂದು ವರ್ಣನೆ ಇದೆ. ರೈಟ್? ಸೊ ತೈತ್ರೇಯ ಉಪನಿಷತ್ತಲ್ಲಿ ಕೂಡ ಇದರ ವರ್ಣನೆ ಇದೆ. ಒಬ್ಬ ಶಿಷ್ಯ ಬಂದು ಗುರುಗಳ ಕೇಳ್ತಾನೆ, ಈ ಜಗತ್ತಿನ ಮೂಲ ಯಾವುದು? ಸೊ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶವನ್ನು ಒಂದೊಂದಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಸೊ ದಟ್ ಈಸ್ ಜಿಜ್ಞಾಸು, ಪ್ರಶ್ನೆ ಮಾಡ್ತಾನೆ. ಫೋರ್ತ್ ಕ್ಯಾಟಗರಿ ಈಸ್ ಜ್ಞಾನಿ. ಜ್ಞಾನಿ ಯಾರು? ಅವನಿಗೆ ಗೊತ್ತಿದೆ, ನಾನು ದೇವರ ಹತ್ರ ಬಂದಿದ್ದೀನಿ, ದೇವರು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ, ನನ್ನ ಅವಶ್ಯಕತೆಗಳನ್ನು ಎಲ್ಲ ಪೂರೈಸ್ತಾ ಇದ್ದಾನೆ, ನಾನು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ನನ್ನ ಒಳಗಡೆ ಕೂತಿದ್ದಾನೆ, ನನ್ನ ಬಯಕೆಗಳು ಅವನಿಗೆ ಗೊತ್ತಿಲ್ವಾ? ಗೊತ್ತು, ಪೂರೈಸ್ತಾನೆ. ಬೇಡದೇ ಇದ್ರೂ ಕೂಡ ಪೂರೈಸ್ತಾನೆ. ಜ್ಞಾನ ಇದೆ ಅವನ ಹತ್ರ. ದೇವಸ್ಥಾನಕ್ಕೆ ಬರ್ತಾನೆ, ಯಾಕೆ? ಸೇವೆ ಮಾಡೋದಕ್ಕೆ. ದುಡ್ಡು ಬೇಡಕ್ಕೆ ಬರೋದು,
ಕಷ್ಟ ಪರಿಹಾರಕ್ಕೋಸ್ಕರ ಬರಲ್ಲ, ರೈಟ್. ಮತ್ತು ಸಂಶಯ ಕೂಡ ಇಲ್ಲ ಅವನಿಗೆ, ಸಂಪೂರ್ಣ ಕಾನ್ಫಿಡೆನ್ಸ್ ಇದೆ, ಫೇತ್ ಇದೆ ದೇವರ ಮೇಲೆ, ಸೇವೆ ಮಾಡೋದಕ್ಕೆ ಬರ್ತಾನೆ, ಅವನು ಜ್ಞಾನಿ. ಈ 4 ಜನರಲ್ಲಿ ಯಾರು ಶ್ರೇಷ್ಠ? ಜ್ಞಾನಿ. ನೆಕ್ಸ್ಟ್ ಹೋಗೋದು ಹೇಳ್ತಾನೆ, ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಜ್ಞಾನಿ ಸ್ಪೆಷಲ್. ಓಕೆ, ಸೊ ಈಗ ನಾವು ಆಲೋಚನೆ ಮಾಡಬೇಕು, ನಾವು ಯಾವ ಕೆಟಗರಿಯಲ್ಲಿ ಇದ್ದೀವಿ? ಪ್ರತಿ ಸಲ ದೇವ್ರ ಮುಂದೆ ಬಂದಾಗ ಏನು ಬೇಡ್ಕೊತೀವಿ? ಕೆಲವರು ಬಂದು ಬೇಡ್ಕೊಳ್ತಾ ಇರ್ತಾರೆ. ಚಿಕ್ಕ ಮಗು, ತಂದೆ ತಾಯಿಗೆ ಮಗು ಹುಟ್ಟಿದಾಗ ಮಗುನ ಬೆಳೆಸ್ತಾರೆ, ಸ್ಕೂಲಿಗೆ ಕಳಿಸ್ತಾರೆ, ಪಾಸ್ ಆಗಬೇಕು ಅಂತ ಹೇಳ್ತಾರೆ. ಸೊ ಮಗು ಎಕ್ಸಾಮ್ಗಿಂತ ಮುಂಚೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ದೇವ್ರ ಹತ್ರ, ದೇವರಿಗೆ ಪಾಸ್ ಮಾಡು, ಇಲ್ಲಾಂದರೆ ತಾಯಿ ಬೈತಾಳೆ, ಪಾಸ್ ಮಾಡು. ಇನ್ನೂ ಸ್ವಲ್ಪ ದೊಡ್ಡವನಾದಮೇಲೆ CET ಎಕ್ಸಾಮ್ ಅಂತು, IIT ಎಕ್ಸಾಮ್ ಅಂತು, ಒಳ್ಳೆ ಕಾಲೇಜ್ ಕೊಡಿಸು, ಒಳ್ಳೆ ಕಾಲೇಜ್ ಸಿಕ್ತು, ಫೈನಲ್ ಇಯರಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಕೊಡಿಸು, ಅಥವಾ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಇನ್ನೂ ಸ್ವಲ್ಪ ಪ್ರಾಫಿಟ್ ಸಕ್ಸಸ್ ಆಗಲಿ, ಒಳ್ಳೆ ಜಾಬ್ ಸಿಕ್ಕ ಮೇಲೆ ಒಳ್ಳೆ ಹೆಂಡತಿ ಸಿಕ್ಕರೆ ಒಳ್ಳೆದಾಗುತ್ತೆ, ಒಳ್ಳೆ ಗಂಡ ಸಿಕ್ಕರೆ. ಮತ್ತು ಸ್ವಲ್ಪ 1 ವರ್ಷದ ನಂತರ ಮಗು ಆಗಿಲ್ಲ, ಮಗು ಬೇಕು, ಮಗು ಆಯಿತು, ಮತ್ತೆ ಬರ್ತಾನೆ, ಮಗುವನ್ನು ಪಾಸ್ ಮಾಡಿಸು, ಅವನಿಗೆ ಒಳ್ಳೆ ಜಾಬ್ ಸಿಗಲಿ, ಅವನಿಗೆ ಒಳ್ಳೆ ಮದುವೆ ಆಗಲಿ. ಸೊ ಪ್ರತಿ ಸಲ ಒಂದು ಲಿಸ್ಟ್ ತಗೊಂಡೇ ಬರ್ತಾನೆ. ದೇವರು ನಿಂತಿದ್ದಾನೆ, ಬಂದ ನೋಡು ಏನು ಕೇಳ್ತಾನೆ. ಎಸ್ಪೆಷಲಿ ತಿರುಪತಿ ಬಾಲಾಜಿ ನಗರದ ನಿಂತಿದ್ದಾನೆ, ಎಲ್ಲ ಗೊತ್ತು, ಬರೀ ಕೇಳಕ್ಕೆ ಬರ್ತಾರೆ, ನನ್ನಿಂದ ಕೇವಲ ತೊಗೊಳಕ್ಕೆ ಬರ್ತಾರೆ. ಆದರೆ ತುಂಬ ಕಮ್ಮಿ ಜನ ಸೇವೆ ಮಾಡೋದು ಹೋಗ್ತಾರೆ, ಸೇವೆ ಮಾಡೋದು 1 ತಿಂಗಳಿದ್ದು ಪ್ರಸಾದ ಸೇವೆ ಮಾಡ್ತಾರೆ, ಅದು ಉತ್ತಮ. ಕೆಲವರು ಹೋಗ್ತಾರೆ, ಬಾಲಾಜಿನ ಪಾರ್ಟ್ನರ್ ಮಾಡ್ಕೊತಾರೆ, ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನಿಮ್ಮ ಹೆಸರು ಹಾಕಿದ್ದೀನಿ, ನೀವು ನಮ್ಮ ಪಾರ್ಟ್ನರ್, ಸೊ 50% ನಿಮಗೆ, 50% that's okay, that's good, but that's not highest. Okay, so tesham jnani nityuktah, jnani is shrestha, but others are also good. Udara sarve ete sarva udara, that's good, because ನನ್ನ ಹತ್ರ ಬರ್ತಾ ಇದ್ದಾರೆ, they are not going anywhere else. ಅವರು ದೇವತೆಗಳ ಕರ್ಕೊಂಡು ಹೋಗ್ಬೋದಿತ್ತು, ಆದರೆ ನನ್ನ ಹತ್ರ ಬರ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾರೆ. ರೈಟ್, ಸಪೋಸ್ ನಿಮ್ಮ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ ಪ್ರೈಮ್ ಮಿನಿಸ್ಟರ್ ಜೊತೆ ಇದೆ, ನೀವ್ಯಾಕೆ ಚಿಕ್ಕ ಪುಟ್ಟ ಪೊಲೀಸ್ ಆಫೀಸರ್? ಇಸ್ ಇಟ್ ನೀಡೆಡ್ ಟು ಗೋ ಟು ಪೊಲೀಸ್ ಆಫೀಸರ್ಸ್ ಆರ್ ಸಮ್ ಗೌರ್ಮೆಂಟ್ ಏಜೆನ್ಸಿ? ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ, ಫೋನ್ ಮಾಡಿ, ಡೈರೆಕ್ಟ್ ಕನೆಕ್ಷನ್ ಇದ್ದರೆ. ಸೊ ಇವರು ನನ್ನ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ, ಬೇರೆ ದೇವತೆಗಳ ಹತ್ರ ಹೋಗ್ತಾ ಇಲ್ಲ. ಗುಡ್, ಉದಾಹರಣ ಸರ್ವೇ ಇದೆ. ರೈಟ್, ಅರ್ಥ ಜಿಜ್ಞಾಸಿ ಅರ್ಥಾರ್ಥಿ ಇವರೆಲ್ಲರೂ ಒಳ್ಳೆಯವರು. ಅವರು ಕೂಡ ಬಹುನಾ ಜನ್ಮನ ಅಂತೆ ಮಾಂ ಪ್ರಬದ್ಧತೆ, ನನಗೆ ಶರಣ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ, ಅಂತಹ ಆತ್ಮ ತುಂಬ ದುರ್ಲಭವಾದದ್ದು ಅಂತ ಕೃಷ್ಣ ಹೇಳ್ತಾನೆ. ಬಟ್ see, there is a difference between worshipping Krishna, Vishnu and worshipping other devatas. ವ್ಯತ್ಯಾಸ ಇದೆ. ಅದೇನೆಂದರೆ, ಅನ್ಯ ದೇವತೆಗಳು ಭಕ್ತನ ಆಸೆಯನ್ನು ತಕ್ಷಣ ಪೂರೈಸ್ತಾರೆ. ರೈಟ್, ಒಳ್ಳೆ ಹೆಲ್ತ್ ಬೇಕಂದರೆ ಸೂರ್ಯ ಪೂಜೆ ಮಾಡ್ತಾರೆ, ಹೆಲ್ತ್ ಸರಿ ಹೋಗುತ್ತೆ. ಧನ ಸಂಪತ್ತು ಬೇಕಂದರೆ ಶಿವನ ಪೂಜೆ ಮಾಡ್ತಾರೆ, ದುರ್ಗಾ ಪೂಜೆ ಮಾಡ್ತಾರೆ. ಭೌತಿಕ ಬಯಕೆಗಳಿಗೋಸ್ಕರ ದೇವತೆಗಳ ಪೂಜೆ ಮಾಡಿದಾಗ ಬೇಗ ಸಿಗುತ್ತೆ ಫಲ, ಆದರೆ ಕೃಷ್ಣನ ಪೂಜೆ ಮಾಡಿದಾಗ ಸ್ವಲ್ಪ ವಿಳಂಬ ಆಗ್ಬೋದು. ಯಾಕೆ? ದೇವತೆಗಳು ಅದು ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಪರಿಗಣಿಸೋದಿಲ್ಲ. ಆದರೆ ಕೃಷ್ಣ ಇಸ್ ಲೈಕ್ ಫಾದರ್, ನನ್ನ ಮಗ ಏನು ಬೇಡ್ತಾ ಇದ್ದಾನೆ, ಅದು ನನಗೆ ಒಳ್ಳೆಯದು ಅಥವಾ ಕೆಟ್ಟದ್ದು. ಸಪೋಸ್ ನಿಮ್ಮ ಮಗನಿಗೆ ಒಂದು 10 ರೂಪಾಯಿ ಕೊಟ್ಟಿದ್ದೀರ ಪಾಕೆಟ್ ಮನಿ, 10 ರೂಪಾಯಿ ತೊಗೊಂಡು ಮಿಠಾಯಿ ಶಾಪ್ಗೆ ಹೋದರೆ ನನಗೆ ಚಾಕ್ಲೇಟ್ ಬೇಕು ಅಂತ ನಂತರ ತಕ್ಷಣ ಕೊಟ್ಬಿಡ್ತಾರೆ. ದೊಡ್ಡ 10 ರೂಪಾಯಿ ತೊಗೊತಾನೆ, ಚಾಕ್ಲೇಟ್ ಕೊಟ್ಬಿಡ್ತಾನೆ. ಅದು ಅವನಿಗೆ ಒಳ್ಳೆಯದು ಕೆಟ್ಟದ್ದು ಅವನು ಯೋಚನೆ ಮಾಡೋದು.
ಬಿಸ್ನೆಸ್ ಅಷ್ಟೇ. ಬಟ್ ಕೃಷ್ಣ ಏನು ಹಲ್ಲು ಮುರಿದೋಗಿದೆ, ಕೊಡೋಗಿದೆ, ಕೊಡೋದಿಲ್ಲ. ನಾನು ಫಸ್ಟ್ ಚಾಕ್ಲೇಟ್ ತಿನ್ನೋ ನಂತರ ಕೊಡ್ತೀನಿ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವರ್ಷಿಪಿಂಗ್ ಕೃಷ್ಣ. ಬಿಕಾಸ್ ಕೃಷ್ಣ ಫಾದರ್ ಅಹಂ ಬೀಜ ಪದಾರ್ಥ, ಹಿ ಕೇರ್ಸ್ ಫಾರ್ ಅಸ್. ಬಟ್ ಅದರ್ ದೇವದಾಸ್ ಇಮಿಡಿಯೇಟ್ಲಿ ಗಿವ್. ಅದು ನಮಗೆ ಈವೆಂಚುಲಿ ಅಹಿತಕರ ಆಗೋದು. ಬಟ್ ಕೃಷ್ಣ ನಮ್ಮ ಜೊತೆ ಏನು ಮಾಡ್ತೀನೋ ಅದು ಯಾವಾಗಲೂ ನಮಗೆ ಒಳ್ಳೆಯದಾಗುತ್ತೆ. ದಟ್ಸ್ ದ ಡಿಫರೆನ್ಸ್. ಅರ್ಥ ಆಗ್ತಾ ಇದೆ? ಕೃಷ್ಣ ಕೌನ್ಸಿಲ್ ಕೊಡ್ತೇವೆ 7th chapter. ಓಕೆ, ಸೊ ಇಲ್ ಗೋ ಫಾಸ್ಟ್. ಗೋ ಟು 8. ಸೊ ಕೃಷ್ಣ ಹೇಳ್ತಾನೆ, ಸೊ ಜ್ಞಾನಿ ನನ್ನ ಭಕ್ತನಾಗ್ತಾನೆ, ನನ್ನ ಪೂಜೆ ಮಾಡ್ತಾನೆ, ನನ್ನ ಲೋಕವನ್ನು ಪಡೀತಾನೆ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. ಭಗವದ್ಧಾಮವನ್ನು ಹೇಗೆ ತಲುಪಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಆರ್ಟ್ ಆಫ್ ಡೈಯಿಂಗ್. ಇಲ್ಲಿವರೆಗೂ ಕೃಷ್ಣ ಆರ್ಟ್ ಆಫ್ ಲಿವಿಂಗ್ ಹೇಳ್ತಾರೆ. ಕರ್ಮಯೋಗ ಇದು ಆರ್ಟ್ ಆಫ್ ಲಿವಿಂಗ್, ಭಕ್ತಿಯೋಗ ಆರ್ಟ್ ಆಫ್ ಲಿವಿಂಗ್. ಆರ್ಟ್ ಆಫ್ ಡೈಯಿಂಗ್ ಅಂದರೆ ಔಟ್ ಆಫ್ ಇಟ್, ಹೇಗೆ ಸಾಯುವುದು. ಸೊ 8ನೇ ಅಧ್ಯಾಯದ ಶ್ಲೋಕ 5, ಶ್ಲೋಕ 6ರಲ್ಲಿ ಕೃಷ್ಣ ಇಸ್ ಟೆಲಿಂಗ್ ಅಬೌಟ್ ಆರ್ಟ್ ಆಫ್ ಡೈಯಿಂಗ್. ಹೌ ಶುಡ್ ವಿ ಡೈ? 5ನೇ ಶ್ಲೋಕ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲೇ, ಸಾವಿನ ಸಮಯದಲ್ಲಿ, ಮಾಮೇವ ಸ್ಮರಣ್, ನನ್ನ ಸ್ಮರಣೆ ಮಾಡಬೇಕು. ಮುಕ್ತ್ವ ಕಲೇವರಂ, ದೇಹವನ್ನು ಬಿಟ್ಟು ನೀನು ಎಲ್ಲಿ ಬರ್ತೀಯಾ? ಮದ್ಭಾವಂ, ನನ್ನ ಭಾವ, ನನ್ನ ಲೋಕಕ್ಕೆ ಬರ್ತೀಯಾ ಅಂತ ಕೃಷ್ಣ ಹೇಳ್ತಾನೆ. ಸೊ ಸಾವಿನ ಸಮಯದಲ್ಲಿ ನಾವು ಯಾವ ಸ್ಮರಣೆ ಮಾಡ್ತಾ ಇದ್ದೀವಿ ಆ ಗತಿಯನ್ನು ಪಡೀತೀವಿ. ಶಾಸ್ತ್ರದಲ್ಲಿ ಒಂದು ಉದಾಹರಣೆ ಇದೆ. ಒಬ್ಬ ರಾಜನಿದ್ದ, ಭರತ ರಾಜ. ರಾಮಾಯಣದ ಭರತನಲ್ಲ, ಮಹಾಭಾರತ ಭರತನೂ ಅಲ್ಲ, ಇವನು ಋಷಭದೇವನ ಮಗ ಭರತ. ಭರತರಾಜರು ಸಕಲ ಸಂಪತ್ತನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾ ಇದ್ರು. ತಪಸ್ಸು ಮಾಡುವಾಗ ಒಂದು ಜಿಂಕೆ ಮರಿಗೆ ಆಕರ್ಷಿತರಾದರು. ಜಿಂಕೆ ಮರಿ ನದಿಯಲ್ಲಿ ಹರ್ಕೊಂಡು ಬರ್ತಾ ಇತ್ತು. ಅದನ್ನು ಎತ್ಕೊಂಡು ಆಶ್ರಮಕ್ಕೆ ತಗೊಂಡ್ಬರ್ತಾರೆ. ಜಿಂಕೆ ಮರಿ ಆರೈಕೆ ಮಾಡ್ತಾರೆ, ತಪ್ಪೇನಿಲ್ಲ, ಸರಿನೇ. ಆದರೆ ಏನಾಯಿತು? ಆಸಕ್ತ. ಎಲ್ಲ ಬಿಟ್ಟು ಬಂದಿದ್ರು, ಜಿಂಕೆ ಮರಿ ಆಸಕ್ತ. ನನ್ನ ರಾಜಕುಮಾರ, ನನ್ನ ಪುತ್ರ ಅಂತ ಆಟಾಡಿಸ್ತಾರೆ. ಜಪ ಮಾಡುವಾಗ ಹರೇ ಕೃಷ್ಣ ಹರೇ ಕೃಷ್ಣ, ಇದೇ ಇಲ್ವೋ, ಏನು ಮಾಡ್ತಾ ಇದ್ದೀನಿ, ಹರೇ ಕೃಷ್ಣ ಹರೇ ಕೃಷ್ಣ, ಡಿಸ್ಟ್ರ್ಯಾಕ್ಟ್ ಆಗ್ತಾಯಿದೆ. ಒಂದು ದಿನ ಜಿಂಕೆ ಮರಿ ಆಶ್ರಮ ಬಿಟ್ಟು ಹೋಯಿತು, ವಾಪಸ್ ಬರಲಿಲ್ಲ. ಭರತರಾಜರು ಹುಡುಕ್ತಾ ಹೋಗ್ತಾರೆ. ಕತ್ತಲಾಯಿತು, ಕಾಣಿಸ್ಲಿಲ್ಲ ದಾರಿ. ಒಂದು ತೆಗ್ಗಿನಲ್ಲಿ ಬಿದ್ದು ಅವರು ದೇಹ ತ್ಯಾಗ ಮಾಡಿದರು. ಸಾಯುವಾಗ ಜಿಂಕೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಮುಂದಿನ ಜನ್ಮದಲ್ಲಿ ಅವರು ಜಿಂಕೆ. ಇದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಬರುತ್ತೆ ಕತೆ, 5ನೇ ಸ್ಕಂದದಲ್ಲಿ. ಆದರೆ ಭಗವಂತನ ಅನುಗ್ರಹ ನೋಡಿ, ಅಷ್ಟೊಂದು ತಪಸ್ಸು ಮಾಡಿದ್ರಲ್ಲ, ಆ ಜಿಂಕೆ ಜನ್ಮದಲ್ಲಿ ಪೂರ್ವ ಜನ್ಮ ನೆನಪಿತ್ತು. ಅಯ್ಯೋ, ನಾನು ರಾಜನಾಗಿದ್ದೆ, ಬಿಟ್ಟು ತಪಸ್ಸು ಮಾಡಿ ಬಂದೆ, ಜಿಂಕೆ ಆಗಿಬಿಟ್ಟೆ, ಅಯ್ಯೋ ಮತ್ತೆ ನಾನು ತಪ್ಪು ಮಾಡಬಾರ್ದು ಅಂತ ಆ ಜಿಂಕೆಯ ಗುಂಪಿನಿಂದ ಹೊರಬಂದು ಋಷಿಮುನಿಗಳ ಆಶ್ರಮದಲ್ಲಿ ಇಟ್ಕೊಂಡು ಒಣ ಹುಲ್ಲು, ಒಣ ಎಲೆಯನ್ನು ತಿಂದು ಅದು ತಪಸ್ಸು ಮಾಡಿ ಮುಂದಿನ ಜನ್ಮದಲ್ಲಿ ಮತ್ತೆ ಅವನು ಅಂಗಿರ ಗೋತ್ರದ ಮನೆತನದಲ್ಲಿ ಹುಟ್ಟಿ ಬಂದ. ಅವನಿಗೆ 2 ಜನ್ಮದ ನೆನಪು ಭಗವಂತನ ಅನುಗ್ರಹ. ಅಯ್ಯೋ, ನಾನು ಫಸ್ಟ್ ಜನ್ಮದಲ್ಲಿ ಫೇಲ್ ಆಗಿಬಿಟ್ಟೆ, ಸೆಕೆಂಡ್ ಜನ್ಮದಲ್ಲಿ ಫೇಲ್ ಆದೆ, ಈಗ ನಾನು ಪಾಸ್ ಆಗಿದ್ದೇನೆ. 3ನೇ ಜನ್ಮದಲ್ಲಿ ಅವರು ಮೂಕನಾಗಿ, ಕಿವುಡನಾಗಿ ವರ್ತನೆ ಮಾಡ್ತಾಯಿದ್ರು. ಏನು ಮಾತಾಡ್ತಾ ಇರಲಿಲ್ಲ, ಏನು ಕೇಳಿಸ್ಕೊಳ್ತಾ ಇರಲಿಲ್ಲ, ಕೇವಲ ಅಂತರಾಳದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಇದ್ದರು. ಯಾವ ಮೋಹ ಮಾಯೆಗೂ ಬಲಿಯಾಗಬಾರ್ದು ನಾವು.
ನನ್ನ ಬುದ್ಧಿವಂತಿಕೆ ಅಂತ ತೋರಿಸ್ಕೊಂಡ್ಬಿಟ್ರೆ ತಂದೆ ನನಗೆ ಕೆಲಸಕ್ಕೆ ಹಚ್ಚಿಬಿಡ್ತಾರೆ, ದುಡಿಬೇಕಾಗತ್ತೆ, ಮದುವೆ ಮಾಡ್ಕೊಂತಾರೆ, ಏನೇನು ಮಾಡುತ್ತಾರೆ. ಸೊ ಆಲ್ರೆಡಿ ನಾನು ರಾಜನಾಗಿದ್ದೆ, ಅದು ಬಿಟ್ಟು ಬಂದಿದ್ದೀನಿ, ಈಗ ನಾನು ಮತ್ತೆ ಚಾನ್ಸ್ ತಗೊಳ್ಳೋದಿಲ್ಲ. ನೆನಪಿತ್ತು. ಜೊತೆಗೆ ಜಡಭರತನಾಗಿ ಜಡ ಮೂಕ ಕಿವುಡಂತರ ವರ್ತನೆ ಮಾಡ್ತಾರೆ. ಅವರ ಅಂತರಾಳದಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಿದ ಯೋಗಿ ಆಗಿದ್ದ. ಅದೇ ಅವರ ಅಂತಿಮ ಜನ್ಮ. ಅವರು ಮತ್ತೆ ಭಗವದ್ಧಾಮಕ್ಕೆ ಹೋದರು. ಸೊ ಅಂತ್ಯಕಾಲದಲ್ಲಿ ನಾವು ಭಗವಂತನ ಸ್ಮರಣೆ ಮಾಡಬೇಕು. ಅಂತೆಯೇ ನಾರಾಯಣ ಸ್ಮೃತಿ ಭಾಗವತದಲ್ಲಿ ಹೇಳ್ತಾರೆ. ಅಜಾಮಿಲ ಅನ್ನುವ ಬ್ರಾಹ್ಮಣನಿದ್ದ, ಕೇಳಿದಿರಾ? ಅಜಾಮಿಳ ಬ್ರಾಹ್ಮಣ ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದ, ಒಳ್ಳೆ ಸದಾಚಾರಿಯಾಗಿದ್ದ. ಆದರೆ ಒಂದು ದಿನ ಕಾಡಿಗೆ ಹೋದ ಹೂಗಳನ್ನು ತರೋದಕ್ಕೆ ಪೂಜೆಗೋಸ್ಕರ. ಕಾಡಿನಲ್ಲಿ ಒಂದು ದೃಶ್ಯ ನೋಡಿದ, ಕೆಟ್ಟ ದೃಶ್ಯ ನೋಡಿದ. ಶೂದ್ರ ಮತ್ತು ವೈಶ್ಯ ಪರಸ್ಪರ ಒಂದು ಇಂಟಿಮೇಟ್ ಪೊಸಿಷನಲ್ಲಿದ್ದರು. ಅದನ್ನು ನೋಡಿ ಒಂದು ಸ್ವಲ್ಪ ತಲೆ ಕೆಟ್ಟಿತು. ಮನೆಗೆ ಬರ್ತಾನೆ, ಸ್ನಾನ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಜಪ ಮಾಡ್ತಾನೆ, ಆದರೂ ಅದು ಹೋಗಲಿಲ್ಲ ಮನಸ್ಸಿನಿಂದ ಆ ದೃಶ್ಯ. ಅತಿಯಾದ ಆಸಕ್ತಿ ಬೆಳೀತು ಆ ವಿಷಯ ಮೇಲೆ. ಒಂದು ದಿನ ಹೋಗಿ ಪ್ರಪೋಸ್ ಮಾಡಿ ಅವನು ಮನೆ ಕರ್ಕೊಂಡು ಬರ್ತಾನೆ. ಆಲ್ರೆಡಿ ಮದುವೆ ಆಗಿತ್ತು ಅವನಿಗೆ. ಹೆಂಡತಿಯನ್ನು, ತಂದೆ ತಾಯಿಯನ್ನು ಹೊರಗೆ ಹಾಕ್ತಾನೆ. ಆ ವೇಶ್ಯ ಜೊತೆ ಜೀವನ ಮಾಡ್ತಾನೆ. ಅವಳ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ದರೋಡೆ ಮಾಡ್ತಾನೆ, ವಂಚನೆ ಮಾಡ್ತಾನೆ, ಪಾಪ ಕಾರ್ಯಗಳನ್ನು ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ತನ್ನ ನಷ್ಟ ಸದಾಚಾರ, ಅವನ ಸದಾಚಾರ ನಷ್ಟವಾಗುತ್ತೆ. 88 ವರ್ಷ ಆಯಿತು. 88 ವರ್ಷದಲ್ಲಿ ಒಂದು ಮಗು ಆಯಿತು. ಅವನ ಪುಣ್ಯ ಏನಂದರೆ ಆ ಅಂತಿಮ ಮಗುವಿನ ಹೆಸರು ನಾರಾಯಣ ಅಂತ ಕೊಟ್ಟಿದ್ದು. ನಾರಾಯಣ ಬಾ, ನಾರಾಯಣ ನೀರು ತಗೊಂಬ, ನಾರಾಯಣ ಆಟ ಆಡು, ನಾರಾಯಣ ಇದು, ನಾರಾಯಣ ನಾರಾಯಣ ನಾರಾಯಣ. ಇವನು ಒಂದು ಒಳ್ಳೆ ಕೆಲಸ ಮಾಡಿದ್ದಿದ್ದು. ಸೊ ಯಮದೂತರು ಬಂದರು, ಅರೆಸ್ಟ್ ವಾರೆಂಟ್ ತಗೊಂಡ್ಬರ್ತಾರೆ. ಅಯ್ಯೋ ಇಷ್ಟೊಂದು ಪಾಪ ಮಾಡಿದೆ, ಅರೆಸ್ಟ್ ಮಾಡಲೇಬೇಕು. ಯಮದೂತರು ಬಂದರು. ಬಂದು ಒಂದು ಕೊರಳಿಗೆ ಹಗ್ಗ ಕಟ್ಟಿ ಪ್ರಾಣ ಬೆಳೆಸಿ ಹಾಕೊಂಡು, ಅಯ್ಯೋ ತುಂಬ ಭಯ ನೋಡಿ, ಭಯಂಕರವಾದ ವಿಕೃತವಾದ ರೂಪ. ಮಗ ಇದು ಅಲ್ಲಿ ನಾರಾಯಣ ನಾರಾಯಣ ಕೂಗ್ತಾನೆ. ವೈಕುಂಠದಲ್ಲಿ ನಾರಾಯಣ ಯಾರು ಹೆಸರು ಕೂಗ್ತಾ ಇದ್ದಾನೆ? ವಿಷ್ಣುದೂತರೇ, ದಯವಿಟ್ಟು ಹೋಗಿ, ಕ್ವಿಕ್ ಆ್ಯಕ್ಷನ್, ಹೋಗಿ ಬೇಗ. ಸೊ 4 ವಿಷ್ಣುದೂತರು ಬಂದರು. ಒಂದು ಇವೆಂಟ್ ಹೇಳ್ತಾರೆ, ಸ್ಟಾಪ್. ಯಮದೂತರು ನೋಡಿ ಕೇಳ್ತಾರೆ, ಯಾರು ನೀವು? ಎಷ್ಟು ಸುಂದರವಾಗಿದ್ದೀರಾ, ಶಂಖಚಕ್ರ ಗದಾಪದ್ಮದಲ್ಲಿದ್ದೀರಾ, ಯಾರು ನೀವು? ನಾವು ವಿಷ್ಣುದೂತರು. ಹೌದಾ? ಯಾಕೆ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ? ನಮ್ಮ ಥರ ಅರೆಸ್ಟ್ ವಾರೆಂಟ್ ಇದೆ. ಓ, ಇದು ಹಳೆಯ ಅರೆಸ್ಟ್ ವಾರೆಂಟ್, ಇದು ಅಪ್ಡೇಟ್ ಆಗಿದೆ ಈಗ. ಇವನು ನಾರಾಯಣ ಹೆಸರು ಕೂಗಿದ, ಸೊ ಅದು ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟಿದೆ, ನೀವು ವಾಪಸ್ ಹೋಗಿ. ಹಾಂ, ಎಂಥ ರೂಲ್ ಇದು? ಈ ರೂಲ್ ಬಗ್ಗೆ ನಾವು ಓದೇ ಇಲ್ಲ, ಯಮರಾಜರಂತ ಅವ್ರು ಹೇಳೇ ಇಲ್ಲ. ನೀವು ಯಮರಾಜರಂತ ಅವ್ರು ಕೇಳಿ ಅಂತಾರೆ. ಸೊ ಯಮದೂತರು ಮತ್ತೆ ಯಮರಾಜರ ಹತ್ರ ಹೋಗ್ತಾರೆ. ಪ್ರಭು ನಮ್ಮ ಅರೆಸ್ಟ್ ವಾರೆಂಟ್ ಎಲ್ಲ ಕ್ಯಾನ್ಸಲ್ ಆಯ್ತು, ಏನಿದು, ನಿಮ್ಮ ಮೇಲೆ ಯಾರು ಇದ್ದಾರಾ? ಯಮರಾಜರಿಗೆ ಸಂತೋಷ ಆಯಿತು ಕೇಳಿ. ಓ, ನನ್ನ ಮೇಲೆ ವಿಷ್ಣು ಭಾಗವಂತ ಇದ್ದಾನೆ. ನಿಮಗೆ ವಿಷ್ಣುದೂತರ ದರ್ಶನ ಆಗಿ ಎಂಥ ಭಾಗ್ಯವಂತರು ನೀವು. ಯು ಆರ್ ವೆರಿ ವೆರಿ ಪುಣ್ಯವಂತರು. ಎಷ್ಟು ಪುಣ್ಯ ಮಾಡಿದ್ದಾರೆ ನೀವು. ಸೊ ಇಂದಿನಿಂದ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ, ಯಾರು ತಿಲಕ ಧಾರಣೆ ಮಾಡ್ತಾರೆ, ಯಾರು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ, ಅವ್ರ ಕಡೆ ನೋಡಬೇಕು. ರೈಟ್, ದಟ್ಸ್ ನಾಟ್ ಇನ್ ಯುವರ್ ಡೊಮೈನ್. ಸೊ ದೋಸ್ ಹೂ ಕ್ಯಾನ್ ದ ಹೋಲಿ ನೇಮ್ಸ್, ಅವರಿಗೆ ಭಯ ಇಲ್ಲ. ಅವ್ರ ಹತ್ರ ಯಮದೂತರು ಬರೋದೇ ಇಲ್ಲ. ರೈಟ್. ಸೊ ತಾನ್ ಆನಯರ್ಥಂ ಅಸತು ಅಕೃತ ವಿಷ್ಣು ಕೃತ್ಯ. ಯಾರು ಕೃಷ್ಣ ಕೃತ್ಯ ಅಂದರೆ ವಿಷ್ಣುವಿನ ಸೇವೆ ಮಾಡೋದಿಲ್ಲ, ಅವರು ನೆನ್ಕೊಂಡು ವಿಷ್ಣು ಭಕ್ತರನ್ನ ಬಿಟ್ಬಿಟ್ರು. ಆಯಿತು ಅಂತ ಬಿಟ್ಬಿಟ್ರು. ಆದರೆ ಅದಾಮೇಲೆ ನೋಡಿ, ವಿಷ್ಣುದೂತರು ಕರ್ಕೊಂಡು ಹೋಗಲಿಲ್ಲ, ಯಮದೂತರು ಕರ್ಕೊಂಡು ಹೋಗಲಿಲ್ಲ, ಬಿಟ್ಬಿಟ್ಟ. ಅಯ್ಯೋ, ಯಾಕೆಂದರೆ ಅವನು ಇಸ್ ನಾಟ್ ರೆಡಿ ಫಾರ್ ವೈಕುಂಠ. ಹರಿನಾಮ ತಗೊಂಡದ ಕಾರಣ ಅವನು ಪಾಪನಾಶ ಆಯಿತು, ಆದರೆ ವೈಕುಂಠಕ್ಕೆ ಹೋಗೋ ಅರ್ಹತೆ ಬರಲಿಲ್ಲ. ಏನು ಸಾಧನೆ ಮಾಡಬೇಕಿತ್ತು. ಇಬ್ಬರು ಹೋಗ್ಬಿಟ್ರು.
ಸಾಗರದಲ್ಲಿ ಪಶ್ಚಾತ್ತಾಪ ಆಯಿತು. ನಾನು ಬ್ರಾಹ್ಮಣನಾಗಿದೆ, ಪುಣ್ಯ ಮಾಡ್ತಾ ಇದ್ದೀನಿ, ಬಿಟ್ಬಿಟ್ಟೆ, ಈಗ ನಾನು ಸೀರಿಯಸ್ ಆಗ್ತೀನಿ ಅಂತ ಮನೆ ಬಿಟ್ಟು ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರದಲ್ಲಿ 10 ವರ್ಷ ಸಾಧನೆ ಮಾಡ್ತಾರೆ. ನಂತರ ಅದೇ ವಿಷ್ಣು ದೂತರು ಬಂದು ಅವನನ್ನು ವೈಕುಂಠಕ್ಕೆ ಕರ್ಕೊಂಡು. ಅಂತೆ ನಾರಾಯಣ ಸ್ಮೃತಿ. ಸೊ ಕೆಲವರು ಹೇಳ್ತಾರೆ, ನಾನು ಮೂವಿ ನೋಡ್ತೀನಿ, ನಾನು ಬೇಕಾದಷ್ಟು ಕೆಲಸ ಮಾಡ್ತೀನಿ, ಮಜಾ ಮಾಡ್ತೀನಿ, ಸಾಯೋ ಸಮಯದಲ್ಲಿ ಕೃಷ್ಣನ್ ಫೋಟೋ ಇಟ್ಕೊಂಡು ಹರೇ ಕೃಷ್ಣ ನಾನು ಬೇಕಾದಂಗೆ ಜೀವನ ನಡೆಸ್ತೀನಿ, ಕೊನೆಯ ಸಮಯದಲ್ಲಿ ಕೃಷ್ಣನ್ ಫೋಟೋ ನನ್ನ ಮುಂದೆ ಇರಬೇಕು, ಪಾಕೆಟಲ್ಲಿ ಇಟ್ಕೊಂಡು ಓಡಾಡ್ತೀನಿ. ಆಗತ್ತಾ? ಸಾಧ್ಯನಾ? ಕೃಷ್ಣನ್ ಫೋಟೋ ಮುಂದೆ ಇದ್ದರೂ ಕೂಡ ಮನಸ್ಸಲ್ಲಿ ಏನೇನೋ ಪ್ರಾಕ್ಟೀಸ್ ಮಾಡಬೇಕು. ಅಜಾಮೇಲ್ ವಾಸ್ ಎಕ್ಸೆಪ್ಷನ್. ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದಕ್ಕೆ ಪ್ರತಿದಿನ ಸಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಪೂಜೆ ಪಾಠ ಎಲ್ಲ ಮಾಡಬೇಕು, ಜಪ ಮಾಡಬೇಕು. ಈ ಕಲಿಯುಗದಲ್ಲಿ ಭಗವಂತನನ್ನು ಪಡೆಯೋದಕ್ಕೆ ಸರಳವಾದ ಮಾರ್ಗ ಹರೇ ಕೃಷ್ಣ ಮಂತ್ರ ಜಪ ಅಂತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಸಿ ಆ್ಯಂಡ್ ಸಿಂಪಲ್ ವೇ ಟು ಅಟೆಂಡ್ ಗಾಡ್. ಕಲಿಯುಗದಲ್ಲಿ ಹರಿನಾಮವನ್ನೇ ಕುಲಕೋಟಿಗಳು ಉದ್ಧರಿಸುವ. ರೈಟ್? ಕೇವಲ ಹರಿನಾಮ ಹೇಳಿದರೆ ಸಾಕು. ಕಲಿಯುಗದಲ್ಲಿ ಸಫಿಷಿಯಂಟ್. ಆ ಒಂದು ತತ್ವವನ್ನು ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಟೆಕ್ನಿಕಲ್ಸು ಹೇಳ್ತಾನೆ, ಬಟ್ ಆ ಟೆಕ್ನಿಕಲ್ ಡೀಟೇಲ್ಸ್ ನಾನು ಡಿಸ್ಕಸ್ ಮಾಡೋದಿಲ್ಲ. ಬಟ್ ಕೃಷ್ಣ ಆಲ್ಸೋ ಟೆಲ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲಿ ಹಲವಾರು ಲೋಕಗಳಿವೆ. ಭೂಲೋಕ, ಭೂರ್ಲೋಕ, ಸ್ವರ್ಗಲೋಕ. ಓಂ ಭೂರ್ಭುವ ಸ್ವರ್ಗ. ಅದರ ಮೇಲೆ ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಸ್ವರ್ಗದ ಮೇಲೆ ಕೂಡ ಎಷ್ಟೊಂದು ಲೋಕಗಳಿವೆ. ಸೊ ಸ್ವರ್ಗ ಕೂಡ ಈ ಭೌತಿಕ ಜಗತ್ತಿನ ಒಂದು ಲೋಕ. ಸೊ 7 ಲೋಕಗಳು ಮೇಲೆ, ಕೆಳಗಡೆ 7 ಲೋಕಗಳು. ಆತಲ, ವಿತಲ, ಸುತಲ, ರಸಾತಲ, ತಲಾತಲ, ಪಾತಾಳ. ಪಾತಾಳದ ಕೆಳಗಡೆ 28 ನರಕಗಳು. ಓಕೆ, ನರಕ ಲೋಕಗಳು. ಕುಂಭಿ, ಪಾಕ, ರೌರವ, ಮಹಾರೌರವ, ಸೂಚಿಮುಖ, ಲೈಕ್ ದಿಸ್ ಆರ್ ಸೋ ಮೆನಿ ಹೆಲಿಶ್ ಪ್ಲಾನೆಟ್ಸ್. ಭಾಗವತ ಪುರಾಣದಲ್ಲಿ ವರ್ಣನೆ ಇದೆ 5ನೇ ಸ್ಕಂದದ ಅಂತಿಮ ಅಧ್ಯಾಯದಲ್ಲಿ. ಸೊ 14 ಲೋಕಗಳಲ್ಲಿ ಜೀವಾತ್ಮ ಮೇಲೆ ಕೆಳಗಡೆ ಸುತ್ತಾಗ್ತಾ ಇದ್ದಾನೆ. ಒಳ್ಳೆ ಕೆಲಸ ಮಾಡಿದರೆ ಮೇಲೆ ಹೋಗ್ತಾನೆ, ಪಾಪ ಕೆಲಸ ಮಾಡಿದರೆ ಕೆಳಗೆ ಬರ್ತಾನೆ. ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದು, ಇನ್ನೂ ಪುಣ್ಯ ಮಾಡಿದರೆ ಮಹಾಲೋಕಕ್ಕೆ ಹೋಗ್ಬೋದು, ಒಳ್ಳೆ ಸಾಧನೆ ಮಾಡಿದರೆ ತಪೋಲೋಕಕ್ಕೆ ಹೋಗ್ಬೋದು, ಅತಿ ಉತ್ತಮವಾದ ಸಾಧನೆ ಮಾಡಿದರೆ ಬ್ರಹ್ಮಲೋಕದವರೆಗೂ ಹೋಗ್ಬೋದು. ಬ್ರಹ್ಮಲೋಕಕ್ಕೆ ಹೋದ ಮೇಲೂ ಕೂಡ ಮತ್ತೆ ಬರಬೇಕಿರ್ತದೆ. ಆ ಬ್ರಹ್ಮಭವನ ಲೋಕ ಪುನರಾವರ್ತಿನ ಅರ್ಜುನ. ಬ್ರಹ್ಮಲೋಕಕ್ಕೆ ಹೋದ್ಮೇಲೆ ಮತ್ತೆ ವಾಪಸ್ ಬರಲೇಬೇಕಾಗುತ್ತೆ. ಇಟ್ಸ್ ಟೆಂಪ್ರರಿ ಪ್ಲೇಸ್. ಅದಕ್ಕೆ ನಾವು ಎಲ್ಲಿ ಹೋಗಬೇಕು? ವೈಕುಂಠ. ಕೃಷ್ಣ ಅದರ ಬಗ್ಗೆ ಹೇಳ್ತಾನೆ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವರ್ಗಕ್ಕೆ ಹೋಗೋ ಬೈಕೆ ಇಟ್ಕೋಬೇಡಿ, ಸತ್ಯಲೋಕಕ್ಕೆ ಹೋಗೋ ಬೈಕೆ ಇಟ್ಕೋಬೇಡಿ, ಡೈರೆಕ್ಟ್ ನನ್ನ ಹತ್ರ ಬನ್ನಿ ಅಂತ ವೈಕುಂಠಕ್ಕೆ. ಸೊ ಸಾಯುವಾಗ ನಾವು ನಾರಾಯಣನ ಸ್ಮರಣೆ, ಕೃಷ್ಣನ ಸ್ಮರಣೆ ಮಾಡಿದಾಗ ನೇರವಾಗಿ ವೈಕುಂಠಕ್ಕೆ ಹೋಗಬಹುದು. ಸೊ ಆರ್ಟ್ ಆಫ್ ಡೈಯಿಂಗ್ ಸ್ಪೋಕನ್ ಇನ್ ಚಾಪ್ಟರ್ ನಂಬರ್ 8. ಓಕೆ, ಚಾಪ್ಟರ್ ನಂಬರ್ 9 ಕೃಷ್ಣ ಹೇಳ್ತಾನೆ, ಗುಹ್ಯ, the most confidential knowledge. So, what is most confidential knowledge? That process which brings us to Krishna. ಕೃಷ್ಣನ ಹತ್ರ ಕರ್ಕೊಂಡೊಯ್ಯುವಂತಹ ಒಂದು ಮಾರ್ಗ, ಮತ್ತು ಕೃಷ್ಣನ ಜೊತೆ ಯಾವ ರೀತಿ ಸಂಬಂಧವನ್ನೇ ಬೆಳೆಸ್ಕೋಬಹುದು, ಆ ಸಂಬಂಧದ ಬಗ್ಗೆ ವರ್ಣನೆಯಲ್ಲಿ ಮಾಡ್ತಾನೆ ಕೃಷ್ಣ. ಅದಕ್ಕೆ ಇಟ್ಸ್ಕೊಂಡು ಗುಹ್ಯ, ರಾಜವಿದ್ಯಾ, ರಾಜಗುಹ್ಯ ಯೋಗ. 9.2 ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ವಿಧಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ
ರಾಜವಿದ್ಯಾ. ರಾಜ ಅಂದರೆ ಕಿಂಗ್. ವಿದ್ಯಾ ಅಂದರೆ ಎಲ್ಲ ವಿದ್ಯೆಗಳ ರಾಜ. ಯಾವುದದು? ಭಗವದ್ಗೀತೆ. ರಾಜಗುಹ್ಯಂ, ಇದು ಗುಹ್ಯವಾದ ಜ್ಞಾನ. ಯಾವುದದು? ಗುಹ್ಯವಾದ ಜ್ಞಾನ. ಅಂದರೆ ಎಲ್ಲರಿಗೂ ಲಭ್ಯವಿದೆಯಲ್ಲ, ಲಭ್ಯವಿದೆ, ಆದರೆ ಓದಿದರೆ ಅರ್ಥ ಆಗೋದಿಲ್ಲ. ಯಾವಾಗ ನಾವು ಪ್ರಾಮಾಣಿಕ ಗುರುಗಳಿಂದ ಕೇಳ್ತೀವಿ ಆವಾಗ ಅರ್ಥ ಆಗುತ್ತೆ. ನಾವಾಗಿ ಓದಿದ್ರೆ ಅರ್ಥ ಆಗಲಿಕ್ಕೆ ಗುಹ್ಯ, ಸೀಕ್ರೆಟ್. ಸ್ವಲ್ಪ ನಾನು ಮೊಬೈಲ್ ಕೊಡ್ತೀನಿ, ಯಾರಿಗಾದ್ರು ಯೂಸ್ ಮಾಡೋಕ್ಕಾಗತ್ತಾ? ಲಾಕ್ ನಂಬರ್ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಿ. ಸೊ ಭಗವದ್ಗೀತೆ ಇದೆ ಅಲ್ಲ, ಯೂಸ್ ಮಾಡೋಕ್ಕಾಗತ್ತೆ. ಪಾಸ್ವರ್ಡು ಕೂಡ ಗೊತ್ತಿರಬೇಕು. ಆ ಪಾಸ್ವರ್ಡ್ ಗೊತ್ತಿದ್ರೆ ಮಾತ್ರ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ಪಾಸ್ವರ್ಡ್ ಏನು? ಭಕ್ತಿ. when you approach Gita with bhakti, faith in Krishna, Krishna ಭಗವಂತ, ಕೃಷ್ಣ ಇಸ್ ಗಾಡ್, ನಾನು ಅವನ ಸೇವಕ, ಆ ಒಂದು ಭಾವನೆಯಿಂದ ಓದಿದಾಗ ಮಾತ್ರ ಭಗವದ್ಗೀತೆ ನಮ್ಮ ಜೊತೆ ಮಾತಾಡುತ್ತೆ. ಕೆಲವರು ಭಗವದ್ಗೀತೆ ಒಂದು ಪುಸ್ತಕ ಓದ್ತೀನಿ, ಅರ್ಥ ಮಾಡ್ಕೊತೀನಿ ಅಂತ. ಭಗವದ್ಗೀತೆ ಒಂದು ಪುಸ್ತಕ ಅಲ್ಲ, ಭಗವದ್ಗೀತೆ ವ್ಯಕ್ತಿ. ಕೃಷ್ಣನಿಂದ ಅಭಿನ್ನ. ಕೃಷ್ಣ ಒಬ್ಬ ವ್ಯಕ್ತಿ ತಾನೆ, ಪರಮ ಪುರುಷ, ಪರಮ ಬ್ರಹ್ಮ, ಪರಮಧಾಮ. ಈಸ್ ನಾಟ್ ಆರ್ಡಿನರಿ ಪರ್ಸನ್ ಅಲ್ಲ, ಸಿ ಪರಮ ಪುರುಷ. ಸೊ ಯಾವ ರೀತಿ ಸಪೋಸ್ ಯಾರ ಹತ್ರ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು, ಯಾವ ರೀತಿ ನಾವು ಅವ್ರ ಜೊತೆ ನಿಕಟವಾಗಿ ಹೋಗ್ತೀವಿ, ಯಾರು ಸೇವೆ ಮಾಡ್ತೀವಿ, ಆ ರೀತಿ ಸಂಬಂಧ ಗಟ್ಟಿಯಾಗಿ ಬೆಳೆಯುತ್ತೆ. ಅದೇ ರೀತಿ ಭಗವದ್ಗೀತೆ ಜೊತೆ ನಾವು ಸಂಬಂಧ ಬೆಳೆಸ್ಕೋಬೇಕು ವಿತ್ ಡಿವೋಷನ್. ಸೊ ಯಾರು ಐ ಹ್ಯಾವ್ ರೆಡ್ ಮೆನಿ ಟೈಮ್ಸ್ ಆ್ಯಂಡ್ ಹ್ಯಾವ್ ಟಾಟ್ ಮೆನಿ ಟೈಮ್ಸ್. ಪ್ರತಿ ಸಲ ಓದಿದಾಗ, ಪ್ರತಿ ಸಲ ಹೇಳಿದಾಗ ಎವರ್ ಫ್ರೆಶ್, ಹೊಸದಾಗಿ ಕಾಣುತ್ತೆ. ಸೊ ಕೃಷ್ಣಾಮಿಚ ಮುಹುರ್ಮು, ಪದೇ ಪದೇ ಓದಿದಾಗ ಇನ್ನಿಷ್ಟು ಹೊಸ ಅನುಭವ ಆಗುತ್ತೆ. ಇಟ್ ಇಸ್ ಭಗವದ್ಗೀತಾ. ಒಂದು ಸಲ ಓದಿ ಮುಚ್ಚಿಡುವಂತಹ ಪುಸ್ತಕ ಅಲ್ಲ ಇದು. ಸ್ಕೂಲ್ ಪುಸ್ತಕಗಳು 1 ವರ್ಷ ಓದ್ತೀವಿ, ರದ್ದಿ ಕೊಡ್ತೀವಿ, ಹೊಸ ಪುಸ್ತಕಗಳು ರದ್ದಿ ಕೊಡ್ತೀವಿ, ಹೊಸ ಪುಸ್ತಕ. ಭಗವದ್ಗೀತೆ ಇಡೀ ಜೀವನ ಪರ್ಯಂತ ಓದುವಂತಹ ಪುಸ್ತಕ, ಪದೇ ಪದೇ ಓದುವಂತಹ ಒಂದು ಗ್ರಂಥ. ಕರೆಕ್ಟ್. ರಾಜಗುಹ್ಯಂ ಪವಿತ್ರಂ, ಇದರಲ್ಲಿ ಯಾವುದೇ ದೋಷ ಇಲ್ಲ, ಪ್ಯೂರ್. ಉತ್ತಮ, ತಮ ಅಂದರೆ ಅಂಧಕಾರ, ಉತ್ತಮ ಇಸ್ ಬಿಯಾಂಡ್ ಅಂಧಕಾರ, ಇಟ್ಸ್ ಫುಲ್ ಆಫ್ ನಾಲೆಡ್ಜ್. ಪ್ರತ್ಯಕ್ಷಾವಗಮಂ, ಈ ಜ್ಞಾನ ಥಿಯರಿಟಿಕಲ್ ಅಲ್ಲ, ಈ ಜ್ಞಾನವನ್ನು ನಾವು ಅನುಭವಿಸಬಹುದು. ಇದರಲ್ಲಿ ಕೊಟ್ಟಿದ್ದನ್ನು ಪ್ರಾಕ್ಟೀಸ್ ಮಾಡಿದರೆ ಅನುಭೂತಿ ಆಗುತ್ತೆ. ಧರ್ಮ್ಯಂ, ಇದು ಉತ್ತಮವಾದ ಧರ್ಮ. ಸುಸುಖಂ ಕರ್ತುಂ, ಮತ್ತು ಇದು ಪ್ರಾಕ್ಟೀಸ್ ಮಾಡೋದು ಕಷ್ಟ ಏನಲ್ಲ, ತುಂಬ ಸರಳ. ಸುಸುಖಂ ಕರ್ತುಂ. ಅವ್ಯಯಂ, ಈ ನಾಶವಾಗದೇ ಇರುವಂತಹ ಜ್ಞಾನ. ಅವ್ಯಯ, ವ್ಯಯ ಅಂದರೆ ಲಾಸ್, ಅವ್ಯಯ ಮೀನ್ಸ್ ಪರ್ಮನೆಂಟ್, ನೋ ಲಾಸ್, ಅಂತಹ ಜ್ಞಾನವಿದೆ. ಸೊ ಈ ಜ್ಞಾನದ ಮಹಿಮೆಯನ್ನು ಹೇಳಿ ಕೃಷ್ಣ ಜ್ಞಾನ ಏನು ಅನ್ನೋದನ್ನು ಮುಂದೆ ವರ್ಣನೆ ಮಾಡ್ತಾನೆ. ಸೊ ಈ ಜ್ಞಾನದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಬಹುಮುಖ್ಯವಾದ ಜ್ಞಾನ ಏನಂದರೆ, ಇಡೀ ಜಗತ್ತು ಕೃಷ್ಣನಿಂದ ಬಂದಿದೆ. ಮಯಾತದ ಮಿದಂ ಸರ್ವಂ ಜಗದಲ್ಲಿ ಇಟ್ಸ್ ಈಸ್ ಆಲ್ ಪರ್ವೇಡಿಂಗ್. ಇಡೀ ಜಗತ್ತು ಕೃಷ್ಣನಲ್ಲಿದೆ, ಇಡೀ ಜಗತ್ತಿನಲ್ಲಿ ಕೃಷ್ಣ ಇದ್ದಾನೆ. ಇದು ತುಂಬ ಮುಖ್ಯವಾದ ಒಂದು ವಿಷಯ, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇಡೀ ಜಗತ್ತು ಕೃಷ್ಣನಲ್ಲಿದೆ, ಕೃಷ್ಣ ಈ ಜಗತ್ತಿನೊಳಗಡೆ ಇದ್ದಾನೆ. ಮತ್ತು ಕೃಷ್ಣ ಹೇಳ್ತಾನೆ, ಆದರೆ ಏನೂ ನನ್ನಲ್ಲಿ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. 8.9.4 9.5. ಇದರ ಅರ್ಥ ಏನಂದರೆ, ಕೃಷ್ಣ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ, ಆದರೆ ಕೃಷ್ಣ ಆಸಕ್ತಿಯನ್ನು ಹೊಂದಿಲ್ಲ. ಇಸ್ ನ್ಯೂಟ್ರಲ್. ಅದು ಪಾಯಿಂಟ್, ಇಸ್ ನ್ಯೂಟ್ರಲ್. ನಾವೇನಾದರೂ ಮನೆ ಕಟ್ಟಿದರೆ ಆಸಕ್ತಿ, ನನ್ನ ಮನೆಯವರು ನಾನು ಇರಬೇಕಲ್ಲಿ, ಇದನ್ನು ಬಿಟ್ಕೊಟ್ಟು ಮಾಡೋದು. ಬಟ್ ಕೃಷ್ಣ ಕ್ರಿಯೇಟೆಡ್ ಹೋಲ್, ಎಲ್ಲವೂ ಕೃಷ್ಣಂದೇ, ಆದರೆ ಕೃಷ್ಣ ಇಸ್ ನ್ಯೂಟ್ರಲ್. ಈ ಭೌತಿಕ ಜಗತ್ತಿನ ಮೇಲೆ ಆಸಕ್ತಿ ಇಲ್ಲ ಕೃಷ್ಣ. ದಟ್ ಇಸ್ 9.4 9.5.
ನಾವು ಕೂಡ ಕೃಷ್ಣನಲ್ಲಿದ್ದೀವಿ. ಹೇಗೆ? ಇಡೀ ಜಗತ್ತು ಕೃಷ್ಣನ ವಿರಾಟ ರೂಪ. 11th ಚಾಪ್ಟರ್ ಬರುತ್ತೆ, ಕೃಷ್ಣನ ವಿರಾಟ ರೂಪ ವಿಶ್ವರೂಪ. ಈ ಜಗತ್ತಿನಲ್ಲಿ ನಾವಿದ್ದೀವಿ, ನಾವು ಕೂತಿದ್ದೀವಿ. ಇನ್ ಒನ್ ಸೆನ್ಸ್ ವಿ ಆರ್ ಸಿಟಿಂಗ್ ಇನ್ ಕೃಷ್ಣ, ಇನ್ ಇಸ್ ವಿರಾಟ ರೂಪ. ಮತ್ತು ನಮ್ಮ ಒಳಗಡೆ ಪರಮಾತ್ಮ ರೂಪದಲ್ಲಿ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಅಣುವಿನಲ್ಲೂ ಕೃಷ್ಣ ಇದ್ದಾನೆ ಪರಮಾತ್ಮನ ರೂಪದಲ್ಲಿ. ವಿಷ್ಣು, ವಿಷ್ಣು ಅನ್ನೋ ಪದದ ಅರ್ಥ ಏನು? ಯಾರು ಅಣುವಿನಲ್ಲೂ ಇದ್ದಾನೆ ಅವನೇ ವಿಷ್ಣು. ವಾಸುದೇವ, ಯಾರು ಎಲ್ಲ ಕಡೆ ವಾಸ ಮಾಡ್ತಾ ಇದ್ದಾರೆ ಅವನೇ ವಾಸುದೇವ. ಸೊ ನಾವು ಭಗವಂತನ ಒಳಗಡೆ ಇದ್ದೀವಿ, ನಮ್ಮ ಒಳಗಡೆ ಭಗವಂತ ಇದ್ದಾನೆ. ಇದನ್ನು ಯಾರು ತಿಳ್ಕೊತಾರೋ ಅವರು ಯಾವಾಗಲೂ ಭಗವಂತನನ್ನು ನೋಡ್ಬೋದು. ಯು ಕ್ಯಾನ್ ಸಿ ಕೃಷ್ಣ ಆಲ್ ದ ಟೈಮ್. ಸೂರ್ಯನನ್ನು ಅದು ಬರುತ್ತೆ ಈಗ, ಸೂರ್ಯ ಮತ್ತು ಚಂದ್ರ ಕೃಷ್ಣನ ಕಣ್ಣುಗಳು. ಪ್ರಭಾಸ್ಮಿ ಸಜಿ ಸೂರ್ಯೋ. ನೀರಿನ ಒಂದು ರುಚಿ ಕೃಷ್ಣ ರಸೋಮಪ್ಸುವಂತೆ, ನಾವು ನೀರಿನ ರುಚಿ. ಸೊ ಎಲ್ಲದರಲ್ಲೂ ಕೃಷ್ಣನನ್ನು ಕಾಣಬೇಕು. ರಸೋಮಪ್ಸುವಂತೆ ಈಗ ಪ್ರಭಾಸ್ಮಿ ಸಜಿ ಸೂರ್ಯವು. ರೈಟ್, ಅದನ್ನು ನೋಡಿದ ನೆಕ್ಸ್ಟ್ ಒನ್ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪ್ರವೇಶ. ಕೇವಲ 7th ಚಾಪ್ಟರ್ ಕೃಷ್ಣ ಸೇಸ್ ದಟ್ ಎವ್ರಿಥಿಂಗ್ ಇಸ್ ಮೀ. ಎಲ್ಲವೂ ನನ್ನಲ್ಲಿದೆ, ಎಲ್ಲ ಶಕ್ತಿ ನನ್ನ ಶಕ್ತಿ. ಈ ಒಂದು ತಿಳುವಳಿಕೆಯನ್ನು ಬೆಳೆಸ್ಕೊಂಡವರಿಗೆ ಕೃಷ್ಣ ಎಲ್ಲ ಕಡೆ ಕಾಣಿಸ್ತಾನೆ. ಆದರೆ ಸ್ವಯಂ ಕೃಷ್ಣ ಕೂಡ ಕೆಲವೊಮ್ಮೆ ಖುದ್ದಾಗಿ ಬರ್ತಾನೆ. ಯಶೋಧ ತಾಯಿಯ ಮಗನಾಗಿ ಬರ್ತಾನೆ, ರಾಜನಾಗಿ ಬರ್ತಾನೆ, ದ್ವಾರಕಾದಲ್ಲಿ ರಾಜನಾಗಿ. ಬಟ್ ಮೂರ್ಖರು ಕೃಷ್ಣನ ದಿವ್ಯತ್ವವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವಜಾನಂತಿ ಮೂಢ. ಮೂಢ ಸೇಸೆ ಅವನು ಕೃಷ್ಣ, ಅವನೊಬ್ಬ ಬಾಲಪಾಲಕ ಬಲ್ಲ. ಅವನೇನು ದೇವರು? ಇವನು ಬ್ರಹ್ಮಾಜಿ ಕೂಡ ಡೌಟ್ ಆಯಿತು. ಅಗಾಸುರನನ್ನು ಕೊಂದಾಗ ಬ್ರಹ್ಮಾಜಿಗೂ ಡೌಟ್. ಚಿಕ್ಕ ಹುಡುಗ ದೊಡ್ಡ ಹಾವನ್ನು ಕೊಂದುಬಿಟ್ಟ. ಹೌ ಇಸ್ ಇಟ್ ಪಾಸಿಬಲ್? ಇಂಪಾಸಿಬಲ್. ಟೆಸ್ಟ್ ಮಾಡೋಕ್ಕೆ ಬರ್ತಾರೆ. ಸೊ ಸಮ್ಟೈಮ್ಸ್ ಪೀಪಲ್ ಕೆನಾಟ್ ರೆಕಗ್ನೈಸ್ ಕೃಷ್ಣ ಆಸ್ ಗಾಡ್. ಸೌಜಾನಂತಿ ಮೂಢ ಮಾನುಷಿಂತನು ಮಾಸಿದ, ನಾನೊಬ್ಬ ಮನುಷ್ಯ ಅಂತ ತಿಳ್ಕೊಂತಾರೆ. ಸೊ ದಟ್ಸ್ ವಾಟ್ ಕೃಷ್ಣ ಸೇಸ್ ಇನ್ 9th ಚಾಪ್ಟರ್. Then Krishna says at the end of the 9th chapter how to come very close to him. ಹೇಗೆ ಭಗವಂತನನ್ನು ಸರಳವಾಗಿ ಪಡೆಯಬಹುದು? ಕೃಷ್ಣ ಸೇಸ್ ಬೈ ಭಕ್ತಿ. ಭಕ್ತಿಯನ್ನು ಹೇಗೆ ಸಲ್ಲಿಸಬೇಕು ಭಗವಂತನಿಗೆ? ವೆರಿ ವೆರಿ ಸಿಂಪಲ್ ಪ್ರೋಸೆಸ್, ಅತಿ ಸರಳವಾದ. ಸುಖಂ ಕರ್ತಂ. ಕರೆಕ್ಟ್. 26 ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಒಂದು ಪತ್ರ, ಒಂದು ಪುಷ್ಪ, ಒಂದು ತುಳಸಿ ಪತ್ರ, ಒಂದು ಹೂವು, ಒಂದು ಸ್ವಲ್ಪ ನೀರು ನನಗೆ ಅರ್ಪಣೆ ಮಾಡಿ ನಾನು ಸಂತುಷ್ಟನಾಗ್ತೀನಿ. ಭಕ್ತಿಯಿಂದ ಅರ್ಪಣೆ ಮಾಡಿ. ನಿನ್ನೆ ನಾನು ಹೇಳ್ತಾ ಇದ್ದೆ, ನಾವೆಲ್ಲರೂ ತಿನ್ನಬೇಕು. ಸೊ ತಿನ್ನೋ ಮುಂಚೆ ಭಗವಂತನ ಅರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ತಗೊಳ್ಳಿ. ನಾವು ಬಟ್ಟೆ ಉಟ್ಕೋಬೇಕು, ಹೊಸ ಬಟ್ಟೆ ಖರೀದಿ ಮಾಡುವಾಗ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಸಿಗ್ತದೆ. ಕಾರು ಅಥವಾ ಬೈಕ್ ತಗೊಂಡು ಅದನ್ನು ಭಗವಂತನ ಅರ್ಪಣೆ ಮಾಡಿ ಭಗವಂತನ ಪ್ರಸಾದ ರೂಪದಲ್ಲಿ ಯೂಸ್ ಮಾಡಬೇಕು. ಸೊ ಎಲ್ಲವನ್ನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರ ಪಡೆದವರಂತೆ ಬಾಳು. ರೈಟ್. ಸೊ ಎಲ್ಲವೂ ಪುರಂದರ ಪಡೆದ ಅನುಗ್ರಹ. ರೈಟ್. ಸೊ ಅವರ ಅನುಗ್ರಹವನ್ನು ಸ್ಮರಿಸಿ ನಾವು ಜೀವನ ನಡೆಸಬೇಕು. ರೈಟ್. ಸೊ ದಟ್ಸ್ ಕಾಲ್ಡ್ ಭಕ್ತಿ. ಸಿಂಪಲ್. ಏನು ಬಿಡಬೇಕಂತ ಇಲ್ಲ, ಎಲ್ಲವನ್ನ ಭಗವಂತನ ಜೊತೆ ಮಾಡಬೇಕು. ದೆನ್ he says ಈ ಭಕ್ತಿ ಮಾರ್ಗ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಅವನು ಎಂಥ ಪಾಪವನ್ನೇ ಮಾಡಿರಲಿ ಅವನು ಕೂಡ ಪವಿತ್ರನಾಗಬಹುದು. ಅಪಿಚೇತ್ ಸುದುರಾಚಾರ. ದುರಾಚಾರ ಅಂದರೆ ಕೆಟ್ಟ ಕೆಲಸ. ಸುದುರಾಚಾರ ಅಂದರೆ ಅತಿ ಕೆಟ್ಟ ಕೆಲಸ ಮಾಡಿರಲಿ, ಆದರೆ ಅವನು ನನ್ನ ಭಜನೆ ಮಾಡಿದರೆ ಅವನು ಕೂಡ ಸಾಧು ಆಗ್ತಾನೆ. ವಾಲ್ಮೀಕಿ ಮಹರ್ಷಿಗಳು ಅವರೇನಾಗಿದ್ದರು ಮುಂಚೆ?
ಬೇಟೆಗಾರ ಟಬ್ಲೆಟ್ ಆಗಿದೆ. ಸೊ ಬಟ್ ನಾರದರ ಅನುಗ್ರಹದಿಂದ ರಾಮನಾಮ ಜಪದಿಂದ ವಾಲ್ಮೀಕಿ ಮಹರ್ಷಿಗಳಾದರೂ ರಾಮಾಯಣವನ್ನು ರಚನೆ ಮಾಡಿದರು. ಅಟ್ ದ ಪವರ್ ಆಫ್ ಭಕ್ತಿ, ನಾಮಸ್ಮರಣೆ ಭಕ್ತಿ. ಮೃಗಾರಿ ಅನ್ನುವ ಒಬ್ಬ ಬೇಟೆಗಾರ ಇದ್ದ, ಅವನು ಕೂಡ ಹರೇ ಕೃಷ್ಣ ಮಂತ್ರ ರಾಮನಾಮ ಜಪ ಮಾಡಿ. ಮೃಗಾರಿ ಮಹಾಭಕ್ತನಾದ, ಪ್ರಾಣಿಗಳನ್ನು ಕೊಲ್ತಾ ಇದ್ದ ಅವನು. ಆದರೆ ಭಕ್ತನಾದ ಮೇಲೆ ಒಂದು ಇರುವೆ ಮೇಲೆ ಕಾಲು ಇಡೋದಕ್ಕೂ ಸಂಕೋಚ ಆಗ್ತಾ ಇತ್ತು. ಎಲ್ಲಾದರೂ ಕೂತ್ಬೇಕಾದ್ರೆ ಸ್ವಲ್ಪ ಬಟ್ಟೆ ಹೀಗೊಂದು ಇರುವೆಗಳನ್ನು ಸೇರಿಸಿ ಕೂತ್ಕೋತಾ ಇದ್ದ. ಅಷ್ಟು ಪರಿವರ್ತನೆ ಆಯಿತು. ಇದು ಭಕ್ತಿಯ ಪ್ರಭಾವ. ಸೊ ಕೃಷ್ಣ ಹೇಳ್ತಾನೆ ಭಕ್ತ ಹೇಗೆ ಭಕ್ತಿ ಮಾಡಬೇಕು. 9.34 ಲಾಸ್ಟ್ ಶ್ಲೋಕ ಆಫ್ ದಿಸ್ ಚಾಪ್ಟರ್. ಈ ಶ್ಲೋಕ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಗವದ್ಗೀತೆಯಲ್ಲಿ 2 ಬಾರಿ ಬರುತ್ತೆ. ರಿಪೀಟ್ ಮಾಡಿದ್ದಾನೆ ಕೃಷ್ಣ, ಆ್ಯಸ್ ಇಟ್ ಈಸ್ ರಿಪೀಟ್ ಮಾಡಿದ್ದಾನೆ. ಯಾವುದೇ ಬುಕ್ಕಲ್ಲಿ 2 ಸಲ ಒಂದು ವಾಕ್ಯವನ್ನು ಹೇಳಿದ್ದಾರೆ ಅಂದರೆ ಅದು ಇಂಪಾರ್ಟೆಂಟ್ ಅಂತ ಅರ್ಥ. ರಿಪಿಟೇಷನ್ ಮೀನ್ಸ್ ಎಂಫಸಿಸ್. 9.34 ಆ್ಯಂಡ್ 18.65 ಲಾಸ್ಟ್ ಚಾಪ್ಟರ್, ಲಾಸ್ಟ್ ಸೆಕ್ಷನ್. ಭಗವದ್ಗೀತೆ ಮಧ್ಯದ ಎಕ್ಸಾಕ್ಟ್ಲಿ ಮಿಡಲಲ್ಲಿದೆ. 9.34 ಅಂದರೆ ಎಕ್ಸಾಕ್ಟ್ ಮಿಡಲ್ ಆಫ್ ಭಗವದ್ಗೀತೆ, ಮತ್ತು ಎಂಡ್ ಆಫ್ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ. ಸೊ ಭಗವದ್ಗೀತೆಯ ಬಹುಮುಖ್ಯವಾದಂಥ ಶ್ಲೋಕ ಇದು. ದಯವಿಟ್ಟು ಹೇಳಿ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಾಂ ಪರಾಯಣ. ತುಂಬ ಸರಳ ಭಕ್ತಿ ಮಾಡೋದು. ಮನ್ಮನ, ಥಿಂಕ್ ಆಫ್ ಕೃಷ್ಣ. ಪೀತಾಂಬರ ವಸ್ತ್ರ, ಕೊರಳಲ್ಲಿ ಕೌಸ್ತುಭ, ಸುಂದರವಾದ ಮುಖ, ನವಿಲಿನ ಗೆರೆ. ಥಿಂಕ್ ಆಫ್ ದಿಸ್ ಲೋಟಸ್ ಐಸ್. ಬ್ಯೂಟಿಫುಲ್ ಕೃಷ್ಣ. ಆ ಕೃಷ್ಣನ ಧ್ಯಾನ ಮಾಡಿ. ಮನ್ಮನ ಭವಮದ್ಭಕ್ತು, ನನ್ನ ಭಕ್ತನಾಗು. ಮಧ್ಯಾಜಿ, ನನ್ನ ಪೂಜೆ ಮಾಡು. ಧೂಪ, ದೀಪ, ಪುಷ್ಪ, ವಸ್ತ್ರ, ಅರ್ಘ್ಯ ಇದೆಲ್ಲ ಅರ್ಪಣೆ ಮಾಡು. ನಂತರ ಮಾಂ ನಮಸ್ಕಾರ, ಎಲ್ಲ ಬಗ್ಗಿಸಿ ನಮಸ್ಕಾರ. ಇಷ್ಟೇ ಮಾಡಿದರೆ ಸಾಕು. ಯು ವಿಲ್ ಶ್ಯೂರ್ಲಿ ಕಮ್ ಟು ಮೀ. ಮಾಮ ಏವ ಇಷ್ಯಸಿ ಆತ್ಮಾನ ಪರಾಯಣ. ಶ್ಯೂರ್ಲಿ ನೀನು ನನ್ನ ಹತ್ರ ಬರ್ತೀಯ, ಯಾಕಂದರೆ ನೀನು ನನ್ನ ಭಕ್ತನಾಗ್ತೀಯ. ಇದು ಮಾಡೋದು ಕಷ್ಟನಾ? ಕೆಲವರಿಗೆ ಕಷ್ಟ ಆಗುತ್ತೆ. ದೇವ್ರ ಮುಂದೆ ಬರ್ತಾರೆ, ತಲೆ ನೆಲಕ್ಕೆ ಟಚ್ಚೇ ಆಗೋದಿಲ್ಲ. ಇನ್ನೂ ಹೈಫೈ ಡಿವೋಟೀಸ್ ಇದ್ದಾರೆ, ಬೈಕಲ್ಲಿ ಹೋಗ್ತಾ ಇರ್ತಾರೆ. ನೋಡಿದ್ದೀನಿ ನಾನು. ಒಳಗಡೆ ಕೂಡ ಬರೋದಿಲ್ಲ. ಕೆಲವೊಬ್ಬರು ಹೀಗೀಗೆ ಮಾಡ್ತಾರೆ, ಕೆಲವರು ಹೀಗೀಗೆ ಏನೋ ಮಾಡ್ತಾರೆ. ಹೊಸದಾಗಿ ಸೃಷ್ಟಿಯಾಗಿರೋದು ಯಾವ ಶಾಸ್ತ್ರದಲ್ಲಿ ಕೊಟ್ಟಿಲ್ಲ ಕಿಸ್ ಮಾಡಬೇಕದು. ಅದು ಕ್ರಿಶ್ಚಿಯನ್ ರೂಲ್. ಅದು ಕಿಸ್ ಮಾಡ್ತಾರೆ. ನಮ್ಮ ಪದ್ಧತಿಯನ್ನು ಪಂಚಾಂಗ ಪ್ರಣಾಮ, ಅಷ್ಟಾಂಗ ಪ್ರಣಾಮ, ನಮಸ್ಕಾರ. ನಮಸ್ಕಾರಕ್ಕೂ ಕೂಡ ಅರ್ಥ ಇದೆ. ನ ಮಮ, ನಮಃ ಅಂದರೆ ನ ಮಮ, ನನಗೆ ಗೌರವ ಬೇಡ, ಎಲ್ಲ ಗೌರವ ನಿನಗೆ ಭಗವಂತ. ನ ಮಮ, ರೈಟ್? ಅದು ಮೀನಿಂಗ್ ನಮಸ್ಕಾರ. ನಮಃ ಕರ, ಕೈಯನ್ನು ನಮಸ್ಕಾರ. ಸೊ ದಿಸ್ ಕಾಲ್ಡ್ ಭಕ್ತಿ. And 10th chapter, ಕೃಷ್ಣ ಟೆಲ್ಸ್ ಅಬೌಟ್ ಹಿಮ್ಸೆಲ್ಫ್. ಇನ್ನೂ ಸ್ವಲ್ಪ ಹೇಳ್ತಾನೆ, ನಾನು ತನ್ನ ಬಗ್ಗೆ ಹೇಳ್ಕೊಳ್ತಾನೆ ಕೃಷ್ಣ. 4 ಶ್ಲೋಕಗಳು ಬರ್ತವೆ. 10.8, 9, 10, 11 ಚತುಶ್ಲೋಕಿ ಭಗವದ್ಗೀತಾ. ಅಹಂ ಸರ್ವಸ್ಯ ಪ್ರಭೋ ಮತ್ತಃ ಸರ್ವಂ. ಎಲ್ಲ ಸೃಷ್ಟಿ ನನ್ನಲ್ಲಿ, ಎಲ್ಲವೂ ನನ್ನಲ್ಲಿ ನೆಲೆಸಿದೆ. ನನ್ನ ಭಕ್ತಿ ಮಾಡಿದಾಗ ನಾನು ಅವನಿಗೆ ಮಾರ್ಗವನ್ನು ತೋರಿಸ್ತೀನಿ. ತೇಷಾಂ ಸತ್ಯಸ್ಥಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ. ಅವನನ್ನು ನನಗೆ ಬಿಟ್ಕೊಂಡು ಬರ್ತೀನಿ, ನಾನೇ ಮಾರ್ಗವನ್ನು ತೋರಿಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಸೊ ಕೃಷ್ಣ ತನ್ನ ಬಗ್ಗೆ ವಿವರವಾಗಿ ಪ್ರಥಮ 10 ಶ್ಲೋಕದಲ್ಲಿ ಹೇಳಿದಾಗ ಅರ್ಜುನ ಹೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಕೃಷ್ಣ, ನೀನೇ ಪರಮಬ್ರಹ್ಮ, ನೀನೇ ಪರಮಧಾಮ, ನೀನೇ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಇವಾಗ ಸುಪ್ರೀಂ. ನಾನು ಹೇಳ್ತಾ ಇಲ್ಲ, ನಾನಷ್ಟೇ ಹೇಳ್ತಾ ಇಲ್ಲ. ಆವಸ್ವಾಂ ಋಷಿಃ ಸರ್ವೇ, ಎಲ್ಲ ಋಷಿಗಳು ಹೇಳ್ತಾ ಇದ್ದಾರೆ. ದೇವರ್ಷಿ ನಾರದ ತಥಾ ಹಸಿತ ದೇವದ ವ್ಯಾಸ ಋಷಿಗಳು ಎಲ್ಲರೂ ಹೇಳ್ತಾ ಇದ್ದಾರೆ, ನೀನೇ ಪರಮ ಪುರುಷ.
ಆದರೆ ಕೃಷ್ಣ ಅನ್ಯ ಜನರು ನಂಬಲಿಕ್ಕಿಲ್ಲ. ದಯವಿಟ್ಟು ನಿನ್ನ ವಿಭೂತಿಗಳ ಬಗ್ಗೆ ಹೇಳು, ನಿನ್ನ ವಿಭೂತಿಗಳ ಬಗ್ಗೆ ನಾನು ಕೇಳಬೇಕು, ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ವಿಭೂತೀಸ್ ಅಂತ ಹೇಳಿದಾಗ ಕೃಷ್ಣ ಗೋಸ್ ಆನ್ ಸ್ಪೀಕಿಂಗ್. ನಾನು ಎಲ್ಲವನ್ನು ತಗೊಳ್ಳೋದಿಲ್ಲ, ಕೆಲವೊಂದು ನಾನು ಎಲ್ಲರ ದೇಹದಲ್ಲಿ ಆತ್ಮ, ನಾನು ಎಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ, ನಾನು ಎಲ್ಲ ಆದಿತ್ಯರಲ್ಲಿ ವಿಷ್ಣು, ಎಲ್ಲ ಜ್ಯೋತಿಷ್ಯರಲ್ಲಿ ನಾನು ರವಿ, ಎಲ್ಲ ಮರುತರಲ್ಲಿ ನಾನು ಮರೀಚಿ, ನಕ್ಷತ್ರಗಳಲ್ಲಿ ನಾನು ಶಶಿ. ಅಂದರೆ ಯಾವುದೇ ಒಂದು ಕೆಟಗರಿ ತಗೊಳ್ಳಿ, ಆ ಕೆಟಗರಿಯಲ್ಲಿ ಶ್ರೇಷ್ಠವಾದದ್ದು ನಾನು ಒಂದು ಕೃಷ್ಣ. ನಕ್ಷತ್ರಗಳ ಪತಿ ಶಶಿ ಚಂದ್ರ, ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಸಿಂಹ, ಸಿಂಹ ನಾನು. ಎಲ್ಲ ವೃಕ್ಷಗಳಲ್ಲಿ ಶ್ರೇಷ್ಠ ಯಾವುದು? ಅಶ್ವತ್ಥಾಮ, ವೃಕ್ಷಗಳಲ್ಲಿ ಶ್ರೇಷ್ಠವಾದ ಅಶ್ವತ್ಥ. ಅದರಿಂದ ಎಲ್ಲ ಕುದುರೆಗಳಲ್ಲಿ ಉಚ್ಚೈಶ್ರವ ಶ್ವಾನ, ಸುರತಸಾಂ, ಎಲ್ಲ ಹರಿಯುವ ನದಿಗಳಲ್ಲಿ ಗಂಗಾ ಜಾಹ್ನವಿ, ಎಲ್ಲ ಪರ್ವತಗಳಲ್ಲಿ ಸ್ಥಾವರಾಣ ಹಿಮಾಲಯ. ಸೊ ಈ ರೀತಿ ಎಲ್ಲ ಪುರುಷರಲ್ಲಿ ರಾಜನ, ನರಾಣ ನರಾಧಿಪ. ಈ ರೀತಿ ಎಲ್ಲ ಕ್ಯಾಟಗರೀಸ್ ತಗೊಂತಾನೆ ಕೃಷ್ಣ. ಕ್ಯಾಟಗರೀಸ್ ನಾನು ಜಷಾಣ ಮಕರಶ್ಚಾಸ್ಮಿ, ಎಲ್ಲ ಮೀನುಗಳಲ್ಲಿ ನಾನು ಮಕರ, ಶಾರ್ಕ್ ಕೃಷ್ಣ. ಸೊ ಎಲ್ಲ ಜೀವರಾಶಿಗಳಲ್ಲಿ ಯಾವುದೇ ಎಲ್ಲ ವಸ್ತುಗಳಲ್ಲಿ ಯಾವುದು ಶ್ರೇಷ್ಠವಿದೆಯೋ ಆ ವಿಭೂತಿ ಏನಿದೆ ಎಲ್ಲ ಶ್ರೇಷ್ಠ ಗೌರವಿಸ್ತಾ ಇದ್ದಾನೆ. ಶ್ರೇಷ್ಠವಾದದನ್ನು ಗೌರವಿಸ್ತೀವಿ. ಬೆಟ್ಟದ ಪೂಜೆ ಮಾಡ್ತೀವಿ, ಅಶ್ವತ್ಥ ವೃಕ್ಷದ ಪೂಜೆ ಮಾಡ್ತೀವಿ, ರೈಟ್. ಹುಲಿ ಕಂಡ್ರೆ ಸ್ವಲ್ಪ ದೂರ ಇಟ್ಟು ಗೌರವ ಕೊಡ್ತೀವಿ, ಸಿಂಹನೇ ದೂರ ಇರ್ತೀವಿ. ರಾಜನಿಗೆ ಗೌರವ ಕೊಡ್ತೀವಿ. ಯಾಕೆ? ಕೃಷ್ಣನ ವಿಭೂತಿ. ಕೃಷ್ಣ ಎಂಡಲ್ಲಿ ಹೇಳ್ತಾನೆ, ಎಷ್ಟಂತ ಹೇಳಿ ನಾನು ತೋರಿಸ್ತಿ ಮಮ ದಿವ್ಯಾನ ವಿಭೂತಿನ. ಕೃಷ್ಣ ಹೇಳ್ತಾನೆ, ನನ್ನ ವಿಭೂತಿಗಳಿಗೆ ಅಂತ್ಯವೇ ಇಲ್ಲ, ಇಟ್ಸ್ ಅನ್ಲಿಮಿಟೆಡ್. ಎಷ್ಟಂತ ಹೇಳಿ ನಾನು. ಸೊ ಈ ಸ್ಟಾಪ್ಸ್ ಇಟ್. ದೆನ್ ಹಿ ಸೇಸ್, ಐ ಆಮ್ ಅನ್ಲಿಮಿಟೆಡ್. ಹಿ ಸೇಸ್ ದಟ್ ನನ್ನ ಶಕ್ತಿ ಎಷ್ಟಿದೆ ಅಂದರೆ ನನ್ನ ಒಂದು ಅಂಶದಿಂದ ಇಡೀ ಜಗತ್ತು ನಾನು ಮೇಂಟೈನ್ ಮಾಡ್ತೀನಿ. ದ್ಯಾಟ್ ಮಚ್ ಪವರ್ ಐ ಹ್ಯಾವ್ ಅಂತ ಹೇಳಿ ಕೃಷ್ಣ ತನ್ನ ವಿಭೂತಿಗಳಿಗೆ ಹೇಳೋದನ್ನು ನಿಲ್ಲಿಸ್ತಾನೆ. ಆದರೆ ಅರ್ಜುನ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಅರ್ಜುನ ಹೇಳ್ತಾನೆ, ಕೃಷ್ಣ ನೀನು ಏನೇನು ಹೇಳಿದೆಯಲ್ಲ ಅದನ್ನು ತೋರಿಸು. ವಾಟ್ ಎವರ್ ಯು ಟೋಲ್ಡ್ ಟಿಲ್ ನೌ, ನಿನ್ನ ವಿಭೂತಿಗಳನ್ನು ನಾನು ನೋಡಬೇಕು, ಪ್ಲೀಸ್ ಶೋ ಮೀ, ನಿನ್ನ ವಿಶ್ವರೂಪವನ್ನು ತೋರಿಸು. ಸೊ ಕೃಷ್ಣ ಹೇಳ್ತಾನೆ, ನಿನ್ನನ್ನು ನೋಡೋಕ್ಕಾಗೋದಿಲ್ಲ. ಯಾಕೆ ನೋಡೋಕ್ಕಾಗೋದು? ನಿನ್ನ ಕಣ್ಣುಗಳು ಸಾಮರ್ಥ್ಯವಿಲ್ಲ. ಸೊ ತಗೋ ಈ ದಿವ್ಯವಾದ ಕಣ್ಣುಗಳನ್ನು. ಆ ದಿವ್ಯವಾದ ಕಣ್ಣುಗಳನ್ನು ಕೊಟ್ಟು ವಿಶ್ವರೂಪವನ್ನು ತೋರಿಸ್ತಾನೆ. ರೈಟ್. ವಿಶ್ವರೂಪ ದರ್ಶನಗಳ ಭಗವದ್ಗೀತೆಯ ದೊಡ್ಡ ಅಧ್ಯಾಯ ಇದೆ. ಸೊ ಈ ಶೋಸ್ ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್. ಸಾವಿರಾರು ಎಲೆಗಳು, ಸಾವಿರಾರು ಎಲೆಗಳು, ಸಾವಿರಾರು ಕೈಗಳು, ಕಣ್ಣುಗಳು, ಖಡ್ಗಗಳು, ಅಸ್ತ್ರಗಳು, ದೇವತೆಗಳು, ಎಲ್ಲ ಸೂರ್ಯ ಚಂದ್ರ, ಕೋಟಿ ಕೋಟಿ ಚಂದ್ರಗಳು, ಚಂದ್ರರು ಸೂರ್ಯರು ಒಂದೇ ಕಡೆ ಇದ್ದಾಗ ಎಷ್ಟು ಪ್ರಕಾಶ ಇರುತ್ತೆ ಅಷ್ಟು ಪ್ರಕಾಶ ಕಾಣಿಸ್ತಾರೆ. ನೋಡಿ ವಿಸ್ಮಿತನಾಗ್ತಾನೆ. ಏನಿದೆ ಎಲ್ಲ ಕಡೆ ಕುರುಕ್ಷೇತ್ರ ರಣರಂಗದ ಮಧ್ಯದಲ್ಲಿ ಕೃಷ್ಣ ಅಲ್ಲೇ ಇದ್ದಾನೆ ರಥದ ಮೇಲೆ. ವಿಶ್ವರೂಪಗಳು ತೋರಿಸ್ತಾ ಇದ್ದಾನೆ. ಇಂತಹ ಚಮತ್ಕಾರ ನೋಡಿ ನೋಡಿ ಅದ್ಭುತ ದರ್ಶನ ಮಾಡ್ತಾ ಇದ್ದಾನೆ. ವಿಸ್ಮಿತನಾಗಿದ್ದಾನೆ ಅರ್ಜುನ. ಸಡನ್ನಾಗಿ ರೂಪ ಬದಲಾಗಿದೆ. ಒಂದು ಘೋರ ರೂಪ ಕಾಣಿಸುತ್ತೆ. ಆ ಘೋರ ರೂಪದ ಮುಖದಲ್ಲಿ ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಎಲ್ಲ ಸೈನಿಕರು ಹೋಗ್ತಾ ಇದ್ದಾರೆ. ಮತ್ತು ಆ ರೂಪದ ದವಡೆಗಳಲ್ಲಿ ಚಚ್ಚಿ ಸಾಯ್ತಾ ಇದ್ದಾರೆ. ಕೃಷ್ಣ ಅರ್ಜುನ್ ಭಯದಲ್ಲಿ, ಕೃಷ್ಣ ಏನಿದು, ವಾಟ್ ಈಸ್ ದಿಸ್ ಕಾಲ್? ಈ ರೂಪ ನಾನು ನೋಡೋದು ಬಯಸಿಲ್ಲ, ಅದರ ಬಗ್ಗೆ ನೀನು ಹೇಳಿಲ್ಲ 10ನೇ ಅಧ್ಯಾಯದಲ್ಲಿ, ಏನಿದು? ಕೃಷ್ಣ ಹೇಳ್ತಾನೆ, ಕಾಲೋಸ್, ನಾನು ಕಾಲ. ಮಹಾಭಾರತ. ನಾನು ಕಾಲ ಲೋಕಕ್ಷಯಕೃತ ಪ್ರವೃತ್ತಃ.
ಲೋಕವನ್ನು ವಿನಾಶ ಮಾಡ್ತಾರೆ. ಹೌದಾ? ಅದೇನು ನನ್ನ ಬಂಧುಗಳು ಸೈನಿಕರೆಲ್ಲ ಹೋಗ್ತಾ ಇದ್ದಾರೆ ಆ ಮುಖದಲ್ಲಿ. ಹೌದು, ನಾನು ನಿನಗೆ ಭವಿಷ್ಯವನ್ನು ತೋರಿಸಿದ್ದೀನಿ. 18 ದಿನಗಳಲ್ಲಿ ಏನು ನಡೆಯುತ್ತೆ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಯಾರೂ ಉಳಿಯುವುದಿಲ್ಲ. ಪ್ರತ್ಯೇಕಿತ್ವಾಂ ನ ಭವಿಷ್ಯಂತಿ ಸರ್ವೇ ದೇವಸ್ಥಿತ ಪ್ರಭುಗೆ ಧಾರ್ತರಾಷ್ಟ್ರ. ಅರ್ಜುನ, ನೀನು ಮತ್ತೆ ನಿನ್ನ ಸಹೋದರರನ್ನು ಬಿಟ್ಟು ಯಾರು ಉಳಿಯುವುದಿಲ್ಲ. 2 ಪಕ್ಷದಲ್ಲಿ ಯಾರು ಉಳಿಯುವುದಿಲ್ಲ. ಹೌದಾ? ಯುದ್ಧದ ನಿರ್ಣಯ ಆಲ್ರೆಡಿ ನಾನು ಮಾಡಿದ್ದೀನಿ. ಎದ್ದೇಳು ಅರ್ಜುನ, ಎದ್ದೇಳು, ಗಾಂಡಿಯನ್ನು ಹಿಡಿದುಕೋ, ಫೈಟ್, ಯುದ್ಧ ಮಾಡು. ರೈಟ್? ನಿಮಿತ್ತ ಮಾತ್ರ ಅವಸವ್ಯಸಾಚಿ. ಯುದ್ಧದ ನಿರ್ಣಯ ಆಲ್ರೆಡಿ ಆಗಿದೆ. ನೀನು ಗಾಂಡಿಯನ್ನು ಎತ್ತಿ ಬಾಣ ಹೊಡಿ, ಶ್ರೇಯ ನಿಂದ. ಆ ಶ್ರೇಯಸ್ಸು ನಿನಗೆ ಸಿಗುತ್ತೆ. ನೀನು ಒಪ್ಪಲಿಲ್ಲ ಅಂದರೆ ಬೇರೆಯವರನ್ನು ರೆಡಿ ಮಾಡ್ತೀನಿ. ನಿನ್ನ ನಿರ್ಣಯ. ಕೃಷ್ಣ ಕಂಡು ಏನಿದ್ದೀನಿ ಪಿಕಪ್ ಸಂಬಡಿ ಯೂಸ್ ಹೆಂಗ್. ನೀನು ನನ್ನ ಭಕ್ತ, ನಿನ್ನಿಂದ ನಾನು ಕೆಲಸ ಮಾಡಿಸ್ಬೇಕಂತ ಇದ್ದೀನಿ, ಮಾಡು. ರಾಮಚಂದ್ರರು ಸೇತು ಕಟ್ಟಬೇಕಾಗಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿ ಹನುಮಂತ ಸಮುದ್ರ ಜಿಗಿದ. ರಾಮಚಂದ್ರ ನಡ್ಕೊಂಡು ಹೋದ್ರು. ಇದು ಎಂಥದ್ದು ನ್ಯಾಯ? ಹೌದು, ಇಟ್ ಡಸ್ ಮೇಕ್ ಸೆನ್ಸ್. ರಾಮಚಂದ್ರ ಹೋಗ್ಬೋದಿತ್ತು, ಅಥವಾ ರಾಮಚಂದ್ರ ಹೋಗದೇನೆ ರಾವಣನ ಕೊಲ್ಬೋದಿತ್ತು. ನನ್ನ ಭಕ್ತರಿಗೆ ಸೇವೆ ಮಾಡೋದಕ್ಕೆ. ನೋಡಿ, ನನ್ನ ಭಕ್ತ ನನಗಿಂತ ದೊಡ್ಡವನು. ಕೆಲ ತಂದೆಗೆ ಖುಷಿ ಆಗುತ್ತೆ, ಮಕ್ಕಳು ತಂದೆಯನ್ನು ಮೀರಿದಾಗ ಖುಷಿ ಆಗುತ್ತೆ. ನನ್ನ ಮಗ ನೋಡಿ, ನಾನು ಮಾಡೋಕ್ಕಾಗಲಿ ನನ್ನ ಮಗ ಮಾಡ. ಭಗವಂತನೂ ಆ ರೀತಿ ವಾತ್ಸಲ್ಯ. ನಾನು ಮಾಡೋಕ್ಕಾಗಲಿಲ್ಲ, ನನ್ನ ಭಕ್ತ ನೋಡು. ಹರಿ ಸೆ ಬಡ ಹರಿ ಕಾನ, जिस सागर को बिना सेतु के बांध सके नहीं राम, कूद गए हनुमान उसी में लेके हरे गाना, हरि से बड़ा हरे गाना. ಭಗವಂತನಿಂದಲೂ ಭಗವಂತನ ನಾಮ ಶ್ರೇಷ್ಠ, ಮತ್ತು ನಾಮ ಜಪ ಮಾಡೋರು ಕೂಡ ಶ್ರೇಷ್ಠ. ಹನುಮಂತ ರಾಮನಾಮ ಜಪ ಮಾಡಿ ಸಮುದ್ರ ಜಗತ್ ಬಿಟ್ಟ. ಇದನ್ನೇ ಸೊ ಅರ್ಜುನನಿಗೆ ಶ್ರೇಯಸ್ಸು ಕೊಡಬೇಕಂತ ಕೃಷ್ಣನ ಅಭಿಲಾಷೆ. ಎದ್ದೇಳು ಕೃಷ್ಣ, ಅರ್ಜುನ ಫೈಟ್. 15 ಎಸ್ ಎಸ್ಪಟ್ಟು ಇದನ್ನೆಲ್ಲ ತೆಗೆದುಬಿಡಿ. ಐ ಡೋಂಟ್ ವಾಂಟ್ ಟು ಸೀ ನೌ. ನಾನು ನೋಡೋಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ತೆಗೆದುಬಿಡು. ಚೇಂಜ್. ದೆನ್ ಕೃಷ್ಣ ಚತುರ್ಭುಜ ರೂಪದಲ್ಲಿ ಬರ್ತಾನೆ. ಚತುರ್ಭುಜ ರೂಪ ತೋರಿಸ್ತಾನೆ. ನಂತರ ದ್ವಿಭುಜ ರೂಪ ತೋರಿಸ್ತಾನೆ. ದ್ವಿಭುಜ ರೂಪ ನೋಡಿದರೆ ಅರ್ಜುನನಿಗೆ ಆನಂದ. ದಿಸ್ ಇಸ್ ಸೌಮ್ಯ ರೂಪ, ಸುಖಾಂ ರೂಪಂ. ದಿಸ್ ಈಸ್ ಒರಿಜಿನಲ್ ಫಾರ್ಮ್ ಆಫ್ ಕೃಷ್ಣ. ಇದು ನೋಡಿ ಸಂತುಷ್ಟನಾಗ್ತಾನೆ. ದೆನ್ 12th ಚಾಪ್ಟರ್, 20 ಶ್ಲೋಕಗಳು. ಬಟ್ ದಟ್ ಚಾಪ್ಟರ್ ಇಸ್ ಕಾಲ್ಡ್ ಭಕ್ತಿ ಯೋಗ. ಭಕ್ತಿ ಹೇಗೆ ಮಾಡಬೇಕು ಅನ್ನೋದನ್ನು ಕೃಷ್ಣ ಅಲ್ಲಿ ಹೇಳ್ತಾರೆ. ಇನ್ 5 minutes ಸಮರೈಸ್. ಪ್ರಥಮ ಶ್ಲೋಕ ಏನು ಗೊತ್ತಾ? 12.1. ಯಾರು ಹೇಳಿದ್ದಾರೆ ಈ ಶ್ಲೋಕ? ಅರ್ಜುನ. ತುಂಬ ಜನರು ಬೈಪಾಟ್ ಮಾಡ್ತಾರೆ 12th ಚಾಪ್ಟರ್ ಆ್ಯಂಡ್ 15th ಚಾಪ್ಟರ್. ತುಂಬ ಸಣ್ಣ ಚಾಪ್ಟರ್, 20 ಸೊ ಏವಂ ಸತತಯುಕ್ತಾಯ ಭಕ್ತಾಸ್ತ್ವಾಂ ಪರಿಭಾಸತೆ ಏತಾತ್ ಅಕ್ಷರಂ ಅವ್ಯಕ್ತಂ ತೇಷಾಂ ಕೇ ಯೋಗಯುಕ್ತಮಃ. ಕೆಲವೊಬ್ಬರು ನಿನ್ನ ವ್ಯಕ್ತಿಗತ ರೂಪದ ಪೂಜೆ ಮಾಡ್ತಾರೆ, ಇನ್ನೊಬ್ಬರು ನಿನ್ನ ಅವ್ಯಕ್ತ ರೂಪ ಬ್ರಹ್ಮಜ್ಯೋತಿ ಆರಾಧನೆ ಮಾಡ್ತಾರೆ. ಇಬ್ಬರಲ್ಲಿ ಯಾರು ಶ್ರೇಷ್ಠರು? ಸಮ್ ಪೀಪಲ್ ಸೇ ಗಾಡ್ ಹ್ಯಾಸ್ ಫಾರ್ಮ್, ಸಮ್ ಪೀಪಲ್ ಸೇ ಗಾಡ್ ಹ್ಯಾಸ್ ನೋ ಫಾರ್ಮ್. ಯಾವುದು ಸತ್ಯ, ಯಾವುದು ಶ್ರೇಷ್ಠ? ಕೃಷ್ಣ ಕ್ಲಾರಿಫೈಸ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. ಕೃಷ್ಣ ಹೇಳ್ತಾನೆ, ಶ್ರೀ ಭಗವಾನ್ ವಾಚ, ರೈಟ್? ವಾಟ್ ಇಸ್ ವರ್ಸ್? ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತಂ ವಾಸತೆ ಶ್ರದ್ಧಯಾ ಪರಯೋಪೇತ ತೇ ಮೇ ಯುಕ್ತಮಾಪದ. ಯುಕ್ತತಮ, ಶ್ರೇಷ್ಠ ಯಾರು? ಯಾರು ನನ್ನ ವೈಯಕ್ತಿಕ ರೂಪವನ್ನು ಆರಾಧನೆ ಮಾಡ್ತಾರೆ ಅವರು ಶ್ರೇಷ್ಠ ಅಂತ.
ಬ್ರಹ್ಮಜ್ಯೋತಿ ಏನು? ಬ್ರಾಹ್ಮಣೋ ಹಿ ಪ್ರತಿಷ್ಠಾ. ಬ್ರಹ್ಮಜ್ಯೋತಿ ಭಗವಂತನ ಪ್ರಕಾಶ, ಭಗವಂತನ ದೇಹದಿಂದ ಹೊರಬರುವಂತಹ ಕಾಂತಿ, ಅದೇ ಬ್ರಹ್ಮಜ್ಯೋತಿ. ಸೊ ಬ್ರಹ್ಮಜ್ಯೋತಿ ಉಪಾಸಕರು ಭಗವಂತನ ಉಪಾಸನೆ ಮಾಡ್ತಾರೆ, ಬಟ್ ಇಂಡೈರೆಕ್ಟ್ ವರ್ಡ್ಸ್, ಇಟ್ ನಾಟ್ ಡೈರೆಕ್ಟ್ ವರ್ಡ್ಸ್. ಅದನ್ನು ಕೃಷ್ಣ ಹೇಳ್ತಾನೆ, ಅವ್ಯಕ್ತ ರೂಪದ ಉಪಾಸಕರು ಕ್ಲೇಶೋಧಿಕತರಸ್ತೇಷ, ತುಂಬ ಕಷ್ಟಕರ ಅವರು. ಸಪೋಸ್ ನಿಮ್ಮ ಯಾರೋ ಫ್ರೆಂಡ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರ ಹೆಸರು ಗೊತ್ತಿಲ್ಲ, ಅವರ ರೂಪ ಗೊತ್ತಿಲ್ಲ, ಅವ್ರ ಅಡ್ರೆಸ್ ಗೊತ್ತಿಲ್ಲ, ಅವ್ರೇನು ಚಟುವಟಿಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋಕೆ ಸಾಧ್ಯನಾ? ಪ್ರೀತಿ ಸೇವೆ ಮಾಡೋಕ್ಕೆ ಸಾಧ್ಯನಾ? ಕ್ಲೇಶಾಧಿಕ ಥರ, ವೆರಿ ಡಿಫಿಕಲ್ಟ್. ಬಟ್ ಇಫ್ ಯು ನೋಸ್ ಹಿಸ್ ಫಾರ್ಮ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಯು ಕ್ಯಾನ್ ಈಸಿಲಿ ಡೆವಲಪ್ ರಿಲೇಷನ್ಶಿಪ್ ವಿತ್. ಅದೇ ಕೃಷ್ಣ ಹೇಳ್ತಾರೆ, ಅವ್ಯಕ್ತಾಯಿ ಗತಿರ್ ದುಃಖಂ ದೇಹವದ್ಭಿರವರ್ತದೆ. ಸೊ ಅವ್ಯಕ್ತದ ಪೂಜೆ ಮಾಡೋದು ತುಂಬ ಕಠಿಣ, ಕಷ್ಟಕರ. ಸೊ ವರ್ಷಿಪ್ ಮೀ ಅಂತ. ಹೌ ಟು ವರ್ಷಿಪ್ ಮೀ? ಕೃಷ್ಣ ಎಕ್ಸ್ಪ್ಲೇನ್ಸ್ ಫ್ರಮ್ 6 ಶ್ಲೋಕ ಆನ್ವರ್ಡ್ಸ್. 6ನೇ ಶ್ಲೋಕದಿಂದ 11ನೇ ಶ್ಲೋಕದವರು ಕೃಷ್ಣ ಡಿಫ್ರೆಂಟ್ ಲೆವೆಲ್ಸ್ ಹೇಳ್ತಾನೆ. ಫಸ್ಟ್ ಲೆವೆಲ್, ಸತತವಾಗಿ ನನ್ನ ಚಿಂತನೆ ಮಾಡು, 1 ಸೆಕೆಂಡ್ ಬಿಡದೆ ನನ್ನ ಚಿಂತನೆ ಮಾಡು. ಹೈಯೆಸ್ಟ್, ಬೇರೆ ಏನೂ ಕೆಲಸ ಇಲ್ಲ ಅವರು. ಹರೇ ಕೃಷ್ಣ ಕೃಷ್ಣ ಎಸ್, ದ್ಯಾಟ್ಸ್ ಆಲ್. ಯಾವಾಗಲೂ ಸತತ ಚಿಂತನೆ, ದ್ಯಾಟ್ಸ್ ದ ಫಸ್ಟ್ ಥಿಂಗ್. ಮೈ ಸಂನ್ಯಸ್ಯ ಮತ್ಪರಃ ಮಾಂ ಧ್ಯಾಯಂತು ಉಪಾಸತೆ. ಒಂದು ವೇಳೆ ಸತತವಾಗಿ ಭಗವಂತನ ಚಿಂತನೆ ಮಾಡೋಕ್ಕಾಗಲಿಲ್ಲ, ಏನು ಮಾಡಬೇಕು? ಅಭ್ಯಾಸ. ಅಟ್ಲೀಸ್ಟ್ ಬೆಳಗ್ಗೆ 2 ತಾಸು, ಸಾಯಂಕಾಲ 2 ತಾಸು ಅಭ್ಯಾಸ ಮಾಡಬೇಕು. 24 hours ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನನಗೋಸ್ಕರ ಕೆಲವೊಂದು ಗಂಟೆಗಳನ್ನು ಬದಿಗಳು ಸೇವ್ ಮಾಡೋದು, ಅಭ್ಯಾಸ. ಅದಕ್ಕೂ ಟೈಮ್ ಇಲ್ಲ. ಬೆಳಗ್ಗೆ ಎದ್ದರೆ ಬಿಸ್ನೆಸ್ ಹೋಗಬೇಕು, ಸ್ಕೂಲಿಗೆ ಹೋಗಬೇಕು, ಕಾಲೇಜ್ ಹೋಗಬೇಕು, ಅಡುಗೆ ಮಾಡಬೇಕು, ಅದು ಮಾಡೋದು, ಇದು ಮಾಡಿ ಏನು ಮಾಡಬೇಕು? ಆಗೋದಿಲ್ಲ. ಓಕೆ, ಏನು ಮಾಡಬೇಕು? ಅಭ್ಯಾಸ ಭೀ ಅಸಮರ್ಥೋಸಿ ಮತ್ಕರ್ಮ ಕರ್ಮ. ನನಗೋಸ್ಕರ ಕೆಲಸ ಮಾಡು, ನನ್ನ ಕೆಲಸ ಮಾಡು. ಸ್ವಲ್ಪ ಸಮಯ ತಗೊಂಡು ದೇವಸ್ಥಾನಕ್ಕೆ ಕೆಲಸ ಮಾಡು. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸತಿ ಮಾವು. ಒಂದು ವೇಳೆ ದೇವಸ್ಥಾನಕ್ಕೆ ಬರೋಕ್ಕೂ ಟೈಮ್ ಇಲ್ಲ, ಅಥವಾ ಮನೆಯವರು ಬಿಡೋದಿಲ್ಲ, ಏನು ಹೋಗ್ತೀರಿ, ಟೈಮ್ ಪಾಸ್ ಮಾಡ್ತೀಯ, ಮನೆ ಕೆಲಸ ಮಾಡು, ಅಥವಾ ಆಫೀಸಿಗೆ ಹೋಗುವಂಥದ್ದು. ಒಂದು ವೇಳೆ ಆಗಲಿಲ್ಲ ಅಂದರೆ ಓಕೆ, ಏನು ಕೆಲಸ ಮಾಡ್ತಿದ್ರೆ ಅದು ಕೆಲಸ ಮಾಡಿ ಅದಕ್ಕೆ ಕರ್ಮ ಫಲವನ್ನು ಕೊಡು. ಕರ್ಮಫಲ ತ್ಯಾಗ. ಓಕೆ, ಯು ಆರ್ ವರ್ಕಿಂಗ್ ಸಮ್ವೇರ್, ಮಂತ್ಲಿ 1000, 2000 ಎಷ್ಟಾಗುತ್ತೆ ಸಾಮರ್ಥ್ಯ ಇದ್ದಷ್ಟು ದೇವಸ್ಥಾನಕ್ಕೆ ಡೊನೇಷನ್ ಕೊಡು. ಅದು ಲಾಸ್ಟ್ ಟೈಮ್. ಅದೂ ಆಗಲಿಲ್ಲ, ಗುಡಿ ಕೊಡಬಾರ್ದು ಹೇಳ್ತಾರೆ. ಯಾಕೆ ಗುಡಿ ಕೊಡ್ತೀರ? ಏನು ಲಾಭ? ಮೂರ್ತಿ ಪೂಜೆ ಮಾಡ್ತೀವಿ, ಕಲ್ಲಿಗೆ ಪೂಜೆ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಕಲ್ಲಿಗೆ ಹಾಲು ಹಾಕಿದ್ರೆ ಏನು ಸಿಗುತ್ತೆ? ಭಕ್ತಿ ಇಲ್ಲದವರು ಈ ರೀತಿ ಮಾತಾಡ್ತಾರೆ. ಆಯಿತು, ಅನಾಥಾಶ್ರಮ ವೃದ್ಧಾಶ್ರಮ ಕೊಡಿ, ಬಟ್ಟೆ ಕೊಡಿ, ಏನಾದರೂ ಕೊಡಬೇಕು. ಕೃಷ್ಣ ಹೇಳ್ತಾನೆ ಲಾಸ್ಟ್ ಸ್ಟೇಜ್. ಫಸ್ಟು ಸತತವಾಗಿ ನನ್ನ ಧ್ಯಾನ. ಸೆಕೆಂಡ್ ಸ್ಟೇಜ್ ಆಗಲಿಲ್ಲ ಅಂದರೆ ಅಭ್ಯಾಸ ಮಾಡೋಕ್ಕೂ ಆಗಲಿಲ್ಲ ಅಂದರೆ ಸ್ವಲ್ಪ ಸೇವೆ ಮಾಡಿ, ವಾರಕ್ಕೊಮ್ಮೆ ಬಂದು ಸೇವೆ ಮಾಡಿ. ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ರೆ ಅದು ಕರ್ಮಫಲವನ್ನು, ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಕರ್ಮಫಲವನ್ನು ಯಾರಿಗಾದ್ರು ಕೊಡಿ, ನಿಮ್ಮ ಹತ್ರ ಇಟ್ಕೋಬೋದು. ಸ್ಟೇಜಸ್ ಹೇಳ್ತಾನೆ. ನೈಸ್. ಹಲವಾರು ಒಂದು ಏಣಿ ಥರ, ಈ ಸ್ಟೆಪ್ನಲ್ಲಿ ನಿಂತ್ಕೊಳ್ಕಾಗಲಿ, ಇಲ್ಲಿ ಬಟ್ ಯು ಶುಡ್ ಪ್ರೋಗ್ರೆಸ್. ಒಂದು ಸ್ಟೇಜ್ ಬರಬೇಕು, ಯಾವಾಗ ನಾವು ಸತತವಾಗಿ ಭಗವಂತನ ಧ್ಯಾನ ಮಾಡಬೇಕು, ಅಂತಹ ಸ್ಟೇಜ್ ಬರಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂತ ಕೃಷ್ಣ. ನನ್ನ ಅಂತಿಮ ಭಾಗದಲ್ಲಿ 12ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ತನ್ನ ಭಕ್ತನ ಗುಣಗಳ ಬಗ್ಗೆ ಹೇಳ್ತಾನೆ ಕೃಷ್ಣ. ಓಕೆ, ಮೇ ಬಿ ವಿಲ್ ಡಿಸ್ಕಸ್ ಇಟ್ ಟುಮಾರೋ. ಆ ಗುಣಗಳ ಬಗ್ಗೆ ನಾಳೆ ಚರ್ಚೆ ಮಾಡೋಕ್ಕೆ ತುಂಬ ಸುಂದರವಾದ ಭಕ್ತ ಹೇಗಿರ್ತಾನೆ ಅನ್ನೋದನ್ನಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಧನ್ಯವಾದ. ಹರೇ ಕೃಷ್ಣ. ತುಂಬ ಪೇಷನ್ಸಿಂದ ಎಷ್ಟು ಆಲ್ಮೋಸ್ಟ್ 1.5 hour ಕೂತು ಅಂತ ಹೇಳ್ತಾ ಇದ್ದೀರಾ. ಎನಿ ಕ್ವಶನ್ಸ್? ಯಾವುದೇನು ಪ್ರಶ್ನೆಗಳಿದ್ದಾವೆ? ನಿನ್ನೆ ಕೆಲವೊಂದು ಒಳ್ಳೆಯ ಪ್ರಶ್ನೆಗಳು ಬಂದಿತ್ತು.
ವೆರಿ ಗುಡ್. ಸ್ಕಂದ ಅಲ್ಲ, ಭಾಗವತದಲ್ಲಿ ಸ್ಕಂದಗಳಿವೆ, ಭಗವದ್ಗೀತೆಯಲ್ಲಿ ಅಧ್ಯಾಯಗಳು. ಭಾಗವತ ಪುರಾಣಗಳಲ್ಲಿ ಸ್ಕಂದಗಳು ಬರ್ತವೆ. ಈಗ ಮಹಾಭಾರತದಲ್ಲಿ ಪರ್ವಗಳು ಬರ್ತವೆ, ರೈಟ್? ಭೀಷ್ಮ ಪರ್ವ, ದ್ರೋಣ ಪರ್ವಗಳಲ್ಲಿ ಅಧ್ಯಾಯಗಳು ಬರ್ತವೆ. ಸೊ ಇದು ಭೀಷ್ಮ ಪರ್ವದ ಭಾಗ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ 18 ಅಧ್ಯಾಯಗಳು ಭಗವದ್ಗೀತೆ. ಭಾಗವತದಲ್ಲಿ 335 ಅಧ್ಯಾಯಗಳಿವೆ. ಆ 335 ಅಧ್ಯಾಯಗಳನ್ನು 18 ಸ್ಕಂದಗಳಲ್ಲಿ ವಿಭಜನೆ ಮಾಡ್ತಾರೆ. ಪ್ರಥಮ ಸ್ಕಂದದಲ್ಲಿ 19 ಅಧ್ಯಾಯ, ದ್ವಿತೀಯ ಸ್ಕಂದದಲ್ಲಿ 10 ಅಧ್ಯಾಯ, ಮೂರನೇ ಸ್ಕಂದದಲ್ಲಿ 33 ಅಧ್ಯಾಯ, ನಾಲ್ಕನೇ ಸ್ಕಂದದಲ್ಲಿ 31 ಅಧ್ಯಾಯ, ಈ ರೀತಿ ವಿಭಜನೆ ಮಾಡಿದ್ದಾರೆ ಸ್ಕಂದ. ಭಗವದ್ಗೀತೆ ಇಸ್ ಲೈಕ್ ಗ್ರಾಜ್ಯುಯೇಟ್ ಸ್ಟಡಿ, ಭಾಗವತ ಪುರಾಣ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡಿ. ಭಗವದ್ಗೀತೆಯಲ್ಲಿ ಒಂದು ಕತೆ ಬರೋಲ್ಲ, ನಾ ಹೇಳಿದ ಕತೆ ಯಾವುದೂ ಇಲ್ಲ ಇದರಲ್ಲಿ, ತತ್ವಗಳಿವೆ. ಹೇಗೆ ಕಾನ್ಸ್ಟಿಟ್ಯೂಷನ್ ಅಥವಾ ಲಾ ಬುಕ್ಕಲ್ಲಿ ಕೇವಲ ರೂಲ್ಸ್ ಇರ್ತವೆ, ದಿಸ್ ರೂಲ್ ದಟ್ ರೂಲ್, ಅದರ ಜೊತೆ ಕೇಸ್ ಸ್ಟಡಿ ಬುಕ್ ಇರುತ್ತೆ. ಆ ಕೇಸ್ ಸ್ಟಡಿ ಓದಿದಾಗ ಅದು ಏನಂತ ಅರ್ಥ ಆಗುತ್ತೆ. ಅದೇ ರೀತಿ ಭಗವದ್ಗೀತಾ ಲಾ ಬುಕ್, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಭಾಗವತ ಪುರಾಣ ಓದಬೇಕು. ಅಂತೆಯೇ ನಾರಾಯಣ ಸ್ಮೃತಿ, ಆ ಒಂದು ಪಾರ್ಟಿಗೆ ನಾನು ಅಜಾಮೇಳನ ಕತೆ ಹೇಳಿದೆ, ಭರತ ಮಹಾರಾಜನ ಕತೆ ಹೇಳಿದೆ. ಆ ಕಥೆಗಳು ಭಾಗವತದಲ್ಲಿ 5 ಚಾಪ್ಟರ್ಸಲ್ಲಿ ವರ್ಣನೆ ಮಾಡಿದೆ, ಡೀಟೇಲ್ ಆಗಿ. ಸೊ ಕೇಸ್ ಸ್ಟಡೀಸ್. ಓಕೆ, ಉಪನಿಷತ್ಗಳಲ್ಲೂ ಕೂಡ ಕಥೆಗಳು ಬರೋಲ್ಲ, ಅದೇ ಪುರಾಣಗಳಲ್ಲಿ ಕಥೆಗಳು ಬರ್ತವೆ. ಸೊ ಪುರಾಣ ಕೇಳಿದಾಗ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೀಡ್ ಭಾಗವತ ಪುರಾಣ. ಓಕೆ, ಹರೇ ಕೃಷ್ಣ.